ನಮಸ್ತೆ ಮಾಸ್ಟರ್ಸ್. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರುವಂತಹ ಶ್ರೀ ಬ್ರಹ್ಮರ್ಷಿ ಪಿತಾಮಹ ಪತ್ರೇಜಿ ಗುರುಗಳಿಗೆ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನಿಗೆ ಪೂರ್ವಕ ಜನ್ಮ ಜನ್ಮಗಳ ಶತ ಕೋಟಿ ಪಾದಾಭಿವಂದನೆಗಳನ್ನ ಸಮರ್ಪಿಸುತ್ತಾ, ಎಲ್ಲ ಬೆಳಗ್ಗೆ ಎಲ್ಲ ಮಾಸ್ಟರ್ಸ್ ಕೂಡ ಶುಭೋದಯ ಮಾಸ್ಟರ್ಸ್. ಆಧಾರ ಫೌಂಡೇಶನ್ ಈ ವೇದಿಕೆಯಲ್ಲಿ ಇಷ್ಟು ಅದ್ಭುತವಾದ ಜ್ಞಾನ ಹಂಚಿಕೆಗಾಗಿ ಎಲ್ಲಾ ಕಾರ್ಯಕ್ರಮಗಳ ಕೆಲಸ ಮಾಡ್ತಿರುವಂತಹ ಎಲ್ಲ ಆತ್ಮ ಬಂಧುಗಳಿಗೂ ಆತ್ಮಪೂರ್ವಕ ಪ್ರಣಾಮಗಳು ಮಾಸ್ಟರ್ಸ್. ಅದೇ ತರ ಜೂಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ವೀಕ್ಷಿಸ್ತಿರುವಂತಹ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ಆತ್ಮಪೂರ್ವಕ ಪ್ರಣಾಮಗಳನ್ನ ಸಮರ್ಪಿಸುತ್ತಾ, ಇವತ್ತಿನ ಈ ಒಂದು ಆತ್ಮಜ್ಞಾನ ಅನ್ನೋ ಒಂದು ವಿಷಯದ ಬಗ್ಗೆ ನಾವೆಲ್ಲರೂ ಹಂಚ್ಕೊಳ್ಳೋಣ ಮಾಸ್ಟರ್ಸ್. ನಾನು ಬೇರೆ ಕಡೆ ಒಬ್ರು ಮಾಸ್ಟರ್ ಸೀನಿಯರ್ ಮಾಸ್ಟರ್ ಹೇಳಿದಾಗ ಅದು ಏನೇನ್ ವಿಷಯಗಳು ಇದರಲ್ಲಿ ಇದೆ ಅನ್ನೋದನ್ನ ಅರ್ಥ ಆಯ್ತು. ಅದನ್ನೇ ನಾವು ಕೂಡ ಅದನ್ನ ಹಂಚ್ಕೊಳ್ಳೋಣ ಮಾಸ್ಟರ್ಸ್. ಆತ್ಮಜ್ಞಾನ ನಾವೆಲ್ಲರೂ ಮಾಡ್ತಾ ಇರೋದು ಆತ್ಮಜ್ಞಾನಕ್ಕೋಸ್ಕರನೇ. ಆದ್ರೆ ಅದ್ ಎಲ್ಲಿವರೆಗೂ ನಮ್ಗೆ ಅರ್ಥ ಆಗಿದೆ, ನಮ್ಗೆ ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ವಾ, ಅರ್ಥ ಮಾಡಿದ್ರೇನೆ ಈ ದಾರಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ವಾ ಅನ್ನೋದೇ ಇಲ್ಲಿ ಪ್ರಶ್ನೆ ನಮ್ಗೆ. ಯಾಕೆಂತಂದ್ರೆ ಬೆಳಗ್ಗೆ ಎದ್ದು ಪತ್ರಿ ಸರ್ ಹೇಳಿದ್ರು, ನೀವು ಆನಾಪಾನಸತಿ ಧ್ಯಾನ ಮಾಡಿ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂದ್ರು. ಧ್ಯಾನ ಏನೋ ಮಾಡ್ತಾ ಇದ್ವಿ, ಮೈಂಡ್ ಎಲ್ಲ ಸರೋಗಿದೆ, ರೋಗಗಳೆಲ್ಲ ಸರೋಗಿದೆ, ಕಷ್ಟಗಳೆಲ್ಲ ಸರೋಗಿದೆ. ಇನ್ನು ಅದು ಬಿಟ್ಟು ಸ್ವಲ್ಪ ಜನಕ್ಕೆ ಏನಾದ್ರೂ ಕಷ್ಟಗಳು ಬರ್ತಾ ಇದೆ ಅಂತಂದ್ರೆ ಅದು ಜ್ಞಾನದಿಂದ ಹೋಗುವಂತದ್ದಲ್ಲ. ಅದು ಸ್ವಲ್ಪ ಈ ಫಿಸಿಕಲ್ ಬಾಡಿಗಳಿಂದ ಅನುಭವಿಸುವಂತ ಕರ್ಮಗಳು ಕೂಡ ಸ್ವಲ್ಪ ನಾವು ತಗೊಂಡ್ಬಂದಿರ್ತೀವಿ. ಯಾಕಂದ್ರೆ ಇದು ಒಂದೇ ಒಂದು ತರಹದ ಕರ್ಮಗಳಿಂದ ನಾವು ಈ ಭೂಮಿ ಮೇಲೆ ಬಂದಿಲ್ಲ. ನಾವು ಮಾಡೋ ಕರ್ಮಗಳು ಅಂತವೆ. ಕರ್ಮಗಳಂದ್ರೆ ಏನಿಲ್ಲ ಮಾಸ್ಟರ್ಸ್, ನಾವು ಮಾಡೋ ಕೆಲ್ಸಗಳು. ಆ ಕೆಲ್ಸಗಳ ನಾವು ಏನೇನೋ ಕೆಲ್ಸಗಳು ಮಾಡಿರ್ತೀವಿ. ಒಂದು ಒಳ್ಳೆ ಕೆಲಸ ಮಾಡಿರಲ್ಲ, ಒಂದಮ್ಮ ಒಳ್ಳೆ ಮಾತಾಡಿರಲ್ಲ, ಒಬ್ಬರನ್ನ ನೋಡಿ ಒಳ್ಳೆ ದೃಷ್ಟಿಯಿಂದ ನೋಡಿರಲ್ಲ. ಇವೆಲ್ಲ ಕೂಡ ಈ ಕರ್ಮ ಫಲಗಳಿಗೆ ಲೆಕ್ಕ ಬರುತ್ತೆ ಮಾಸ್ಟರ್ಸ್. ಒಂದಲ್ಲ ಎರಡಲ್ಲ, ನಾವು ಪ್ರತಿದಿನ ಬೆಳಗ್ಗೆ ಎದ್ರೆ ಸಂಜೆವರೆಗೆ 24 ಗಂಟೆಗಳಲ್ಲಿ ಅಟ್ಲೀಸ್ಟ್ ಒಂದ್ 15 ಗಂಟೆಗಳು ನಾವು ಪ್ರಪಂಚದಲ್ಲಿ ಓಡಾಡ್ತಾ ಇರ್ತೀವಿ, ಮನುಷ್ಯರ ಜೊತೆ ಮಾತಾಡ್ತಾ ಇರ್ತೀವಿ. ಮಾತಾಡುವಾಗ ಪ್ರತಿ ಸೆಕೆಂಡ್ ಕೂಡ ನಾವು ಮಾಡುವಂತ ಪ್ರತಿ ಕೆಲಸ ಕೂಡ ಈ ಕರ್ಮ ಚಕ್ರಕ್ಕೆ ಆಡ್ ಆಗುತ್ತೆ ಮಾಸ್ಟರ್ಸ್. ಅದರಿಂದಾನೇ ನಾವು ಇಷ್ಟು ಜನ್ಮಗಳು ತಗೊಂಡು ಇಷ್ಟು ಸತಿ ನಾವು ಈ ಭೂಮಿಗೆ ಬರೋಂತ ಅವಕಾಶನ ತಗೊಳ್ತಾ ಇದ್ವಿ. ಇದೆಲ್ಲ ಏನು ಇಲ್ಲದೆ ಇದ್ರೆ ನಾವು ಮತ್ತೆ ಮತ್ತೆ ಈ ಭೂಮಿಗೆ ಬರೋ ಅವಶ್ಯಕತೆ ಇಲ್ಲ. ಒಂದು ಸತಿ ಬಂದು ನಾವು ಅನುಭವಗಳನ್ನ ಪಡ್ಕೊಂಡು ಆನಂದವಾಗಿ ಈ ಭೂಮಿ ಮೇಲೆ ಇರುವಂತ ಜೀವನನ ಅನುಭವಿಸ್ಬಿಟ್ಟು ನಾವು ಆರಾಮಾಗಿ ಹೋಗಿ ಮತ್ತೆ ನಮ್ಮನೆ ನಾವು ಸೇರ್ಕೊಂಡ್ಬಿಡ್ಬೋದು. ಅದೇ ನಮ್ಮ ಸ್ವಸ್ಥಿತಿ ಹೇಳ್ಬೇಕು ಅಂದ್ರೆ. ಆದ್ರೆ ನಾವು ಆ ಸ್ವಸ್ಥಿತಿನ ಮರೆದ್ಬಿಟ್ಟು ಅಲ್ಲಿಂದ ಬಂದಾಗ ನಾವು ಎಲ್ಲಾರು ಕೂಡ ಈ ಸೃಷ್ಟಿ ಮೊದಲಾದಾಗ ನಾವೆಲ್ಲರೂ ಕೂಡ ಪರಬ್ರಹ್ಮನ ಮಕ್ಕಳೇ ಮಾಸ್ಟರ್ಸ್. ನಾವೇನು ಅವ್ರು ಬೇರೆ ನಾವು ಬೇರೆ ಅಲ್ಲ. ಯಾಕಂದ್ರೆ ಪರಬ್ರಹ್ಮ ಅನ್ನೋರು ನಮಗೆ ಇವಾಗ ನಮ್ಮ ಹಣೆ ಬರಹನ ಬರೋ ಬ್ರಹ್ಮ ಒಬ್ರಿದ್ದಾರೆ. ಅವರು ಕೂಡ ಅವ್ರಿಗೂ ಮೀರಿದವ್ರ ಸೃಷ್ಟಿಗೆ ಮೂಲವಾದಂತವ್ರು ಪರಬ್ರಹ್ಮ. ಆ ಪರಬ್ರಹ್ಮನ ಒಂದು ಸೃಷ್ಟಿಯಲ್ಲಿ ಬಂದವರೇ ಆ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ. ಅವ್ರ ಕೆಳಗಡೆ ಬಂದಿರೋರೇ ನಾವೆಲ್ಲರೂ ಕೂಡ. ಆದ್ರೆ ಕೂಡ ಅವರೆಲ್ಲ ಕೂಡ ನಾವು ಒಂದು ಸೈಕಲ್ ಪರಂಪರೆಯಲ್ಲೇ ಇದೀವಿ. ಆ ದೇವ್ರ ಪರಂಪರೆಯಲ್ಲೇ ನಾವೆಲ್ಲರೂ ಕೂಡ ಇದೀವಿ. ಅದರಿಂದ ನಾವೆಲ್ಲರೂ ಕೂಡ ಪರಬ್ರಹ್ಮಣ ಅಂಶದಿಂದ ಬಂದಿರೋರು. ಎಲ್ಲರಿಗೂ ಕೂಡ ಆ ದೈವಾಂಶದಿಂದ ಬಂದಿರುವಂತವ್ರೆ ಈ ಭೂಮಿ ಮೇಲೆ ಇರೋರು ಪ್ರತಿ ಒಬ್ರು ಕೂಡ ಮಾಸ್ಟರ್ಸ್. ನಾವು ಧ್ಯಾನ ಮಾಡೋರು, ಜ್ಞಾನ ಹಂಚ್ಕೊಳ್ಳೋರು, ಧ್ಯಾನ ಮಾಡಿದಿರೋರು ಬೇರೆ ಅಲ್ಲ. ಎಲ್ಲರೂ ಕೂಡ ಆ ದೈವಾಂಶ ಸಂಭೂತರೇನೆ. ಆದ್ರೆ ಅಷ್ಟು ದೈವಾಂಶ ಸಂಭೂತದಿಂದ ಈ ಭೂಮಿಗೆ ಬಂದು ಸೃಷ್ಟಿಗೆ ಮೊದಲಾಗಿ ಆ ಫಸ್ಟ್ ಇದ್ದಂತ ಆ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಯಾವ ತರ ಇದ್ರು ಅಂದ್ರೆ, ಇವಾಗ ನಾವ್ ಏನು ದೇವ್ರುಗಳದ್ದು ಬೇಡ್ಕೊಂಡಿದ್ದಾಗುತ್ತೆ ಅದಾಗುತ್ತೆ ಅಂತ ಇದ್ವು, ಅದೆಲ್ಲ ಇಲ್ದರೇನೆ ಅವ್ರು ಒಂದ್ ಸೆಕೆಂಡ್ ಕಣ್ಣು ಮುಚ್ಕೊಂಡು ಪ್ರಕೃತಿ ಸಹಜವಾಗಿ ಏನೇನ್ ನಡೀತಾ ಇದೆ ಅದೆಲ್ಲ ಒಂದು ದಿನ ಮುಂಚೆನೆ ಅವ್ರಿಗೆ ನಾಳೆ ನಡೆಯೋದು ಇವತ್ತು ಗೊತ್ತಾಗ್ತಾ ಇತ್ತಂತೆ. ಆ ಪ್ರಕಾರನೇ ಸ್ತ್ರೀ ಹತ್ರ ಕೇಳಿಕೊಂಡು ಪುರುಷರು ಆ ಜೀವನ ಒಂದು ಪ್ರಯಾಣನ ಮಾಡ್ತಾ ಇದ್ರಂತೆ. ಏನೇ ಕೇಳಿ ಫಸ್ಟ್ ಸ್ತ್ರೀನೇ ಕೇಳ್ತಾ ಇದ್ರಂತೆ ಅವ್ರು. ಯಾಕಂದ್ರೆ ಸ್ತ್ರೀ ಆ ಜನ್ಮ ನಮ್ಗೆ ಸೃಷ್ಟಿ ಕೊಡುವಾಗ್ಲೇನೆ ಪ್ರತಿಯೊಂದಕ್ಕೂ ಸ್ತ್ರೀಗೆ ಹೋಲಿಸಿದ್ದಾರೆ. ಪ್ರಕೃತಿಗೆ ಸ್ತ್ರೀಗೊಳಿಸಿದ್ದಾರೆ, ಭೂಮಿಗೆ ಸ್ತ್ರೀಗೊಳಿಸಿದ್ದಾರೆ, ಈ ತರ ಗೋಮಾತೆಗೆ ಸ್ತ್ರೀಗೊಳಿಸ್ತಾರೆ. ಈ ತರ ಪ್ರತಿ ಒಂದು ಕೂಡ ಸ್ತ್ರೀಗೆ ಯಾಕೆ ಹೋಲಿಸಿದ್ರೆ, ಸ್ತ್ರೀ ಅಂದ್ರೆ ಆ ಸ್ತ್ರೀ ತತ್ವ ಅಷ್ಟು ದೊಡ್ಡದು ಮಾಸ್ಟರ್ಸ್. ಸ್ತ್ರೀ ಅಂದ್ರೆ ಸ್ತ್ರೀ ಜನ್ಮ ಅಲ್ಲ, ಸ್ತ್ರೀ ಲಿಂಗ ಅಲ್ಲ. ಸ್ತ್ರೀ ತತ್ವ ಅನ್ನೋದು ಅಷ್ಟು ಅದ್ಭುತವಾದ ಶಕ್ತಿಯಿಂದ ಬಂದಿರುವಂತದ್ದು, ಅಷ್ಟು ಅದ್ಭುತವಾದ ಪ್ರೀತಿಯಿಂದ ಬಂದಿರೋದು. ಪ್ರೀತಿ ಪ್ರೇಮಕ್ಕೆ ಪ್ರತಿರೂಪನೇ ಸ್ತ್ರೀ ಅಂದ್ರೆ. ಅದಕ್ಕೆ ಏನೇ ಬರ್ಲಿ ಕೂಡ ತಾಳ್ಮೆಯಿಂದ ಪ್ರತಿ ಒಬ್ಬರನ್ನು ಕೂಡ ಪ್ರೀತಿಯಿಂದ ನೋಡುವಂತವಳೆ ಸ್ತ್ರೀ ಯಾವಾಗ್ಲೂ ಕೂಡ. ಅದಕ್ಕೆ ಸ್ತ್ರೀಗೆ ಅಷ್ಟು ಪ್ರಾಮುಖ್ಯತೆ ಕೊಟ್ರು.
ಯಾಕೆ ಅಂತಂದ್ರೆ ನಾವು ಇವಾಗಿರೋ ಜನರೇಷನ್ ಅಲ್ಲಿ ಸ್ತ್ರೀ ತುಂಬಾ ಅದ್ಭುತವಾದವರು, ಪುರುಷರು ಕಮ್ಮಿ ಅಂತಂದ್ರೆ ನಾವ್ ಇಮಿಡಿಯೇಟ್ ಆಗಿ ಮತ್ತೆ ರಿಯಾಕ್ಟ್ ಆಗೋಕ್ ಶುರು ಮಾಡ್ಬಿಡ್ತೀವಿ. ಅಯ್ಯೋ, ನಮ್ಮಲ್ಲಿ ಇಷ್ಟೊಂದ್ ಶಕ್ತಿ ಇದೆ, ಇವ್ರ ಹತ್ರ ನಾವ್ಯಾಕೆ ಅನ್ಸ್ಕೊಳ್ತಾ ಇದೀವಿ, ಇವ್ರ ಹತ್ರ ನಾವ್ಯಾಕೆ ಈ ತರ ಬದುಕ್ತಾ ಇದೀವಿ. ಯಾಕಂದ್ರೆ ಪ್ರತಿ ಮನೇಲಿ ಕೂಡ ಇವತ್ತು ಧ್ಯಾನಕ್ಕೇನು ಬಂದಿದ್ವಿ, ಆದ್ರೆ ನಮ್ಮ ಜೊತೆಗಿರೋರು ಪುರುಷರು ಬಂದ್ರೆ ಸ್ತ್ರೀ ಬಂದಿಲ್ಲ, ಸ್ತ್ರೀ ಬಂದ್ರೆ ಪುರುಷರು ಬಂದಿಲ್ಲ, ಇಬ್ರು ಇದ್ರೆ ಮಕ್ಕಳಿಲ್ಲ, ಮಕ್ಳಿದ್ರೆ ದೊಡ್ಡವರಿಲ್ಲ, ಇವ್ರ ಜೊತೆನೆ ನಮ್ಮ ಪ್ರಯಾಣ. ಯಾಕಂದ್ರೆ ನಾವ್ ಒಬ್ರೇ ಸಪ್ರೇಟ್ ಆಗಿದ್ರೆ ಸಾಧನೆ ಮಾಡ್ಬಿಡ್ಬೋದು, ಏನ್ ಬೇಕಾದ್ರೂ ನಮ್ಗ್ ಇಷ್ಟ ಬಂದಿದ್ ನಾವ್ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ಇವ್ರೆಲ್ಲಾರ ಜೊತೆಗೆ ನಾವು ಪ್ರಯಾಣ ಮಾಡ್ತಾ ಇರೋದ್ರಿಂದ ಅವ್ರೆಲ್ಲಾರನ್ನ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಾವ್ ಯಾರು ಅಂತ ನಾವ್ ತಿಳ್ಕೊಬೇಕು ಮಾಸ್ಟರ್. ಬೇರೆಯವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿನ್ನ ಫಸ್ಟ್ ನಾವ್ ಯಾರು, ಎಲ್ಲಿಂದ ಬಂದ್ವಿ, ನಮ್ ತತ್ವ ಏನು, ನಮ್ಮ ಗುರಿ ಏನು, ಇಲ್ಲಿ ಬಂದು ಯಾಕೆ ನಾವ್ ಇಷ್ಟ ಅಜ್ಞಾನದಲ್ಲಿ ಬದುಕ್ತಾ ಇದೀವಿ. ಇಷ್ಟೆಲ್ಲ ಜ್ಞಾನ ಏನೋ ಕೊಡ್ತಾರೆ ಪತ್ರಿ ಸರ್, ಎಷ್ಟೋ ಜ್ಞಾನ ತುಂಬಿಸಿದ್ದಾರೆ. ಅದ್ರ ಜೊತೆಗೆ ಒಬ್ಬ ಪತ್ರಿ ಮೇಡಮ್ ಕೂಡ ಅವ್ರಿಗೆ ಆದಷ್ಟು ಜ್ಞಾನ ಅವರು ಕೊಡ್ತಾ ಇದ್ದಾರೆ. ಅದನ್ನ ತಿಳ್ಕೊಂಡಂತ ನಮ್ಮ ಸೀನಿಯರ್ ಮಾಸ್ಟರ್ಸ್ ಅದನ್ನ ಅರ್ಥ ಆಗೋ ರೀತಿಯಲ್ಲಿ ಎಷ್ಟೋ ತರಹ ಕ್ಲಾಸ್ಗಳು ನಡೀತಾನೆ ಇದೆ. ಪ್ರತಿದಿನ ನಾವು ಕ್ಲಾಸ್ಗಳು ಕೇಳ್ತಾನೆ ಇದೀವಿ. ಅದ್ರ ಜೊತೆಗೆ ಸ್ವಾಧ್ಯಾಯಗಳು, ಎಷ್ಟು ಬುಕ್ಸ್ ನಮಗ್ ಪರಿಚಯ ಮಾಡಿದ್ರೆ ಪತ್ರಿ ಸರ್. ಯಾಕೆಂದ್ರೆ ಇದಕ್ ಮುಂಚೆ ಯಾವ ಸಂಸ್ಥೆಗೆ ಹೋದ್ರೆ ಕೂಡ ಅವ್ರವ್ರ ಸಂಸ್ಥೆಯಲ್ಲಿ ಏನ್ ಬುಕ್ಸ್ ಇದೆಯೋ ಅಷ್ಟು ಮಾತ್ರನೇ ಸಿಗುತ್ತೆ ನಮಗೆ. ಆ ಗುರು ಯಾರಿದ್ದಾರೆ, ಅವ್ರು ಸಂಬಂಧಪಟ್ಟಿದ್ದು ಅವ್ರಿಗೆ ಏನ್ ಬೇಕೋ ಆ ಸಂಸ್ಥೆಗೆ ಬೇಕಾಗಿರುವಂತ ಜ್ಞಾನ ಮಾತ್ರ ಆ ಸೊಸೈಟಿಯಲ್ಲಿ ಸಿಗುತ್ತೆ ಬುಕ್ಸ್ ಮಾಸ್ಟರ್ಸ್ ನಮ್ಗೆ. ಆದ್ರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅಲ್ಲಿ ಮಾತ್ರ ಪ್ರತಿ ಒಂದಕ್ಕೂ ಸ್ವಾತಂತ್ರ್ಯ ಕೊಟ್ರು, ಪ್ರತಿ ಒಂದಕ್ಕೂ ಪ್ರಿವಿಲ್ ಇದೆ ನಿಮ್ಗೆ. ಎಲ್ಲಾ ಗುರುಗಳನ್ನ ಭೇಟಿ ಮಾಡಿ, ಎಲ್ಲಾ ಗುರುಗಳ ಹತ್ರ ಜ್ಞಾನ ತಗೊಳ್ಳಿ, ಎಲ್ಲಾ ಬುಕ್ಸ್ ಓದಿದಾಗ್ಲೇ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿ. ಜನನಕ್ಕೆ ಮುಂಚೆ ಜೀವನ ಬುಕ್ಸ್ ಇದೆ, ಜನನ ಆದ್ಮೇಲೆ ಬುಕ್ಸ್ ಇದೆ, ಈ ಮರಣ ಆದ್ಮೇಲೆ ಕೂಡ ನಮ್ಗೆ ಬುಕ್ಸ್ ಬಂದಿದೆ. ಮರಣ ಆದ್ಮೇಲೆ ಕೂಡ ನಮ್ ಜೀವನ ಹೆಂಗಿದೆ, ನಾವ್ ಮರಣ ಆದ್ಮೇಲೆ ಏನೇನ್ ವರ್ಕ್ ಮಾಡ್ತಾ ಇದೀವಿ, ಅದೆಲ್ಲ ಮಾಡ್ಬೇಕು ಅಂದ್ರೆ ಇಲ್ಲಿ ಯಾವ ತರ ಟ್ರೈನಿಂಗ್ ತಗೊಬೇಕು ನಾವು. ಯಾಕಂದ್ರೆ ಭೂಮಿ ಮೇಲೆ ನಾವ್ ಎಷ್ಟು ಅದ್ಭುತವಾಗಿ ಜೀವನ ಮಾಡ್ತೀವೋ, ಎಷ್ಟು ಅದ್ಭುತವಾಗಿ ಪ್ರೀತಿ ಪ್ರೇಮದಿಂದ ಇರ್ತೀವೋ, ನಾವು ಮರಣ ಹೊಂದದ ಮೇಲೆ ಕೂಡ ನಮ್ಮ ಸ್ವಂತ ಮನೆಗೆ ಹೋಗೋಕ್ ಮುಂಚೆ ಕೂಡ ಅಲ್ಲಿ ಕೂಡ ನಾವು ಸ್ವಲ್ಪ ಕರ್ತವ್ಯಗಳನ್ನ ನೆರವೇರ್ತಿಸ್ಬೇಕು. ಯಾಕಂದ್ರೆ ಈ ಸೃಷ್ಟಿಯಲ್ಲಿ ಎಲ್ಲಾ ಕಡೆ ಕೂಡ ಕೆಲ್ಸಗಳು ಮಾಡೋರ್ ಬೇಕು, ನಮ್ಗ್ ವರ್ಕ್ ಮಾಡೋರ್ ಬೇಕಿಲ್ಲ. ಯಾಕೋ ಒಂದು ಮನೆ ಅಂತಂದ್ರೆ ಇವಾಗ ಒಂದೊಂದ್ ಕೆಲ್ಸಕ್ಕೆ ಒಬ್ಬೊಬ್ರು ಇದ್ದೇ ಇರ್ತೀವಿ. ನಾವು ಅಡಿಗೆ ಮಾಡೋದ್ ನಾವಿದ್ರೆ, ಹೊರಗಡೆ ದುಡಿಯಕ್ ಅವ್ರಿದ್ರೆ, ಅದೆರಡೂ ಬ್ಯಾಲೆನ್ಸ್ ಆಗ್ಲೇನೆ ಸಂಸಾರ ಅಂತೀವಿ. ಅದೆರಡೂ ಇದ್ದಾಗಲೇ ಮಕ್ಕಳನ್ನೆಲ್ಲ ಸರಿಯಾಗಿ ನಾವು ಬೆಳೆಸೋಕೆ, ಅವ್ರಿಗೆ ಏನ್ ಬೇಕೋ ಪೂರೈಸೋಕೆ, ಒಂದ್ ದೊಡ್ಡವ್ರಿದ್ದಾಗ ಅವ್ರಿಗೆ ನೋಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಆದ್ರೆ ಇಬ್ರು ಒಂದೇ ಕೆಲ್ಸಕ್ಕೆ ಇವತ್ತು ಯಾರು ಹೋಗ್ತಾ ಇದಾರೋ, ಈ ಹೊರಗಡೆ ಒಳಗಡೆ ಕೆಲ್ಸಗಳು ಮಾಡೋರ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಅವ್ರು ಎಷ್ಟು ಒದ್ದಾಡ್ತಾ ಇದಾರೆ, ಮನೇನ್ ಮೇಂಟೈನ್ ಮಾಡಕ್ ಆಗ್ದಾರೆ, ಹೊರಗಡೆ ಕೆಲ್ಸಗಳು ಮಾಡಕ್ ಆಗ್ದಾರೆ, ಎಷ್ಟು ಡಿಪ್ರೆಷನ್ ಗಳಿಗೆ ಹೋಗಿ, ಎಷ್ಟು ಮೈಗ್ರೇನ್ ಗಳು ತಂದ್ಕೊಂಡು ಇವತ್ತು ಪ್ರತಿ ಒಂದಕ್ಕೂ ಟೆನ್ಷನ್ ತಗೊಂಡು, ಮನೆಯವ್ರ ಜೊತೆ ಮಾತಾಡೋಕ್ ಸಮಯ ಇಲ್ಲ, ಮಕ್ಕಳ ಜೊತೆ ಮಾತಾಡೋಕ್ ಸಮಯ ಇಲ್ಲ. ಇವೆಲ್ಲ ಹೆಂಗಾಗ್ತದೆ ಅಂದ್ರೆ ಅವ್ರವ್ರ ಕೆಲಸ ಅವ್ರು ನಿರ್ವರ್ತಿಸ್ತಾ ಇಲ್ಲ. ಇಲ್ಲಿ ಕಾಂಪಿಟೇಷನ್, ನಮ್ಗೆ ಇನ್ನೂ ದುಡಿಬೇಕು, ಇನ್ನೂ ದುಡಿದ್ರೆ ಚೆನ್ನಾಗಿರ್ತೀವಿ, ಇನ್ನೂ ದುಡಿದ್ರೆ ನಮ್ಮ ಮಕ್ಕಳನ್ನ ಒಳ್ಳೆ ಸ್ಕೂಲ್ಗಳಿಗೆ ಹಾಕ್ತಿವಿ, ಇನ್ನೂ ದುಡ್ಡಿದ್ರೆ ನಾವು ಒಳ್ಳೆ ವ್ಯಾನ್ಗಳಿಗೆ ಹಾಕ್ತಿವಿ, ಇನ್ನೂ ಸ್ಕೂಲ್ ಇದ್ರೆ ನಾವು ಒಳ್ಳೆ ಕಾರ್ ತಗೊಳ್ತೀವಿ. ನಮ್ಗೆ ಯಾಕೆ ಇಷ್ಟು ಕಷ್ಟ ಯಾಕೆ ಬಂದಿದೆ ಅಂದ್ರೆ ನಮ್ಮ ಕೋರಿಕೆಗಳು. ಈ ಕೋರಿಕೆಗಳಿಂದಾನೇ ಈ ಜನನ ಮರಣ ಚಕ್ರದಲ್ಲಿ ನಾವು ಬಿದ್ದು ಒದ್ದಾಡ್ತಾ ಇದ್ವಿ. ಆ ಕೋರಿಕೆ ಯಾವಾಗಿಲ್ದ್ರೇನೆ ನಮ್ಗೆ ಏನ್ ಕೊಟ್ಟಿದಾರ ಅದ್ರಲ್ಲಿ ನಾವು ಪ್ರಶಾಂತವಾಗಿ ಬದುಕೋದೇ ನಿಜ. ಆದ್ರೆ ಅದಕ್ಕೆ ಎಕ್ಸಾಂಪಲ್ ಆಗ ನಮ್ಗೆ ಎಷ್ಟೋ ಗುರುಗಳು ಬಂದು ತೋರಿಸ್ಬಿಟ್ರು, ಹಿಂಗು ಕೂಡ ನೀವು ಜೀವನ ಮಾಡ್ಬೋದು, ಏನು ಇಲ್ದ್ರ ಕೂಡ ನೀವು ಬದುಕ್ಬೋದು ಅಂತ ಕೂಡ ಜೀವನ ಮಾಡಿ ತೋರ್ಸಿದ್ರು ನಮ್ಗೆ. ಅದನ್ನೆಲ್ಲ ಎಕ್ಸಾಂಪಲ್ ತಗೊಂಡು ಅಷ್ಟು ನಾವು ಮಾಡಕ್ ಆಗ್ದಾರೆ ಕೂಡ ಅಟ್ಲೀಸ್ಟ್ ನಮ್ಗೆ ಇರೋದಕ್ಕೆ ಒಂದು ನೆರಳಿದೆ, ತಿನ್ನೋಕ್ ಮೂರೊತ್ತು ಊಟ ಇದೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಈ ಪ್ರಪಂಚದಲ್ಲಿ ಬದುಕೋದಕ್ಕೆ ಬಟ್ಟೆಗಳಿದೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಒಡವೆಗಳು ಇದೆ. ಇದಕ್ಕೂ ಮೀರಿ ಕಾಂಪಿಟೇಷನ್ ಯಾರ್ ಜೊತೆಗ್ ಬೇಕು? ಒಳ್ಳೆ ಸ್ಕೂಲ್ಗೆ ಹೋದ್ರೆ ಮಕ್ಕಳಿಗೆಲ್ಲ ಸಂಸ್ಕಾರ ಸಿಗ್ತಾ ಇದೆಯಾ, ಅವ್ರು ಏನ್ ಕಲಿತಾ ಇದಾರೆ, ಅಲ್ಲಿ ಏನ್ ಕಲ್ತ್ಕೊಂಡ್ ಬರ್ತಾರೆ, ಯಾವ ಸ್ಕೂಲ್ ನಾವು ಆಗ್ತಾ ಇದೀವಿ, ಮಕ್ಳಿಗೆ ಏನ್ ಬೇಕು ಅಂತ ಆಗ್ತಾ ಇದೀವಿ. ಯಾಕಂದ್ರೆ ಮಕ್ಕಳು ಹುಟ್ಟಿದ ತಕ್ಷಣನೇ ನಮ್ಗೆ ಕಾಂಪಿಟೇಷನ್, ಯಾವ ಸ್ಕೂಲಲ್ಲಿ ಹಾಕ್ಬೇಕು, ಅವ್ರು ಎಷ್ಟು ಓದ್ಬೇಕು, ಮತ್ತೆ ಅವ್ರು ಯಾವ ಕೆಲ್ಸ ಸಿಗ್ಬೇಕು, ಅವ್ರಿಗೆ ಎಷ್ಟು ಸ್ಯಾಲ್ರಿ ಬರ್ಬೇಕು, ಅವ್ರು ಮತ್ತೆ ಯಾವ ಅಪಾರ್ಟ್ಮೆಂಟ್ ತಗೊಬೇಕು, ಯಾವ ಕಾರ್ ತಗೊಬೇಕು. ನಮ್ಮ ಆಲೋಚನೆ ಮಗು ಹುಟ್ಟೋಕ್ ಮುಂಚೆನೆ ಮಗು ಮತ್ತೇನ್ ಮಾಡ್ಬೇಕು ಅಂತ ನಾವು ಆಲೋಚನೆ ಮಾಡ್ತಾ ಇದ್ದಾಗ, ಅಂದ್ರೆ ನಾವು ಇಲ್ಲಿಂದ ಬಿಟ್ಟು ಹೋಗೋಕೆ ಯಾರಿಗೂ ಇಷ್ಟ ಇಲ್ಲ. ನಮ್ಗೇನಿಲ್ಲ, ಪರ್ಮನೆಂಟ್ ಆಗಿ ಜಾಗ ಕೊಟ್ಟಿದ್ದಾರೆ, ಈ ಜಾಗ ನಾವು ಪರ್ಮನೆಂಟ್ ಆಗಿ ಇಲ್ಲೇ ಇರ್ತೀವಿ, ಈ ಜಾಗದಲ್ಲೇ ನಮ್ಗೆ ಎಲ್ಲಾ ಬೇಕು, ನಮ್ಗೆ ಅದು ಐಫೈ ಆಗ್ಬೇಕು. ಅದು ಮಿಡ್ಲ್ ಫ್ಯಾಮಿಲಿಗೆ ಒಪ್ಕೊಳಕ್ಕೆ ಇವಾಗ ಯಾರು ಸಿದ್ಧವಾಗಿಲ್ಲ. ಮಕ್ಕಳನ್ನ ಇವಾಗ ಮಾತಾಡ್ಸಿದ್ರೆ ಅದೇ ಹೇಳ್ತಾರೆ, ಫಸ್ಟ್ ನಿಮ್ಮಂಗೆ ಜೀವನ ಮಾಡಕ್ ನಮ್ಗೆ ಇಷ್ಟ ಇಲ್ಲ, ನಮ್ಗಿನ್ನು ಚೆನ್ನಾಗಿರ್ಬೇಕು, ನಾವು ಲೆಕ್ಚರ್ ಆಗಿರ್ಬೇಕು, ಹಿಂಗೆ ಯಾರು ಜೀವನ ಮಾಡ್ತಾರೆ. ಇವತ್ತು ಹೆಣ್ಮಕ್ಳ ಗಂಡ್ಮಕ್ಳನ್ನ ಮಾತಾಡ್ಸಿದ್ರೆ ಮದುವೆಗಳು ಯಾಕೆ ನಿಂತೋಗ್ತಾ ಇದೆ ಅಂದ್ರೆ ಅವ್ರು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಬದುಕೋದನ್ನ ಅವ್ರಿಗೆ ಕಲಿಸ್ತಾ ಇಲ್ಲ. ನಾವು ಜೀವನಾನ ಹೇಗ್ ಮಾಡ್ಬೇಕು ಅಂತ ಕಳಿಸ್ತಾ ಇಲ್ಲ, ನಮ್ ಸಂಸ್ಕಾರ ಏನು ಅಂತ ಕಳಿಸ್ತಾ ಇಲ್ಲ ಅವ್ರಿಗೆ. ಇವೆಲ್ಲ ಹೋದ್ಮೇಲೆನೆ ಅವ್ರಿಗೆ
ಅವ್ರು ಇದು ದುಡ್ಡಿದ್ರೆ ಇನ್ನೂ ಚೆನ್ನಾಗ್ ಬದುಕಬೇಕೇನೋ, ದುಡ್ಡಿದ್ರೆ ಹಂಗ್ ಬದುಕಬೇಕೇನೋ, ಫ್ರೀ ಆಗಿದ್ರೆ ಇನ್ನೂ ಚೆನ್ನಾಗ್ ಬದುಕಬೇಕೇನೋ. ಯಾಕೆ ಸಂಸಾರಕ್ಕೆ ಹೋಗಿ ಮದುವೆ ಮಾಡ್ಕೊಂಡು ಅವ್ನಿಗೆ ನಾನ್ ಯಾಕೆ ಅಡ್ಜಸ್ಟ್ ಮಾಡ್ಬೇಕು, ಅವಳಿಗೆ ನಾನ್ ಯಾಕೆ ಅಡ್ಜಸ್ಟ್ ಮಾಡ್ಬೇಕು, ಅವಳಿಗೆ ನಾನ್ ಯಾಕೆ ದುಡ್ದು ಹಾಕ್ಬೇಕು. ಆ ಕಾಂಪಿಟೇಷನ್ ಎಲ್ಲಿವರೆಗೂ ಬಂತು ನೋಡಿದ್ರ. ಯಾಕಂದ್ರೆ ಮೊದ್ಲು ಯಾರಿಗೋ ಯಾಕೆ ಕೊಡ್ಬೇಕು ಅನ್ನೋದು, ಇವಾಗ ನಮಗ್ ಗಂಡ ಹೆಂಡತಿ ಅಂದ್ರೇನೆ ನಾನ್ ದುಡ್ದು ಅವ್ನಿಗೆ ಯಾಕೆ ಕೊಡ್ಬೇಕು, ನಾನ್ ದುಡ್ದು ಇವಳಿಗೆ ಯಾಕೆ ಕೊಡ್ಬೇಕು, ಇವಳೆಲ್ಲ ವೇಸ್ಟ್ ಮಾಡ್ತಾಳೆ, ಇವಳೆಲ್ಲ ಇದ್ ಮಾಡ್ಬಿಡ್ತಾಳೆ, ಅವನೆಲ್ಲ ಇದ್ ಮಾಡ್ಬಿಡ್ತಾನೆ ಅಂದ್ರೆ ನಾವು ಹೋಗಿ ನಾನುವರೆಗೂ ನಿಂತು ಬಿಟ್ಟಿದೀವಿ. ನಾವು ಅಂತಿದ್ದ ಸಂಸಾರಗಳಿವೆಲ್ಲ ಆ ಸೃಷ್ಟಿಗೆ ಮೊದಲಾದಾಗ ನಾವು ಅನ್ನೋದು ಒಟ್ಟು ಕುಟುಂಬಗಳು. ದೊಡ್ಡವ್ರು ಏನಾರು ಒಂದ್ ಮಾತು ಹೇಳಿದ್ರೆ ಅದು ತಪ್ಪು ಒಪ್ಪು ಅಂತ ಯೋಚನೆ ಮಾಡಿದ್ರಂಗೆನೆ ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇದ್ದಂತ ಫ್ಯಾಮಿಲಿಗಳು. ಎಲ್ಲಾರು ಒಂದು ಮಾತಿಗೆ ಬೆಲೆ ಕೊಟ್ಟು ಅಷ್ಟು ಅದ್ಭುತವಾದ ಈ ಭೂಮಿ ಮೇಲೆ ನಡೆಸ್ತಾರಂತ ಫ್ಯಾಮಿಲಿಗಳು. ಇವತ್ತು ನಾವ್ ಯಾವ ಸ್ಥಿತಿಗೆ ಬೆಳೆದಿದೀವಿ ಅಂದ್ರೆ ನಮ್ಮ ಅಸ್ತಿತ್ವನೇ ಮರ್ತೋಗ್ಬಿಟ್ಟಿದ್ವಿ ಮಾಸ್ಟರ್ಸ್. ನಮ್ಮ ಅಸ್ತಿತ್ವ ಏನು ಅನ್ನೋದು ಮರ್ತೋಗ್ಬಿಟ್ಟಿದ್ವಿ. ಅದಕ್ಕೆ ನಮ್ಗೆ ಇಷ್ಟು ಗುರುಗಳು ಬೇಕಾಗಿದ್ದಾರೆ, ಇಷ್ಟು ಬುಕ್ಸ್ ಬೇಕಾಗಿದೆ, ಇಷ್ಟು ಸತ್ಸಂಗಗಳು ಬೇಕಾಗಿದೆ, ಪ್ರತಿದಿನ ಇಷ್ಟು ಕ್ಲಾಸ್ಗಳು ಕೇಳ್ತಾ ಇದೀವಿ. ಓಕೆ, ಅದರಿಂದ ನಾವ್ ಎಲ್ಲಿವರೆಗೂ ಚೇಂಜ್ ಆಗಿದ್ವಿ, ಬದಲಾವಣೆ ಬಂದಿದ್ಯಾ ನಮ್ಮಲ್ಲಿ? ಯಾಕೆ ನಮ್ಮಲ್ಲಿ ಬದಲಾವಣೆ ಬರ್ತಾ ಇಲ್ಲ? ನಾವು ನಾವು ನೀವು ದೈವತ್ವದಿಂದ ಬಂದಿರೋರು, ನೀವೇ ದಿವ್ಯಾತ್ಮಗಳು ಅಂತ ಹೇಳಿದ್ರೆ ಯಾಕೆ ನಂಬೋಕ್ ಆಗ್ತಾ ಇಲ್ಲ ನಮ್ಗೆ? ಪತ್ರ ಸರ್ ಏನ್ ಹೇಳಿದ್ರಪ್ಪ, ಅವ್ರ ಬಾಯಿ ತೆಗ್ದಿದ್ದೆ ನಾವ್ ಯಾರು ನೀನು ನಾನು ಅಂತ ಯಾರನ್ನೂ ಅವ್ರನ್ನ ಪಕ್ಕಕ್ಕಿಟ್ಟು ಮಾತಾಡಿಲ್ಲ. ಈ ಗ್ರೌಂಡ್ ಅಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಲಕ್ಷ ಜನಕ್ಕೂ ಅಷ್ಟು ಸಾವಿರ ಜನಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಅಂದ್ರು. ಅಂದ್ರೆ ಅವ್ರ ದೃಷ್ಟಿಗೆ ಏನು ಅಂದ್ರೆ, ಗುರುವೇನ್ ನಮ್ ಜೊತೆ ಜೋಕ್ ಮಾಡಿದ್ರ, ತಮಾಷೆ ಮಾಡಿದ್ರ, ಅವ್ರನ್ನ ಟೈಮ್ ಪಾಸ್ ಹೇಳಿದ್ರಪ್ಪ? ಅದನ್ನ ಒಂದ್ಸತಿ ಎಲ್ಲ ಎರಡ್ ಸತಿ ಎಲ್ಲ. ಅವ್ರು ಇರೋವ್ರಿಗೆ ಯಾವತ್ತು ಅವ್ರಿಗೆ ಈ ಆತ್ಮ ಜ್ಞಾನ ಅದನ್ನ ಅವರ ಅಸ್ತಿತ್ವ ಯಾವತ್ತು ಅವ್ರಿಗೆ ಗೊತ್ತಾಗೋಯ್ತೋ ಆವತ್ತಿಂದ 40 ವರ್ಷಗಳು ಬರೀ ಪ್ರತಿ ಸೆಕೆಂಡ್ ಇದೇ ಪದನ ಉಪಯೋಗಿಸ್ಕೊಳ್ತಾ ಬಂದ್ರಲ್ಲ ಅವರು. ಯಾಕೆ ಉಪಯೋಗಿಸಿದ್ರು ಅವರು? ಮತ್ತೆ ನಾವೆಲ್ಲರೂ ಅದನ್ನ ಕೇಳ್ತಾ ಇದ್ವಲ್ಲ, ಆ ಪದಗಳು ಕೇಳ್ತಾ ಇದ್ವಲ್ಲ, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂದ್ರೆ. ಮತ್ತೆ ನಾವ್ಯಾರು ಮತ್ತೆ ಇನ್ನು ಆ ಪದಕ್ಕೆ ಭಯ ಪಡ್ತಾ ಇದ್ವಿ ಯಾಕೆ? ಎಲ್ಲಿ ಹುಡುಕ್ತಾ ಇದ್ವಿ ನಾವು? ಯಾಕಂದ್ರೆ ನಾವು ಇವಾಗ ಎಲ್ಲಾರು ನಮ್ಮ ಮನೆಗಳಲ್ಲಿ ಇದೀವಿ. ಯಾವ್ದೋ ಒಂದು ಊರು, ಒಬ್ರು ಬೆಂಗಳೂರು, ಒಬ್ರು ಕಾರವಾರ, ಒಬ್ರು ಶಿವಮೊಗ್ಗನ, ಒಬ್ರು ಕರ್ನಾಟಕ, ಆಂಧ್ರ, ಎಲ್ಲೋ ಒಂದ್ ಕಡೆ ಇದ್ವಿ. ಅಲ್ಲಿಂದ ಹೊರಟಿದ್ವಿ, ಒಂದೂರಿಂದ ಒಂದೂರಿಗೆ ಪ್ರಯಾಣ ಹೊರಟಿದ್ವಿ. ಅಲ್ಲಿಂದ ವಾಪಸ್ ಮತ್ತೆ ನಮ್ಮೂರಿಗೆ ನಾವು ಬರ್ಲೇಬೇಕು. ಅಲ್ಲಿರೋಕ್ ಆಗಲ್ಲ ನಾವು. ಎಷ್ಟು ದಿನ ಇರೋಕ್ ಸಾಧ್ಯ? 1 ವಾರ, 1 ತಿಂಗಳು, ನಮಗೆ ಎಲ್ಲಿವರೆಗೂ ಅನುಕೂಲ ಇದೆ ಅಲ್ಲಿವರೆಗೂ ಇರ್ತೀವಿ. ಅಲ್ಲಿ ಆಮೇಲೆ ವಾಪಸ್ ಬರ್ಲೇಬೇಕು. ಇಲ್ಲ ನಾನು ಇಲ್ಲೇ ಇದ್ಬಿಡ್ತೀನಿ, ನಾನು ತುಂಬಾ ಚೆನ್ನಾಗಿದೆ, ಇಲ್ಲಿ ಹೆಸರು ಕೊಟ್ಟಿದ್ರೆ, ಇಲ್ಲ ಅನುಕೂಲವಾಗಿದೆ, ಇಲ್ಲೇ ಇದ್ಬಿಡ್ತೀನಿ ಅಂದ್ರೆ ಯಾರು ಇಟ್ಕೊಳ್ತಾರೆ ನಮ್ಮನ್ನಲ್ಲಿ? ಮತ್ತೆ ನಾವ್ ಮನೆಗ್ ಹೋಗೋದಕ್ಕೆ ಯಾಕೆ ಭಯ ಪಡ್ತಾ ಇದ್ವಿ ನಾವು? ನಮ್ ಮನೆ ಎಲ್ಲಿದೆ ಅಂತ ನಾವು ಹುಡುಕ್ತಾ ಇದ್ವ? ಹೋಗ್ಲಿ, ಬಂದಿದ ತಕ್ಷಣ ಮರೆತು ಬಿಟ್ಟಿದ್ವಿ. ಅದಕ್ಕೆ ಪತ್ರಿ ಸರ್ ಪ್ರತಿ ಸೆಕೆಂಡ್ ನಮ್ಮನ್ನ ನಮ್ಮ ಅಸ್ತಿತ್ವ ಜ್ಞಾಪಿಸೋದಕ್ಕೆ, ನಾವೆಲ್ಲ ಭೂಲೋಕಕ್ಕೆ ಬಂದಿರೋಂತ ಯಾತ್ರಿಗಳು ನಾವು. ನಾವಿಲ್ಲಿ ಪರ್ಮನೆಂಟ್ ಆಗಿ ಬಂದಿರೋರಲ್ಲ. ಮೈ ಡಿಯರ್ ಮಾಸ್ಟರ್ಸ್, ಎಲ್ಲಾರು ತಿಳ್ಕೊಳ್ಳಿ, ನೀವೇ ದೇವ್ರುಗಳು. ಅದಕ್ಕೆ ಯಾವ ದೇವ್ರನ್ನು ಬೇಡ್ಕೊಳ್ತಾ ಕುತ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ನಾವ್ ದೇವ್ರ ಹತ್ರಕ್ಕೆ ಹೋಗ್ಬೇಕು. ದೇವ್ರೇ ನಮ್ಮನೆ ಅಂದ್ರೆ, ನಾವೇ ದೇವ್ರು ಅಂದ್ರೆ, ಮತ್ತೆ ನಾವಿಲ್ಲಿ ದೇವ್ರನ್ನ ಬೇಡ್ಕೊಂತ ಕೂತ್ಕೊಳ್ತಾ ಇದ್ರೆ ಅಂದ್ರೆ ನಮಗ್ ಇನ್ನೂ ನಾವು ದೇವ್ರ ಅಂಶ ನಮ್ಮಲ್ಲಿದೆ ಅನ್ನೋದನ್ನ ನಾವ್ ಮರ್ತು ಬಿಡ್ತಾ ಇದ್ವಿ. ಇವಾಗ ನಮ್ಮ ಮಕ್ಳಾಗಿರೋದು ಅದೇ ಪರಿಸ್ಥಿತಿ. ನಾವ್ ಎಷ್ಟೋ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿದ್ವಿ ಅಂತ ಕೂಲಿ ನಾಲಿ ಮಾಡಿ ಅವ್ರಿಗೇನೋ ಒಂದು ಬಟ್ಟೆ ಅದೆಲ್ಲ ಹೆಂಗಿರ್ಬೇಕು ಏನೋ ಅಂತ ಗೊತ್ತಿಲ್ದ್ರ ಅಪ್ಪ ಅಮ್ಮ ನೋಡಿದ್ರು, ಅಜ್ಜಿ ತಾತ ನೋಡಿದ್ರೆ, ಸಮಾಜದಲ್ಲಿ ಅವ್ರು ನಮ್ಮ ಅಪ್ಪ ಅಮ್ಮ ನಮ್ಮ ತಾತ ಅಜ್ಜಿ ಅಂತ ಹೇಳ್ಕೊಳಕ್ಕೂ ಕೂಡ ಅವ್ರಿಗೆ ಇಷ್ಟ ಆಗ್ದರಂಗ ಆಗ್ಬಿಟ್ಟಿದೆ. ಯಾಕಂದ್ರೆ ಅವ್ರೊಂದು ಪ್ರಪಂಚಕ್ಕೆ, ಅವ್ರಿಗೆ ಈ ಪ್ರಪಂಚದಲ್ಲಿ ಇರ್ಬೇಕು ಅಂತ ಅವ್ರು ಎಷ್ಟು ಕಷ್ಟಪಟ್ಟು ಬಂದು ನಮ್ಮನ್ನ ಆ ಪ್ರಪಂಚಕ್ಕೆ ಕಳ್ಸಿದ್ದಾರೆ. ಆದ್ರೆ ಈ ಪ್ರಪಂಚನ ನಮ್ಮ ಮಕ್ಳು ಇವಾಗ ಇಷ್ಟ ಪಡ್ತಾ ಇಲ್ಲ. ನಮ್ಮ ಅಪ್ಪ ಅಮ್ಮನಿಗೆ ಡ್ರೆಸ್ ಸೆನ್ಸ್ ಇಲ್ಲ, ಅವ್ರು ಚೆನ್ನಾಗ್ ಬರಲ್ಲ, ಅವರೆಲ್ಲ ಎಷ್ಟ್ ಚೆನ್ನಾಗ್ ಬರ್ತಾರೆ, ಇವ್ರು ನಮ್ಮ ಅಪ್ಪ ಅಮ್ಮ ನಾನು ಹೆಂಗೆ ಹೇಳ್ಕೊಳ್ಳಿ ಅನ್ನೋ ಮಟ್ಟಕ್ಕೆ ನಮ್ಮ ಮಕ್ಕಳನ್ನ ನಾವು ಬೆಳೆಸ್ತಾ ಇದ್ವಿ ಅಂದ್ರೆ ನಮ್ ಪರಿಸ್ಥಿತಿ ಅದೇ ಆಗಿದೆ ಮಾಸ್ಟರ್ಸ್. ನಾವೆಲ್ಲ ದೇವ್ರುಗಳು. ಆದ್ರೆ ದೇವ್ರು ಅಂತ ಹೇಳಿದ್ರೆ ನಾವು ನಂಬೋ ಪರಿಸ್ಥಿತಿಲೇ ನಾವ್ ಹೆಂಗ್ ಸಾಧ್ಯ ಆಗುತ್ತೆ ನಮ್ಗೆ? ನಾವು ಮನುಷ್ಯರು ಅಷ್ಟೇನೆ. ಇಷ್ಟೆಲ್ಲಾ ನಾವು ಆತ್ಮಜ್ಞಾನ ಕಲ್ತ್ರೆ ಇವಾಗ ನಾವು ಪ್ರಪಂಚದಲ್ಲಿ ಆತ್ಮಜ್ಞಾನಕ್ಕೆ ಬರ್ದಿರೋ ಆಧ್ಯಾತ್ಮಿಕತೆಗೆ ಬರ್ದಿರೋ ಆಧ್ಯಾತ್ಮಿಕತೆ ಅಂದ್ರೆ ಏನು ಮಾಸ್ಟರ್ಸ್? ಆದಿಯಿಂದ ಏನೇನಾಗಿದೆ ತಿಳ್ಕೊಳ್ಳೋದೇ ಆ ಕಥೆನ ತಿಳ್ಕೊಳ್ಳೋದೇ ಆಧ್ಯಾತ್ಮಿಕತೆ ಅಂದ್ರೆ. ಆದಿಯಿಂದ ಏನೇನ್ ನಡೆದಿದೆ, ಆದಿ ಅಂದ್ರೆ ಏನು, ಅದ್ ಅಂತ್ಯ ಆಗ್ಬೇಕು ಅಂದ್ರೆ ಏನ್ ತಿಳ್ಕೊಂಡ್ರೆ ಅಂತ್ಯ ಆಗುತ್ತೆ? ಏನ್ ಓದಿದ್ರೆ ಮತ್ತಿನ್ನೇನು ಓದೋ ಕೆಲ್ಸ ಇಲ್ವಲ್ಲ, ಅಂತದನ್ನ ಓದಿ ಅಂತ ಗುರುಗಳು ಹೇಳ್ತಾರಲ್ಲ, ಯಾವ್ದದು? ಯಾವ್ದನ್ನ ಓದಿದ್ರೆ ಇನ್ಯಾವ್ದು ಓದೋಕ್ ಆಗ್ದಿರೋಂಥದ್ದು ಯಾವ್ದದು? ಅದು ನಮ್ ಮುಂದೆನೆ ಇದೆಯಾ?
ಇದ್ರೆ ಯಾಕೆ ಮತ್ತೆ ನಾವು ಅದನ್ನ ಒಪ್ಕೊಳ್ತಾ ಇಲ್ಲ? ಪ್ರತಿದಿನ ಇಷ್ಟು ನಾವು ಸತ್ಸಂಗಗಳು ಮಾಡ್ತಾ ಇದ್ವಲ್ಲ, ಮತ್ತೆ ಒಬ್ರಿಗೊಬ್ರು ನಾವ್ ಏನ್ ನೋಡ್ತಾ ಇದ್ವಿ, ಒಬ್ರಲ್ಲೊಬ್ರು ನಾವ್ ಏನ್ ನೋಡ್ತಾ ಇದ್ವಿ? ನಮ್ಮ ಹೆಸರು ನಮ್ಮ ದೇಹನ, ನಮ್ಮ ಪ್ರಪಂಚನ ನಾವಿನ್ನೂ ನೋಡ್ಕೊಳ್ತಾ ಇದ್ರೆ ನಮ್ ಒಳಗಡೆ ಇರೋರ್ನ ಯಾವಾಗ ನೋಡ್ತೀವಿ ನಾವು? ಇದನ್ನ ಎಲ್ಲಾ ಬುಕ್ಸ್ ಅಲ್ಲಿ ಹೇಳ್ತಾನೆ ಇದಾರೆ, ನೀವೇ ದಿವ್ಯಾತ್ಮಗಳು ಅಂತ. ಥೌಸಂಡ್ ಸೀಟ್ಸ್ ಆಫ್ ಜೈಲಿ ಲಕ್ಷ್ಮೀದೇವಿ ಇದನ್ನೇ ಹೇಳ್ತಾರೆ, ನೀವು ಬೇರೆಲ್ಲ ನಾವು ಬೇರೆಲ್ಲ, ಅದೇ ಭೂಮಿಗೆ ನಾವು ಕೂಡ ಬಂದ್ವಿ. ಯಾಕೆ ಬಂದ್ವಿ ಅಂತಂದ್ರೆ, ಆ ಭೂಲೋಕದಲ್ಲಿ ಪ್ರತಿ ಒಂದು ಕಡೆ ಕೂಡ ನೀವ್ ಇವಾಗ ಏನ್ ದೇವಸ್ಥಾನಗಳಂತ ಇದ್ದೀರಾ, ಏನು ಟ್ರೆಕ್ಕಿಂಗ್ ಗಳಂತ ಇದ್ದೀರಾ, ಏನ್ ಅಷ್ಟು ಬೆಟ್ಟಗಳ ಮೇಲೆ ದೇವಸ್ಥಾನಗಳು ಯಾಕಾದ್ವು, ಅಷ್ಟು ಬೆಟ್ಟಗಳಿಗೆ ಯಾಕೆ ಪತ್ರಿ ಸರ್ ಟ್ರೆಕ್ಕಿಂಗ್ ಕರ್ಕೊಂಡು ಹೋದ್ರು, ಯಾಕೆ ಅಷ್ಟು ಬೆಟ್ಟಗಳ ಹತ್ತು ನಾವು ಇವಾಗ ತಿರುಪತಿಗಾಗ್ಲಿ ಪ್ರತಿ ಒಂದು ಬೆಟ್ಟ ಕೂಡ ಯಾಕೆ ದೇವ್ರು ಕೂಡ ಬೆಟ್ಟದ ಮೇಲೆ ಇದ್ದಾರೆ ಅಂದ್ರೆ, ಅಲ್ಲಿ ಅವರೆಲ್ಲ ಬಂದು ಕೂತು ಇದೇ ತಪಸ್ಸನ್ನ ಮಾಡಿ ಎನರ್ಜಿನ ಸ್ಪ್ರೆಡ್ ಮಾಡಿದ್ದಾರೆ. ಈ ಸೃಷ್ಟಿಗೆ ಒಂದು ಶಕ್ತಿ ಬೇಕು, ಆ ಶಕ್ತಿ ಬೇಕು ಅಂತಂದ್ರೆ ಅವರೆಲ್ಲರೂ ಕೂಡ ಈ ಭೂಮಿ ಮೇಲೆ ಜನ್ಮ ತಗೊಂಡ್ ಬಂದು ಎಲ್ಲೆಲ್ಲಿ ಈ ಬ್ಯಾಲೆನ್ಸ್ ಮಾಡೋ ಅಂತ ಶಕ್ತಿನ ಕೊಟ್ಟೋಗಿದ್ದಾರೆ ಎಲ್ಲಾ ಕಡೆ ಕೂಡ. ಆ ಎನರ್ಜಿನ ಇಲ್ಲಿ ಬಿಟ್ಟೋಗಿದ್ದಾರೆ ಅವರು. ನೀವೆಲ್ಲಾರು ಬಂದು ಆ ಟ್ರೆಕ್ಕಿಂಗ್ ಅನ್ನೋದು ಬಂದು ನೀವು ಅಲ್ಲೇನೋ ಬಂದ್ವಿ, ಇಲ್ಲಿ ನೋಡಿದ್ವಿ, ತಿಂದ್ವಿ, ಓದ್ವಿ ಅಂತ ನೀವ್ ಎಂಜಾಯ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಆ ಜಾಗದ ಮಹಿಮೆ ಕೂಡ ಗೊತ್ತಿರಲ್ಲ ನಿಮ್ಗೆ. ಆದ್ರೆ ನೀವು ಆ ಜಾಗಕ್ಕೆ ಬಂದಾಗ ಅಲ್ಲಿ ಕೂತ್ಕೊಂಡು 10 ನಿಮಿಷ ನೀವು ತಪಸ್ಸನ್ನ ಮಾಡಿದಾಗ ನಮ್ಮ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತೀರಿ. ಅಲ್ಲಿರೋ ನಾವ್ ಏನ್ ಶಕ್ತಿನ ಬಿಟ್ಟೋಗಿದ್ವೋ ಆ ಶಕ್ತಿ ಜೊತೆಗೆ ನೀವು ಕನೆಕ್ಟ್ ಆದಾಗ ನೀವ್ ಯಾರು ಅಂತ ನೀವು ತಿಳ್ಕೊಳಕ್ಕೆ ನಿಮ್ಗೊಂದು ಅವಗಾಹನೆ ಬರುತ್ತೆ. ನೀವು ಕೂಡ ನಮ್ಮಂಗೆ ಶಕ್ತಿ ಕೊಡೋಕೆ, ಇಲ್ಲಿರೋ ಅನುಭವಗಳನ್ನ ಪಡ್ಕೊಳ್ಳೋದಕ್ಕೆ ಬಂದಿದ್ದೀರ ಹೊರತು ಇಲ್ಲೇ ಇರೋಕ್ ಬಂದಿಲ್ಲ. ನೀವ್ ಯಾರು ಸಾಮಾನ್ಯದವ್ರಲ್ಲ ಅಂತ ಸಾಕ್ಷಾತ್ ಲಕ್ಷ್ಮೀ ದೇವಿ ಕೂಡ ಹೇಳಿದ್ರು ಮಾಸ್ತರ್ಸ್. ಇದೇ ಮಾತು ಹೇಳಿದ್ರು ಅವರು ಕೂಡ. ಪತ್ರಿ ಸರ್ ಇನ್ನೇನ್ ಹೇಳಿಲ್ಲ, ಅವ್ರು ಕೂಡ ಇದನ್ನೇ ಹೇಳಿದ್ರು. ಪೂಜೆ ಮಾಡಬೇಡಿ ಅಂತಂದ್ರೆ ನೀನೇ ದೇವ್ರಾದ್ರೆ ನೀನ್ ಯಾರಿಗಪ್ಪ ಪೂಜೆ ಮಾಡ್ತೀಯಾ ಅಂದ್ರು. ಆದ್ರೆ ನಮ್ಮವ್ರಿಗೆ ಎಲ್ಲಿವರೆಗೆ ಅರ್ಥ ಆಗಿದೆ ಅಂದ್ರೆ, ಪಿರಮಿಡ್ ಮಾಸ್ಟರ್ಸ್ ಅಂದ್ರೆ ಪೂಜೆ ಮಾಡಬಾರ್ದಂತೆ, ಅದೊಂದು ಆರ್ಡರ್ ತರ ಮಾಡ್ತಾ ಇದ್ರು. ಆರ್ಡರ್ ಮಾಡಿದಾಗ ಏನಾಗುತ್ತೆ, ಸಾಮಾನ್ಯ ಜನಕ್ಕೆ, ಇನ್ನು ಕಾಲಿಡ್ತಾ ಇರೋ ಜನಕ್ಕೆ, ಧ್ಯಾನಕ್ಕೆ ಬರ್ದಿರೋ ಜನಕ್ಕೆ, ಅಂದ್ರೆ ಇವರು ದೇವ್ರನ್ನೇ ಮರ್ಯಾದೆ ಕೊಡ್ತಾ ಇಲ್ಲ. ಯಾಕಂದ್ರೆ ಬುದ್ಧಿಸಂ ಬಂದಾಗ ಆಗಿದ್ದು ಇದೇ ಪರಿಸ್ಥಿತಿ. ಬುದ್ಧ ಹೇಳಿದ್ ಕೂಡ ಅದನ್ನೇ, ನೀವೇ ದೇವ್ರುಗಳಪ್ಪ, ನೀವ್ಯಾರಿಗೂ ಪೂಜೆ ಮಾಡೋ ಕೆಲ್ಸ ಇಲ್ಲ ಅಂದ್ರೆ ಅವ್ರು ಹೇಳಿರೋ ಮಾತನ್ನ ಅವ್ರು ಹೇಳಿರೋ ತರ ಬಿಟ್ಬಿಟ್ಟು ಬೇರೆ ತರ ಪ್ರಚಾರಕ್ಕೆ ಬಂದಾಗ, ನಾವೆಲ್ಲ ಕಾಯಿ ಹಣ್ಣುಗಳೆಲ್ಲ ಮಾಡ್ಬಾರ್ದಂತೆ, ಖರ್ಚಾಗುತ್ತಂತೆ, ನಾವು ಪೂಜೆ ಮಾಡ್ಬಾರ್ದಂತೆ, ನಮಗ್ ದೇವರೇ ಇಲ್ವಂತೆ, ಬುದ್ಧಿಸ್ಟು ಬಂದು ನಮ್ಮನ್ನೆಲ್ಲ ಚೇಂಜ್ ಮಾಡ್ಕೊಟ್ರಿ ಅಂತ ಹೇಳಿ ಆಗ ಈ ಬಂದಂತ ಗಂದರಗೋಳ ಆಗಿತ್ತು. ಅವಾಗ ಆ ಸಮಯಕ್ಕೆ ಸಾಕ್ಷಾತ್ ಈಶ್ವರ ಶಂಕರಾಚಾರ್ಯರಾಗಿ ನಮ್ಮ ಮುಂದೆ ಇಳಿದು ಬಂದ್ರು, ನಮಗ್ ಅವಗಾಹನೆ ಕೊಡೋದಕ್ಕೆ. ಯಾವುದು ತಪ್ಪಲ್ಲ, ಯಾವುದು ಸನಾತನ ಧರ್ಮ ಅನ್ನೋದು ಯಾವತ್ತೂ ಹೋಗಿಲ್ಲ. ಸನಾತನ ಧರ್ಮ ಅಂದ್ರೆ ಏನು, ಒಂದು ಸೃಷ್ಟಿನ ಕಾಪಾಡುವಂತ ಧರ್ಮ ಅದು. ಅದ್ರಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದು ಬರೋದಿಲ್ಲ. ಎಲ್ಲಾರು ದೇವರುಗಳನ್ನ ತಿಳ್ಕೊಳ್ಳೋದೇ ಸನಾತನ ಧರ್ಮ. ದೈವತ್ವ ಅನ್ನೋದು ತಿಳ್ಕೊಳ್ಳೋದೇ ಸನಾತನ ಧರ್ಮ ಅಂದ್ರೆ. ಅದನ್ನ ತಿಳಿಸೋದಕ್ಕೆ ಇಷ್ಟೂ ಜನಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಅದನ್ನ ಬಿಡಿಸಿ ಹೇಳಿದ್ರು ಪತ್ರಿ ಸರ್, ಇನ್ನು ಸ್ವಲ್ಪ ಬಿಡಿಸಿ ಹೇಳಿದ್ರು. ಯಾಕಂದ್ರೆ ಅರ್ಥ ಆಗ್ತಾ ಇಲ್ಲ ನಮ್ಗೆ. ಇಷ್ಟು ಜನ್ಮಗಳು ಬರ್ತಾ ಇದ್ವಿ, ಇಷ್ಟು ಸತಿ ಹೋಗ್ತಾ ಇದ್ವಿ, ಮತ್ತೆ ನಾವು ಬಂದ್ರೆ ಕೂಡ ನಮಗೆ ಆ ನಮ್ಮ ನಿಜ ತತ್ವನೇ ಅರ್ಥ ಆಗ್ತಾ ಇಲ್ಲ ನಮ್ಗೆ. ನಮ್ಮ ಅಸ್ತಿತ್ವ ಅರ್ಥ ಆಗ್ತಾ ಇಲ್ಲ ನಮ್ಗೆ. ಮತ್ತೆ 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 ನಾವು ಮಾನವರು ಆ ಮಾನವ ಜನ್ಮ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ, ಇಲ್ಲೇನೋ ನಮ್ಗೆ ಈ ನಮ್ಮ ಕಣ್ ಮುಂದೆ ನಡೀತಾ ಇದೆ ಮಾಸ್ಟರ್ಸ್. ದೂರವಾಗಿ ನಡೀತಾ ಇದ್ರೆ ನಮ್ ಕಣ್ ಮುಂದೆ ಯಾರು ಹೋಗ್ತಾರೇನೆ, ಇಲ್ಲೇ ಪರ್ಮನೆಂಟ್ ಆಗಿ ಒಂದು 300 ವರ್ಷ 500 ವರ್ಷ ಇಲ್ಲಿದ್ದು ಅದನ್ನೆಲ್ಲ ಅನುಭವಿಸ್ತಾ ಇದ್ರೆ ನಾವು ಕೂಡ ಭ್ರಮೆಯಲ್ಲಿ ಬದುಕ್ಬೋದು. ಅಷ್ಟು ದುಡ್ಡು ಸಂಪಾದನೆ ನಾವ್ ಇಷ್ಟು ಲಕ್ಸುರಿಯಾಗಿ ಎಂಜಾಯ್ ಮಾಡ್ಬೋದು, ನಮ್ಗೆ ವಯಸ್ಸು ಹಿಂಗೆ ಇರುತ್ತೆ, ನಾವ್ ಇದ್ರೆ ಹಿಂಗ್ ಬದುಕ್ಬೋದು ಅನ್ಬೋದ್ರೆ ನಮ್ ಮುಂದೆನೆ ಬಾಲ್ಯ, ಯೌವನ, ಕೌಮಾರ್ಯ ಎಲ್ಲ ವೃದ್ಧಾಪ್ಯ ಬರ್ತಾ ಇದೆ. ನಮ್ಮ ದೇಹನೇ ನಮಗೆ ನಾವು ನೋಡ್ತಾ ಇದ್ದಂಗನೆ ಬಾಲ್ಯದಲ್ಲಿದ್ದಂಗೆ, ಯೌವನದಲ್ಲಿದ್ದಂಗೆ ನಾವು ಈ 30 ವರ್ಷಕ್ಕಿಲ್ಲ 30 ವರ್ಷ ಇದ್ದಂಗೆ, 50 ವರ್ಷಕ್ಕಿಲ್ಲ 50 ವರ್ಷ ಇದ್ದಂಗೆ, 70 ವರ್ಷಕ್ಕಿಲ್ವಲ್ಲ. ನಮ್ಮ ದೇಹನೇ ಇಷ್ಟು ರೂಪ ತಗೊಳ್ತಾ ಇರುವಾಗ ಇನ್ನು ಯಾವ್ದ್ರ ಮೇಲೆ ಮೋಹ ನಮಗೆ? ಆ ದೇಹ ಕೂಡ ಏನೇನೋ ಮಾಡೋ ಪ್ರಯತ್ನ ಪಡ್ತಾ ಇದ್ವಿ. ಏನೋ ಇಂಜೆಕ್ಷನ್ಗಳಂತೆ, ಏನೋ ಇದಂತೆ, ಏನೋ ಅದಂತೆ, ಅದಾದ್ರೆ ಇದಾಗಲಿ, ಇದಾದ್ರೆ ನಮ್ ಚರ್ಮ ಚೆನ್ನಾಗಿರುತ್ತೆ, ನಾವ್ ಇವಾಗ ಬಣ್ಣಗಳು ಕೂಡ ಹಾಕೊಳ್ತಾ ಇದ್ವಿ. ಆದ್ರೆ ಅದನ್ನ ಎಲ್ಲಿವರೆಗೂ ಮುಚ್ಚಿಟ್ಕೊಳಕ್ ಸಾಧ್ಯ? ಸತ್ಯನ ಎಲ್ಲಿವರೆಗೂ ಮುಚ್ಚಿಡ್ತೀವಿ ನಾವು? ಇಷ್ಟು ವರ್ಷಗಳೇ ಇಷ್ಟೆಲ್ಲ ಮಾಡಿದಾಗ, ಇಷ್ಟು ಕೋಟಿ ಸಂಪಾದನೆ ಮಾಡಿದಾಗ ಅದನ್ನ ಅನುಭವಿಸೋ ಸಮಯಕ್ಕೆ ಬಂದ್ರೆ, ನಮಗೊಂದು ರೋಗ ಬಂದ್ರೆ ಅದನ್ನ ನಿಜವಾಗ್ಲೂ ಆ ದುಡ್ಡಿಂದ ಕಾಪಾಡ್ಕೊಂಡು ಎಷ್ಟು ಜನ ಬದುಕಿದ್ದಾರೆ, ಎಷ್ಟು ಕೋಟ್ಯಾಧೀಶ್ವರ ಇದಾರಲ್ಲ ನಮ್ ಕಣ್ಮುಂದೆ.
ಕೊರೋನಾ ಬಂದಾಗ ಎಷ್ಟು ಜನಕ್ಕೆ ಕಾಪಾಡ್ಕೊಳಕ್ ಸಾಧ್ಯ ಆಯ್ತು. ದುಡ್ಡಿಂದ ಬದುಕೋದೇ ಆದ್ರೆ ಯಾಕೆ ಅವ್ರಿಗಾಗ್ಲಿಲ್ಲ? ಅಂದ್ರೆ ನಿಜವಾದ ಜೀವನ ಏನು ನಮ್ದು? ಏನ್ ಕೊಟ್ರೆ ಬದುಕೊಳ್ತೀವಿ ನಾವು? ನಿಜವಾಗ್ಲೂ ಬದುಕಿರೋದು ಯಾರು? ಹೋಗ್ತಾ ಇರೋದು ಯಾರು? ನಮ್ ಕಣ್ಣು ಮುಂದೆ ಇಷ್ಟು ನಡೀತಂದ್ರೆ ಯಾಕೆ ನಮ್ಗೆ ಅರ್ಥ ಆಗ್ತಾ ಇಲ್ಲ? ಪ್ರತಿ ಮನೆಯಲ್ಲೂ ಸಾವಿದೆ. ಬುದ್ಧ ಅದನ್ನೇ ಹೇಳ್ತಾರೆ, ಒಂದಮ್ಮ ನನ್ ಮಗುನ ಬದುಕ್ಸು ಅಂದ್ರೆ, ಈ ಭೂಮಿ ಮೇಲೆ ಜನನ ಮರಣ ಅನ್ನೋದು ಸಹಜ ಅಮ್ಮ. ಜನನ ಹೆಂಗ್ ಸಹಜನೋ ಮರಣ ಕೂಡ ಸಹಜ. ನಿನ್ ಮಗುನ ಬದುಕ್ಸಕ್ ಅಂದ್ರೆ ಅವ್ರು ಕೇಳಲ್ಲ. ಅವ್ರು ಅದಕ್ಕೆ ಹೇಳ್ತಾರೆ, ನೀನ್ ಈ ಊರಲ್ಲಿ ಹೋಗ್ಬಿಟ್ಟು ಸಾವು ಆಗ್ದಿರೋ ಮನೇಲಿ ಸಾಸಿವೆ ಕಳಿಸ್ಕೊಂಬ ನಿನ್ ಮಗನ ಬದುಕಿಸ್ತೀನಿ ಅಂತ. ಅವ್ರು ಇಡೀ ಬೋದ್ಗಯ ಓಡಾಡಿದ್ರೆ ಕೂಡ ಅವ್ರಿಗೆ ಸಾವಿಲ್ದಿರೋ ಮನೆ ಸಿಗಲ್ಲ. ಅವಾಗ ಅವ್ರಿಗೆ ಆತ್ಮಜ್ಞಾನ ಬಂದು ಅವ್ರ ಕಾಲ ಮೇಲೆ ಬೀಳ್ತಾರೆ, ಅಯ್ಯೋ ಸ್ವಾಮಿ ನಾನು ಅಜ್ಞಾನದಲ್ಲಿದ್ದೆ ಅಂತ. ಈ ತರ ನಮ್ಮ ಕಣ್ಣು ಮುಂದೆ ನಮ್ಮ ಮಕ್ಳು ಹೋಗ್ತಾ ಇದಾರೆ, ಗಂಡಂದ್ರು ಹೋಗ್ತಾ ಇದಾರೆ, ಹೆಂಡತಿದ್ರು ಹೋಗ್ತಾ ಇದಾರೆ, ತಂದೆ ಹೋಗ್ತಾ ಇದಾರೆ, ತಾಯಿ ಹೋಗ್ತಾ ಇದಾರೆ, ಎಲ್ಲಾರು ಹೋಗ್ತಾ ಇದಾರೆ. ಅವ್ರು ಏನ್ ಎತ್ಕೊಂಡು ಹೋಗ್ತಾ ಇದ್ರು? ಹೋಗುವಾಗ ಅಟ್ಲೀಸ್ಟ್ ಒಂದು ಲಾಸ್ಟ್ ಒಂದು ಮಾತು ಹೇಳೋಕಾದ್ರೂ ಸಾಧ್ಯ ಆಗ್ತಾ ಇದ್ಯಾ? ಅಟ್ಲೀಸ್ಟ್ ನನಗಿದು ಬೇಕು ಅಂತ ಕೇಳೋಕ್ ಸಾಧ್ಯ ಆಗ್ತಾ ಇದ್ಯಾ? ಆ ಸೆಕೆಂಡ್ ಅಲ್ಲಿ ಹೊರಡ್ಲೇಬೇಕು. ಯಾಕಂದ್ರೆ ಕರೆ ಬಂದ್ರೆ ಅವನಲ್ಲಿ ಬೆಲ್ ಹೊಡೆದ್ರೆ ಇಲ್ಲಿ ಸಮಯ ತಗೊಳಕ್ ಅವ್ನ್ ಸಮಯ ಕೊಡೋದಿಲ್ಲ. ಸಮಯ ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ ಅವನು. ಯಾಕಂದ್ರೆ ನಮ್ಗೆ ಇದೆಲ್ಲ ಅವಕಾಶಗಳೇ. ನಮ್ಗೆ ಸಮಯ ಕೊಡ್ತಾನೆ ಇದ್ದಾನೆ. ನಿಮ್ ಸಮಯ ಆಗ್ತಾ ಇದೆ. ಯಾಕಂದ್ರೆ ಒಂದು ವಯಸ್ಸು ಆಗ್ತಾ ಇದೆ ಅಂತಂದ್ರೆ ಒಂದೊಂದ್ ವರ್ಷ ಬರ್ತ್ಡೇ ನಾವು ಈ ಸತಿ ಈ ಹೋಟ್ಲಲ್ಲಿ, ಇನ್ನೊಂದ್ಸತಿ ಇನ್ನೊಂದ್ ಹೋಟ್ಲಲ್ಲಿ, ಇನ್ನೊಂದ್ಸತಿ ರೆಸಾರ್ಟ್ ಅಲ್ಲಿ ಮಾಡ್ತಾ ಇದ್ವಿ. ಬರ್ತ್ಡೇ ಪಾರ್ಟಿ ಏನೋ ನಡೀತಾ ಇದೆ. ಆದ್ರೆ ಆ ವರ್ಷ ಆದಂಗೆ ನಿನ್ನಲ್ಲಿ ಕರೆ ಬರ್ತಾ ಇದೆ, ನಿನ್ನ ಸಮಯ ಮುಗೀತಾ ಇದೆ ಅನ್ನೋದನ್ನ ಎಷ್ಟು ಜನಕ್ಕೆ ಜ್ಞಾಪಕ ಬರ್ತಾ ಇದೆ? ಇರುವಾಗೇನೋ ಮಾಡ್ತಾ ಇದೀವಿ. ಆದ್ರೆ ಈ ವರ್ಷ ಆಯ್ತು ಅಂದ್ರೆ ಒಂದ್ ವರ್ಷ ನಾನು ಮುಂದಕ್ಕೆ ಹೋಗಿದ್ದೀನಿ. ಈ ವರ್ಷ ಇಲ್ಲಿ ಏನ್ ಸಾಧನೆ ಮಾಡಿದೀನಿ? ಯಾವ್ದಕ್ಕೋಸ್ಕರ ಬರ್ತ್ಡೇ ಮಾಡ್ತಾ ಇದ್ದೀನಿ? ಏನ್ ಅರ್ಥ ಆಗಿದೆ ನನ್ಗೆ ಬರ್ತ್ಡೇಗೆ? ನಾನು ನನ್ಗೇನ್ ಅರ್ಥ ಮಾಡ್ಸಿದೆ? ಇವೆಲ್ಲ ತಿಳ್ಕೊಳ್ದೆ ಇದ್ರೆ ನಾವ್ ಮುಂದಕ್ಕೆ ಹೋಗೋದು ಹೆಂಗ್ ಮಾಸ್ಟರ್ಸ್? ಬರೀ ಬರ್ತ್ಡೇ ಸೆಲೆಬ್ರೇಷನ್. ನನಗೆ ಸೆಲೆಬ್ರೇಷನ್ ಮಾಡಿ ನಮ್ಮ ಧ್ಯಾನಿಗಳು ಕೂಡ ಒಂದು ಕೋರಿಕೆ, ಅಯ್ಯೋ ಎಲ್ಲಾ ಧ್ಯಾನಿಗಳ ಆಶೀರ್ವಾದ ಮಾಡಿದ್ರೆ ಇನ್ನೂ ನನಗೆ ಏನೋ ಸಿಗುತ್ತೆ, ಏನು ಬರಲ್ಲ ಮಾಸ್ಟರ್ಸ್. ಯಾರೋ ಆಶೀರ್ವಾದ ಮಾಡಿದ್ರೆ, ಯಾರೋ ನೀನು ಬರ್ತ್ಡೇ ವಿಶ್ ಮಾಡಿದ್ರೆ ಏನೋ ಬರೋದಿಲ್ಲ. ನಿನ್ನ ಬರ್ತ್ಡೇಗೆ, ನಿನ್ನ ಹುಟ್ಟಿಗೆ ನೀನು ಅರ್ಥ ತಿಳ್ಕೊಂಡಾಗ, ಅದ್ರ ಬಗ್ಗೆ ಸಾಧನೆ ಮಾಡಿದಾಗ. ಯಾಕಂದ್ರೆ ನಿನಗೆ ಇವತ್ತು ಒಂದು ದಿನ ಟೈಮ್ ಕೊಟ್ಟಿದ್ದಾರೆ. ನಮ್ಮ ಜನ್ಮ ಕೂಡ 100 ವರ್ಷ ಅಂದ್ರೆ ಒಂದು ದಿನ ನಮ್ಗೆ. ಈ ಒಂದು ದಿನದಲ್ಲಿ ಬೆಳಗಿಂದ 24 ಗಂಟೆ ಸಮಯ ಕೊಟ್ರೆ ಒಂದೊಂದು ಗಂಟೆ ಮುಗಿತಾ ಇದ್ರೆ ನಾವ್ ಎಚ್ಚೆತ್ಕೊಬೇಕು. ಅಯ್ಯೋ ಇನ್ನು ನಾನೇನು ಮಾಡಿಲ್ವಲ್ಲ, ನನಗೋಸ್ಕರ ನಾನೇನು ಮಾಡಿಲ್ವಲ್ಲ. ನನಗೋಸ್ಕರ ಅಂದ್ರೆ ಯಾರು? ನಮ್ಮ ಆತ್ಮ ಯಾಕೆ ಬಂತು ಈ ಭೂಮಿಗೆ? ಇದು ತಿನ್ನೋದಕ್ಕೆ, ಮೂರೊತ್ತು ನಿದ್ದೆ ಮಾಡೋದಕ್ಕೆ, ಮೂರೊತ್ತು ಟೈಮ್ ಪಾಸ್ ಮಾಡೋದಕ್ಕೆ, ಮೂರೊತ್ತು ಎಂಜಾಯ್ ಮಾಡೋದಕ್ಕೆ ಬಂದಿದ್ವಾ? ಇದಕ್ಕೂ ಮೀರಿ ಏನಿದೆ? ಯಾಕೆ ಮತ್ತೆ ಇಷ್ಟೆಲ್ಲ ನಡೀತಾ ಇದ್ರೆ ಕೂಡ ಯಾಕೆ ಈ ಕಷ್ಟಗಳು ಯಾಕೆ ಬರ್ತಾ ಇದೆ? ಈ ದುಃಖಗಳು ಯಾಕೆ ಬರ್ತಾ ಇದೆ? ಇದರಿಂದ ದಾಟೋದ್ ಹೆಂಗೆ? ಇದನ್ನೇ ಬುದ್ಧ ಭಗವಾನ್ ಯೋಚನೆ ಮಾಡಿದ. ಯಾಕೆ ದುಃಖಗಳು? ಯಾಕೆ ಸಾವು? ಸಾವು ನಿಜವಾಗ್ಲೂ ಇದೆಯಾ ಮನುಷ್ಯನಿಗೆ? ಮನುಷ್ಯ ಇಷ್ಟು ರೂಪ ತಗೊಳ್ತಾರ ಅಂತ ಬುದ್ಧ ಭಗವಾನ್ ಒಂದು ದಿನ ಆಚೆ ಬಂದಾಗ ಗೊತ್ತಾಯ್ತು ಅವ್ರಿಗೆ. ಅಂದ್ರೆ ಮನುಷ್ಯ ಹಿಂಗ್ ಕೂಡ ಆಗ್ತಾರ? ಮನುಷ್ಯನಿಗೆ ಈ ತರ ರೋಗಗಳಿದ್ಯಾ? ಮನುಷ್ಯನಿಗೆ ಸಾವು ಇದೆಯಾ? ಯಾಕಂದ್ರೆ ಅವ್ರಿಗೆ ಏನು ಗೊತ್ತಿಲ್ದಂಗ್ ಬೆಳೆಸಿದ್ರ ಅವ್ರ ಅಪ್ಪ. ಯಾಕಂದ್ರೆ ಅವ್ರು ಚಿಕ್ಕ ವಯಸ್ಸಲ್ಲಿ ಜ್ಯೋತಿಷಿ ಹೇಳ್ತಾರೆ, ಇವ್ರು ಯೋಗಿ ಆಗ್ತಾರೆ ಅಂತ. ಇವ್ನು ಹೊರಗಡೆ ಹೋದ್ರೆ ಯೋಗಿ ಆಗ್ಬಿಡ್ತಾನೆಲ್ಲ ತಿಳ್ಕೊಳ್ತಾನೆ ಅನ್ಬಿಟ್ಟು ಒಳಗಡೆ ಇಟ್ಟು ಸಾಕಿದ್ರ ಅವ್ರನ್ನ. ಒಂದು ದಿನ ಹೊರಗಡೆ ಬಂದ್ರೆ ಅವ್ರಿಗೆ ಆ ಸ್ಥಿತಿ ನೋಡ್ಬಿಟ್ಟು ಅವ್ರಿಗೆ ಇಷ್ಟು ಚೇಂಜ್ ಮಾನವ ಜನ್ಮಕ್ಕೆ ಇದೆಯಾ ಅಂದ್ರೆ ಇದನ್ನ ದಾಟೋದ್ ಹೆಂಗೆ ಅಂದ್ರೆ ಅವ್ರು ಎನ್ಲೈಟ್ಮೆಂಟ್ ಅಂದ್ರೆ ಅವ್ರಿಗೆ ಯಾವಾಗ್ಲೂ ನಾವ್ ಅನ್ಕೊಳ್ತೀವಿ ಎಲ್ಲಾ ಬಂದ್ಮೇಲೆ ಹುಡುಕದ ಮೇಲೆ ಯಾವಾಗ್ಲೂ ಎನ್ಲೈಟ್ ಅನ್ನೋದು ಆವಾಗ ಆಗಿದ್ದು ಅವ್ರಿಗೆ ಜ್ಞಾನೋದಯ ಅಷ್ಟೇ ಮಾಸ್ಟರ್. ಅವ್ರ ಆ ಜ್ಞಾನೋದಯ ಫಸ್ಟೇ ಆಗ್ಬಿಡ್ತು ಅವ್ರಿಗೆ. ಒಂದು ಮನುಷ್ಯನ್ ನೋಡಿದ ತಕ್ಷಣ, ಒಂದು ಕಾಯಿಲಾದವ್ರನ್ನ, ಒಂದು ಶವನ, ಒಂದು ಮನುಷ್ಯರನ್ನ ಕಷ್ಟಗಳನ್ನ ದುಃಖಗಳನ್ನ ನೋಡಿದ ತಕ್ಷಣ ಆಗ್ಲೇ ಎನ್ಲೈಟ್ ಆದ್ರು. ಆ ಕ್ವಶನ್ ಯಾವಾಗ ಹುಟ್ಟುತ್ತೋ ಅವಾಗ್ಲೇ ನಾವ್ ಎನ್ಲೈಟ್ ಆದಂಗೆ. ಆ ಪ್ರಶ್ನೆ ಬರ್ಬೇಕು ನಮ್ಗೆ. ಅಂದ್ರೆ ಮಾನವ ಜನ್ಮ ಇಷ್ಟೇನಾ? ಇದಕ್ಕೋಸ್ಕರ ನಾವ್ ಇಷ್ಟು ವರ್ಷಗಳು ವೇಸ್ಟ್ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಆ ದುಡ್ಡುಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ವಿ. ಬೆಳಗ್ಗೆ ಎದ್ದು 24 hours ಕೆಲ್ಸ ಅಂತ ಮಾಡಿ ನಮಗೋಸ್ಕರ ನಾವು ಇಷ್ಟು ಊಟ ಕೂಡ ಪ್ರಶಾಂತವಾಗಿ ತಿಂತಾ ಇಲ್ಲ. ನಮ್ಮ ಮಕ್ಕಳ ಜೊತೆ ಕೂತು ಅರ್ಧ ಗಂಟೆ ನಾವು ಮಾತಾಡ್ತಾ ಇಲ್ಲ. ಗಂಡ ಹೆಂಡತಿರ್ ಕೂತ್ಕೊಂಡು ಅರ್ಧ ಗಂಟೆ ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ. ಏನೋ ಹುಡುಕ್ತಾ ಇದಾರೆ, ಏನೋ ಮಾತಾಡ್ತಿದ್ರು, ಇನ್ನೇನೋ ಮಾತಾಡಿದ್ರೆ ಮತ್ತೆ ಅಕ್ಕಪಕ್ಕದವನವ್ರ ಮನೆ ಬಗ್ಗೆ, ಅವ್ರ ಯಾರೋ ಕೆಲ್ಸದ ಬಗ್ಗೆ, ಅವ್ರ ಯಾರೋ ಇದ್ರ ಬಗ್ಗೆ. ಆ ಮಾತಾಡೋ ಸಮಯಲ್ಲಿ ಕೂಡ ನಮ್ ಬಗ್ಗೆ ನಾವು ಮಾತಾಡ್ಕೊಳ್ತಾ ಇಲ್ಲ. ಅಂದ್ರೆ ಆ ಸಮಯ ಎಷ್ಟು ವೇಸ್ಟ್ ಮಾಡ್ಕೊಳ್ತಾ ಇದ್ವಿ? ಎಷ್ಟು ಜನ್ಮಗಳು ವೇಸ್ಟ್ ಮಾಡ್ಕೊಳ್ತಾ ಇದ್ವಿ? ಈ ಸಮಯನ್ ಮತ್ತೆ ಹೆಂಗ್ ತಗೊಬೇಕು ನಾವು? ನಮ್ಮ ಅಸ್ತಿತ್ವ ಹೆಂಗ್ ಕರ್ಕೊಬೇಕು ನಾವು? ಎಲ್ಲಾರು ಎಲ್ಗ್ ಹೋಗ್ಬೇಕು ನಾವು? ಬಂದಿದೀವಿ. ಆತ್ಮಜ್ಞಾನ ಅಂದ್ರೆ ಏನು?
ಆದಿಯಿಂದ ಬರ್ತಾ ಇದ್ವಿ. ಆ ಬರೋದಕ್ಕೆ ಇದಕ್ಕೆ ಒಂದು ಅಂತ್ಯ ಅಂತ ಆಗ್ಬೇಕಲ್ಲ. ಆ ಅಂತ್ಯ ಎಲ್ಲಿ ಆಡ್ತಾ ಇದ್ವಿ ನಾವು? ಇದೇ ಸೈಕಲ್ ಎಲ್ಲ ಮತ್ತೆ ಹೋಗೋಣವಾ? ಮತ್ತೆ ಜನ್ಮ ತಗೊಂಡ್ ಬರೋಣವಾ? ಇಷ್ಟು ಜನ್ಮಗಳಾಗೋಯ್ತು, ಹೋಗ್ಲಿ ಇವ್ರು ಧ್ಯಾನಕ್ಕೆ ಬಂದಿದ್ವಿ. ನಾವು ನಮ್ಮಗಳ ಬಗ್ಗೆ ಮಾತ್ರ ಮಾತಾಡ್ಕೊಳ್ಳೋಣ ಮಾಸ್ಟರ್ಸ್. ಯಾಕಂದ್ರೆ ಅವ್ರಿಗೆ ಇವಾಗ ಆತ್ಮ ಜ್ಞಾನ ಅನ್ನೋ ಪದ ಕೂಡ ಗೊತ್ತಿಲ್ಲ. ನಮಗೂ ಕೂಡ ಇಲ್ಲಿ ಬರೋವರೆಗೂ ಧ್ಯಾನ ಅಂದ್ರೆ ಕೂಡ ಅರ್ಥ ಆಗ್ಲಿಲ್ಲ, ಕರ್ಮ ಅಂದ್ರೆ ಅರ್ಥ ಆಗ್ಲಿಲ್ಲ, ಆತ್ಮ ಜ್ಞಾನ ಅಂದ್ರೆ ಅರ್ಥ ಆಗ್ಲಿಲ್ಲ. ನಾವು ಕೂಡ ಬದುಕಿದ್ವಿ ಹಂಗೇನೆ. ಒಂದು ಸ್ಟೆಪ್ ನಾವು ಮುಂದಕ್ಕೆ ಬಂದಿದ್ವಿ. ಅವ್ರು ಇನ್ನು ಮಕ್ಳು ಇನ್ನು ನಮ್ಮ ಹಿಂದೆ ಬರ್ತಾ ಇದಾರೆ ಅವ್ರು. ಆದ್ರೆ ನಾವು ಒಂದು ಸ್ಟೆಪ್ ಮುಂದೆ ಬಂದಿದ್ವಲ್ಲ, ನಾವ್ ಇಷ್ಟೆಲ್ಲ ಕೇಳ್ತಾ ಇದ್ವಲ್ಲ, ನಮ್ಗೆ ಅರ್ಥ ಆಗಿದ್ಯಾ ಹೋಗ್ಲಿ ನಾವ್ ಯಾರು ಅಂತ? ಪ್ರತಿದಿನ ಕ್ಲಾಸ್ ಕೇಳ್ತಾ ಇದ್ವಿ. ಹೋಗ್ಲಿ ನಾವ್ ಯಾರು, ನಮ್ಮ ಅಸ್ತಿತ್ವ ಏನು, ನಮ್ ಪರ್ಪಸ್ ಏನಿಲ್ಲ, ಬಂದಿರೋ ಗುರಿ ಏನು, ಈ ಗುರಿ ಎಷ್ಟು ದಿನದಲ್ಲಿ ಮುಗಿಸ್ಬೋದು ತಿಳ್ಕೊಂಡಿದ್ವ ನಾವು? ಎಷ್ಟು ದಿನದಲ್ಲಿ ಮುಗಿಸ್ಬೋದು? ಎಷ್ಟು ದಿನಕ್ಕೆ ನಮ್ಗೆ ಕರೆ ಬರ್ಬೋದು? ಆ ಸಮಯದಲ್ಲಿ ನಮ್ ಕೆಲ್ಸ ಮುಗಿಸ್ತಾ ಇದ್ವ? ಇಲ್ಲಿ ಮುಗಿಸ್ಲಿಲ್ಲ ಅಂತಂದ್ರೆ ನಾವು ಸೇರೋ ಕಡೆಗೆ ಸೇರೋಕ್ ಸಾಧ್ಯ ಇಲ್ಲ ಮಾಸ್ಟರ್ಸ್. ದೇವ್ರೇನು ನಮಗೆ, ನೀವು ಕರ್ಮಗೆ ದೇವರು ಸೃಷ್ಟಿ ಮಾಡಿರೋದು ಅದ್ಭುತವಾದ ಒಂದು ಆಲೋಚನೆಯಿಂದ ಮಾಡಿದ್ದಾರೆ. ಯಾಕಂದ್ರೆ ಇವಾಗ ನಾವೇನ್ ಅನ್ಕೊಳ್ತೀವಿ, ನಾವ್ ಮದ್ವೆ ಆಗಿದ ತಕ್ಷಣ ನಮ್ಗೊಂದ್ ಮಗು ಬಂದ್ರೆ ಚೆನ್ನಾಗಿರುತ್ತೆ, ಆ ಮಗುಗೆ ಒಳ್ಳೆ ಎಜುಕೇಶನ್ ಕೊಟ್ಟು ಒಳ್ಳೆ ಬಟ್ಟೆಗಳಾಗ್ಬೇಕು, ಒಳ್ಳೆ ಚೆನ್ನಾಗಿರ್ಬೇಕು. ನನ್ಗೊಂದ್ ಮಗು, ಪಕ್ಕದ ಮನೆ ಮಗು ನೋಡ್ಬಿಟ್ಟು ನಾವು ಇಷ್ಟ ಪಡಲ್ಲ. ಅಲ್ಲಿ ಸ್ವಲ್ಪ ಸಂತೋಷ ಸಿಗುತ್ತೆ, ಆ ಸಂತೋಷ ಪೂರ್ತಿಯಾಗಿ ಅಲ್ಲೂ ಕೂಡ ಅನುಭವಿಸ್ಬೋದು ನಾವು. ಆದ್ರೆ ನಮ್ಗೆ ಒಂದ್ ಮಗು ಬೇಕು ಅಂತ ಆಸೆ ಪಡ್ತೀವಿ ನಾವು. ಆ ಮಗುನ ನಮ್ಮ ರೂಪದಲ್ಲಿ ನೋಡ್ಕೊಬೇಕು ಅಂತ ಆಸೆ ಪಡ್ತೀವಿ. ಇದೇ ತರ ನಾ ಪರಬ್ರಹ್ಮನ್ ಕೂಡ ಒಂದು ದಿನ ಬಂದಿರೋ ಆಲೋಚನೆ ಅಷ್ಟೇ. ನಾನೇ ಪರಬ್ರಹ್ಮ ಆದ್ರೆ ನನ್ ಮಕ್ಕಳು ಕೂಡ ನನ್ನಂಗೆ ಬಂದ್ರೆ, ಒಂದು ಸೃಷ್ಟಿ ನಡೆದ್ರೆ ಹೆಂಗಿರ್ಬೋದು? ಎಲ್ಲಾರು ಪರಬ್ರಹ್ಮಗಳಾಗಿ ಒಬ್ಬರನ್ನೊಬ್ರು ಪ್ರೀತಿಯಿಂದ ನೋಡ್ಕೊಂಡ್ರೆ, ಒಬ್ಬರಿಂದ ಒಬ್ರು ಪ್ರೇಮದಿಂದ ಇದ್ರೆ, ಒಬ್ಬರನ್ನೊಬ್ರು ಕರುಣೆಯಿಂದ ನೋಡ್ಕೊಂಡಾಗ, ಎಲ್ರೂ ಜೊತೆ ಸೇರಿದಾಗ, ಆ ಪ್ರೀತಿ ಅನ್ನೋದನ್ನ ಒಟ್ಟಿಗೆ ಸೇರಿದಾಗ ಹೆಂಗಿರ್ಬೋದು ಅನ್ನೋದನ್ನ ಒಂದು ಕಲ್ಪನೆನೇ ಪರಬ್ರಹ್ಮನಿಗೆ. ನಮ್ಮನ್ನ ಈ ತರ ಕಷ್ಟ ಪಡಿಸೋದಲ್ಲ ಅವರ ಆಲೋಚನೆ. ಆದ್ರೆ ನಾವು ಯಾವಾಗ ಈ ಭೂಲೋಕಕ್ಕೆ ಬಂದ್ಮೇಲೆ ಚಿಕ್ಕದಾಗಿ ಒಂದು ಅಸೂಯೆ ಅನ್ನೋದನ್ನ ಯಾವತ್ತೂ ಒಂದು ಪುರುಷ ಅನ್ನೋ ಒಂದು ಶಕ್ತಿಗೆ ಸ್ಟಾರ್ಟ್ ಆಯ್ತು. ಯಾಕೆ ಸ್ತ್ರೀಯಲ್ಲಿ ಏನು ದೊಡ್ಡತನ, ಸ್ತ್ರೀಗೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಅನ್ನೋದನ್ನ, ಒಂದು ಚಿಕ್ಕ ಅಸೂಯೆ ಅನ್ನೋದನ್ನ ಯಾವಾಗ ಪುರುಷರಿಗೆ ಬಂತು. ಈ ಪದ ಕೂಡ ಸಾಕ್ಷಾತ್ ಲಕ್ಷ್ಮೀದೇ ಉಪಯೋಗಿಸ್ತಾರೆ. ಪುರುಷಾಧಿಕ್ಯ ಪ್ರಪಂಚ ಅದು ಸ್ಟಾರ್ಟ್ ಆದಾಗ್ಲಿಂದ ಈ ಚಿಕ್ಕದಾಗಿ ನಮ್ಮ ಮಾತುಗಳು, ನಮ್ಮ ಆಲೋಚನೆಗಳೆಲ್ಲ ಚೇಂಜ್ ಆಗಿ ಈ ಕರ್ಮ ಚಕ್ರ ಅನ್ನೋದು ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಇವಾಗ ಸ್ಟಾರ್ಟ್ ಆಯ್ತು ಮಾಸ್ಟರ್ಸ್. ಅಲ್ಲಿವರೆಗೂ ಕರ್ಮ ಇಲ್ಲ, ಕರ್ಮ ಚಕ್ರನೂ ಇಲ್ಲ. ಆ ಕರ್ಮಚಕ್ರಕ್ಕೆ ಇಲ್ಲಿ ಏನು ಕೆಲಸನೇ ಇರ್ಲಿಲ್ಲ. ಯಾವಾಗ ಆ ಪುರುಷಾಧಿಕ್ಯ ಪ್ರಪಂಚ ಅನ್ನೋರಿಗೆ, ಆ ಪುರುಷರಿಗೆ ಯಾವಾಗ ಸ್ತ್ರೀನೇ ಯಾಕೆ ಇಷ್ಟೊಂದು ಫಸ್ಟ್ ತಗೊಳ್ತಾ ಇದ್ರೆ, ಅವ್ರಿಗೆ ಯಾಕೆ ಫಸ್ಟ್ ಪ್ರಿಫರೆನ್ಸ್, ನಮ್ಗೆ ಯಾಕಿಲ್ಲ ಅಂತ ಹೇಳಿ, ಆ ಸ್ತ್ರೀನಿ ಯಾವಾಗ ನೀನು ಇಷ್ಟು ಶಕ್ತಿವಂತರಲ್ಲ, ನೀನು ಹೆಣ್ಣಂದ್ರೆ ಹೆಂಗಿರ್ಬೇಕು, ಹೆಣ್ಣಂದ್ರೆ ಹೆಂಗಿರ್ಬೇಕು, ನಿನ್ನ ಮನೆಗೆ ಸೀಮಿತ, ನಿನ್ನ ಅಡಿಗೆಗೆ ಸೀಮಿತ, ನಿನ್ನ ಮಕ್ಕಳಿಗೆ ಸೀಮಿತ ಅಂತ ಒಂದೊಂದಾಗಿ ಅವ್ರ ಅಸ್ತಿತ್ವನ ಅವ್ರಿಗೆ ಇಲ್ದ್ರಂಗೆ ಮಾಡ್ಬಿಟ್ರು. ಆ ಸ್ತ್ರೀ ತತ್ವ ಅಂದ್ರೆ ಅದು ಸಾಮಾನ್ಯದಲ್ಲ ಮಾಸ್ಟರ್ಸ್. ಯಾಕಂದ್ರೆ ಆ ಸ್ತ್ರೀ ಅಷ್ಟು ಶಕ್ತಿ ತುಂಬ್ಕೊಂಡ್ ಬಂದಿರೋ, ಅದಕ್ಕೆ ಈ ಸೃಷ್ಟಿಗೆ ಮೊದಲಾಗಿರೋದು ಕೂಡ ಆದಿಪರಾಶಕ್ತಿ ಅಂತ ಯಾಕೆ ಹೇಳ್ತಾರ ಅಂದ್ರೆ, ಅಲ್ಲಿ ಕೂಡ ಸ್ತ್ರೀನೇ ತಗೊಂಬಂದ್ರು. ಆ ಪರಬ್ರಹ್ಮನವ್ರು ಕೂಡ ನಾನು ಅವ್ರ ಕೆಳಗಡೆನೆ ಅಂತ ತೋರಿಸ್ಕೊಂಡ್ರು ನಮಗೆ. ಎರಡೂ ಒಂದೇ ಎನರ್ಜಿ. ಆದ್ರೆ ಅವರು ನಮಗೆ ತೋರಿಸಿ ನಮ್ಗೆ ಹೇಳ್ತಾ ಇದಾರೆ, ನಾನಲ್ಲ ಫಸ್ಟ್ ಆದಿಪರಾಶಕ್ತಿ, ಅದಾದ್ಮೇಲೆ ನಾನು ಅಂತವ್ರು ಅವರೇ ಅವ್ರ ಎಕ್ಸಾಂಪಲ್ ಕೊಟ್ಕೊಂಡು ಹೇಳ್ತಾ ಇದ್ದಾರೆ. ಆದ್ರೆ ಅದನ್ನು ನಾವು ಅರ್ಥ ತಗೊಳಕ್ಕೆ ರೆಡಿ ಇಲ್ಲ. ಆ ತತ್ವನ ತಗೊಳ್ಳಿ. ಯಾರು ಇಲ್ಲಿ ಜೆಂಡರ್ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಅದಕ್ಕೆ ಪತ್ರಿ ಸಾರಿ ಬಿಡಿಸಿ ಹೇಳಿದ್ರು ಮಾಸ್ಟರ್ಸ್. ಇಲ್ಲಿ ಯಾರು ಪುರುಷರಲ್ಲ, ಯಾರು ಸ್ತ್ರೀ ಏನೋ ಅಲ್ಲ. ಇಲ್ಲಿ ಎಲ್ಲಾರು ಎಷ್ಟೋ ಜನ್ಮಗಳು ಸ್ತ್ರೀಯಾಗಿ ಬಂದಿದ್ದೀರಾ, ಎಷ್ಟೋ ಜನ್ಮಗಳು ಪುರುಷರಾಗಿ ಬಂದಿದ್ದೀರಾ. ಈ ಜನ್ಮಗಳು ಚೇಂಜ್ ಮಾಡಿ ಬಂದಿರೋರು ಇಲ್ಲಿರೋದು. ಅದ್ರಿಂದ ನೀವ್ ಯಾರು ಪುರುಷರಲ್ಲ, ನೀವ್ ಯಾರು ಸ್ತ್ರೀನೂ ಅಲ್ಲ. ಫಸ್ಟ್ ಅದ್ ತಿಳ್ಕೊಳ್ಳಿ, ನಿಮ್ಮ ತತ್ವನ ತಿಳ್ಕೊಳ್ಳಿ. ನಿಮ್ ಒಳಗಡೆ ಯಾವ ತತ್ವ ಓಡ್ತಾ ಇದೆ ಇವಾಗ, ನಿಮ್ಗೆ ಯಾವ ತತ್ವ, ಕೋಪ ಬರ್ತಾ ಇದ್ಯಾ, ರೌದ್ರ ಬರ್ತಾ ಇದ್ಯಾ, ನಿಮ್ಗೆ ಇನ್ನೊಬ್ಬರು ನೋಡಿದ್ರೆ ಅಸೂಯೆ ಆಗ್ತಾ ಇದ್ಯಾ, ಇನ್ನೊಬ್ಬರ ಮೇಲೆ ಜಿಡ್ಡು ಬರ್ತಾ ಇದೆಯಾ, ಎಲ್ಲ ಇದ್ರೆ ಅದು ಪುರುಷ ತತ್ವಕ್ಕೆ ಫಸ್ಟ್ ಬರುತ್ತೆ ಮಾಸ್ಟರ್ಸ್. ಅದು ಪುರುಷ ಅಹಂಕಾರ ಅಂತ ಅದಕ್ಕೆ ಹೇಳಿದ್ದಾರೆ. ಇದು ಯಾರು ಕೂಡ ಇಲ್ಲಿ ಜನಿಸಿದ್ರೆ, ನಾನು ಯಾವ ಜೆಂಡರ್ ಬಗ್ಗೆ ಮಾತಾಡ್ತಾ ಇಲ್ಲ ಮಾಸ್ಟರ್ಸ್, ಇದು ಸೃಷ್ಟಿಯಲ್ಲಿ ಹೇಳಿರುವಂತದ್ದೇ ನಾನ್ ನಿಮಗೆ ಹೇಳ್ತಾ ಇದ್ದೀನಿ. ಆ ಪುರುಷ ಅಹಂಕಾರ ಅನ್ನೋದನ್ನ, ಆ ಪುರುಷ ತತ್ವ ಅನ್ನೋದನ್ನ ನಮಗೆ ಈ ತರ ತೋರ್ಪಡಿಕೆ ಪಡಿಸುತ್ತೆ.
ಅಂದ್ರೆ ಅದೇ ಪುರುಷರಲ್ಲೂ ಕೂಡ ಎಷ್ಟೋ ಜನ ಇವಾಗ ಸಾತ್ವಿಕವಾಗಿ ಒಂದು ಹೆಣ್ಣು ಏನೇ ಬೈತಾ ಇದ್ರು ಏನೇ ಮಾಡ್ತಾ ಇದ್ರು ಕೂಡ ಅವ್ರು ಇವ್ರು ನಾವ್ ಚೇಂಜ್ ಮಾಡಕ್ ಆಗಲ್ಲಪ್ಪ ಅಂತ ಸೈಲೆಂಟ್ ಆಗಿ ಹೋಗಿರೋ ಎಷ್ಟೋ ಗಂಡಸರು ಇವತ್ತು ನಮ್ ಕಣ್ ಮುಂದೆ ಇದಾರೆ. ಅವರಲ್ಲಿ ಯಾಕಂದ್ರೆ ಸ್ತ್ರೀ ತತ್ವ ಜಾಗೃತಿ ಆಗಿದೆ ಅವ್ರಿಗೆ. ಆ ಸ್ತ್ರೀ ತತ್ವ ಜಾಗೃತಿ ಆಗ ಅವ್ರ ಆಲೋಚನೆ ಮಾಡೋ ಶಕ್ತಿ ಬರುತ್ತೆ ಅವ್ರಿಗೆ. ಏನೇ ಬಂದ್ರು ಕೂಡ ಸಹನೆಯಿಂದ ತಗೊಳ್ತಾರ ಅವ್ರು. ಆ ಸಹನೆಯಿಂದ ತಗೊಂಡಾಗ ಅರ್ಥ ಮಾಡ್ಕೊಳಕ್ಕೆ ಆ ಅವಕಾಶ ಸಿಗುತ್ತೆ ಅವ್ರಿಗೆ. ಯಾಕಂದ್ರೆ ಹೇಳ್ತಾರೆ, ಮೌನ ಅನ್ನೋದು 1000 ಪ್ರಶ್ನೆಗೆ ಉತ್ತರ ಅಂತಾರೆ. ನಾವ್ ಮೌನವಾಗಿ ಒಬ್ರು ಏನಾರ ಅಂದಾಗ 1 ಸೆಕೆಂಡ್ ಮೌನವಾಗಿ ಅದನ್ನ ಕೇಳಿಸ್ಕೊಂಡ್ರೆ, ಮೌನವಾಗಿ 1-2 ನಿಮಿಷ ಬಿಟ್ರೆ ಅದು 1000 ಪ್ರಶ್ನೆಗೆ ಉತ್ತರ ಅಂತಾರೆ. ಆ ಮೌನದಿಂದ ಯಾರು ಅದನ್ನ ತಗೊಳಕ್ ಸಾಧ್ಯ ಆಗ್ತಾ ಇದೆಯೋ, ಇನ್ನೊಬ್ಬರ ಬಗ್ಗೆ ಕರುಣೆಯಿಂದ ಯಾರು ಆಲೋಚನೆ ಮಾಡಕ್ ಆಗ್ತಾ ಇದೆಯೋ, ಅವರಲ್ಲಿ ಸ್ತ್ರೀ ತತ್ವ ಜಾಗೃತಿ ಆಗಿದೆ. ಆ ಸ್ತ್ರೀ ತತ್ವ ಬಂದಾಗ್ಲೇನೆ ನಮ್ಮ ಜನ್ಮ ಪುರೋಗಮನ ಮಾಡ್ಕೊಳ್ಳೋಕ್ ಸಾಧ್ಯ. ಅಲ್ಲಿವರೆಗೂ ನಮ್ಮ ಆತ್ಮ ಪುರೋಗಮನ ನಡೆಯೋದಿಲ್ಲ ಮಾಸ್ಟರ್ಸ್. ಅದು ಯಾಕಂದ್ರೆ ಪುರುಷ ತತ್ವ ಅನ್ನೋದಿರುವಾಗ ನಾವು ರಜೋಗುಣದಲ್ಲಿ ಜಾಸ್ತಿ ಹೋಗ್ತಾ ಇರ್ತೀವಿ. ಕೋಪ, ದ್ವೇಷ, ನಾನು, ನಂದು, ಎಷ್ಟೋ ಪುರುಷರು ಮಾಡ್ತಾ ಇರೋದು ಇದನ್ನೇ ಕೆಲ್ಸ. ಅವ್ರು ತಿಳ್ಕೊಂಡ್ರೆ ನಾವು 12 ಗಂಟೆಗಳು ಕೆಲ್ಸಕ್ಕೆ ಹೋಗಿ ಬಂದ್ರೆ, ಇಲ್ಲಿ ಸ್ತ್ರೀ ಅನ್ನೋರು 15 ಗಂಟೆಗಳ ಕೆಲಸ ಮಾಡ್ತಿದಾರೆ ಮನೆಯಲ್ಲಿ. ಬೆಳಗ್ಗೆ ಎದ್ದು ಇಷ್ಟೆಲ್ಲಾ ವ್ಯವಸ್ಥೆ ಮಾಡಿ, ಇಷ್ಟೆಲ್ಲಾ ಮನೆಯನ್ನ ನೋಡ್ಕೊಂಡು, ಮಕ್ಕಳು ನೋಡ್ಕೊಂಡು, ನಮ್ಮನ್ನ ನೋಡ್ಕೊಂಡು, ಮನೇಲಿ ದೊಡ್ಡವ್ರು ನೋಡ್ಕೊಂಡು, ಮನೆ ಬಟ್ಟೆಗಳು ಅದು ಇದು ಇಷ್ಟು ಸ್ವಚ್ಛವಾಗಿ ಇಡ್ಬೇಕು ಅಂದ್ರೆ ಆ ಹೆಣ್ಣಿಗೆ, ನಮಗ್ ಭಾನುವಾರ ರಜೆ ಸಿಗ್ತದ, ಆ ಹೆಣ್ಣಿಗೆ ರಜಾ ಕೂಡ ಸಿಗ್ತಾ ಇಲ್ವಲ್ಲ. ಆ ಭಾನುವಾರ ಕೂಡ ನಮಗೋಸ್ಕರ ಇನ್ನೂ ಎಕ್ಸ್ಟ್ರಾ ಕೆಲಸ. ಇವತ್ತು ಎಲ್ಲಾರು ಮನೇಲಿ ಇರ್ತಾರೆ, ಇವತ್ತು ಈ ತಿಂಡಿ ಮಾಡಿದ್ರೆ ಎಲ್ಲಾರು ಬಿಸಿಯಾಗಿ ತಿಂತಾರೆ, ನಾವು ದಿನ ತಣ್ಣಗ್ ತಿಂತಾರೆ ಅಂತ ಆ ಹೆಣ್ಣು ಆಲೋಚನೆ ಮಾಡುವಾಗ, ಆ ಹೆಣ್ಣು ಬಗ್ಗೆ ಆ ಗಂಡನ್ನವ್ರಿಗೆ ಆ ಭಾವನೆ ಬರಬೇಕು. ಅದು ಬಂದಾಗ, ಅಯ್ಯೋ ನಮ್ಗೆ ಇಷ್ಟು ದಿನ ರಜೆ, ಅವ್ರಿಗೆ 1 ದಿನ ಕೂಡ ರಜೆ, ಇವತ್ತು ಕೂಡ ನಮ್ಗೋಸ್ಕರ ಆಲೋಚನೆ ಮಾಡ್ತಾರಲ್ಲ ಅಂದಾಗ ನಾನು ನನ್ನ ಅಹಂಕಾರ ನಮಗ್ ಬರೋದಿಲ್ಲ. ಆದ್ರೆ ಏನ್ ಹೇಳ್ತಾರೆ, ನಾನ್ ಸಂಪಾದನೆ ಮಾಡ್ಕೊಂಡು ನೀನ್ ಅಲ್ಲಿ ಹಾಯಾಗಿ ಕೂತಿರೋದು, ನಾನ್ ತಂದಾಕಿದ್ರೆ ನೀನ್ ತಿನ್ಕೊಂಡ್ ಕೂತಿರೋದು, ಮನೆ ಕೆಲ್ಸ ಬಾರಿ ದೊಡ್ಡದ, ನಿನ್ ಮನೇಲಿ ಬಿದ್ದಿದ್ಯಾ. ಈ ಅಷ್ಟು ನೆಗ್ಲೆಕ್ಟ್ ಆಗಿ ಇನ್ನೊಂದು ಆತ್ಮನ ನಾವು ನೋವು ಕೊಡ್ತಾ ಇದ್ವಿ ಅಂತಂದ್ರೆ, ಈ ನೋವು ಮತ್ತೆ ಯಾರು ತಗೊಳ್ತಾರೆ? ಮತ್ತೆ ನೀನೇ ಬರ್ಬೇಕಾ ನೋವು ತಗೊಳೋದಿಕ್ಕೆ? ನೀನೇ ಯಾಕೆ ಬರ್ಬೇಕು? ನೀನೇ ಸ್ತ್ರೀ ಆಗಿ ಬರ್ಬೇಕು. ಯಾಕಂದ್ರೆ ಸ್ತ್ರೀನ ಅವಮಾನ ಮಾಡಿದ್ಯಲ್ಲ ನೀನು, ಮತ್ತೆ ಆ ಪುರುಷನೇ ಸ್ತ್ರೀ ಆಗಿ ಬರ್ಬೇಕು. ಇದ್ರಿಂದ ಪುರುಷ ಪತ್ರಿ ಸರ್ ಹೇಳಿದ್ದು, ಜನನ ಮರಣ ಚಕ್ರ ಅನ್ನೋದನ್ನ ಹೆಂಗಾಗುತ್ತೆ ಅಂದ್ರೆ, ನಾವೇ ಪುರುಷರು ನಾವೇ ಸ್ತ್ರೀರು. ಇಲ್ಲಿ ಯಾರು ಪರ್ಮನೆಂಟ್ಗೆ ಸ್ತ್ರೀನೂ ಅಲ್ಲ, ಪರ್ಮನೆಂಟ್ಗೆ ಪುರುಷರೂ ಅಲ್ಲ. ಇದೆಲ್ಲ ಬಿಟ್ಟು ನಮ್ಮ ಅಸ್ತಿತ್ವ ತಿಳ್ಕೊಳ್ಳೋದು ಹೆಂಗೆ? ಅದಕ್ಕೆ ಪತ್ರಿ ಸರ್ ಬಿಡಿಸಿದ್ರು, ನೀವೇ ದೇವರುಗಳು. ಶಿವ ಇವಾಗ ಶಿವ ಅವ್ರಿಗೆ ಪೂಜೆ ಮಾಡ್ಕೊಳ್ತಾ ಇದಾರ. ಅವ್ರ ಏನ್ ಮಾಡ್ತಾ ಇದಾರೆ ಕೂತ್ಕೊಂಡು? ಅವ್ರು ಯಾಕೆ ಪ್ರತಿ ಸೆಕೆಂಡ್ ಕಣ್ಣು ಮುಚ್ಕೊಂಡು ಧ್ಯಾನ ಸ್ಥಿತಿಯಲ್ಲೇ ಕೂತಿದ್ದಾರೆ? ವಿಶ್ವಮಯ ಪ್ರಾಣಶಕ್ತಿ ಅಂತ. ಅದು ವಿಶ್ವಮಯ ಪ್ರಾಣಶಕ್ತಿ ಯಾರು ಕೊಡ್ತಾ ಇದಾರೆ ನಮ್ಗೆ? ಎಲ್ಲಿಂದ ಬರ್ತದೆ? ವಿಶ್ವ ಅಂದ್ರೆ ಯಾರು? ಯೂನಿವರ್ಸ್ ಅಂತ ಈಸಿಯಾಗಿ ಯೂಸ್ ಮಾಡ್ತೀವಿ. ಯೂನಿವರ್ಸ್ ಅಂದ್ರೆ ಯಾರು? ಯೂನಿವರ್ಸ್ ಇಂದ ಕಾಸ್ಮಿಕ್ ಎನರ್ಜಿ. ಕಾಸ್ಮಿಕ್ ಯಾರು? ಕಾಸ್ಮಿಕ್ ಎನರ್ಜಿ ಎಲ್ಲಿಂದ ಬರ್ತಾ ಇದೆ? ಬ್ರಹ್ಮರಂಧ್ರ ಎನರ್ಜಿ ಬರ್ತಾ ಇದೆ, 24 ಗಂಟೆ ಬರ್ತದ ಅದು. ಆ 24 ಗಂಟೆ ಕೊಡ್ತಾ ಇರೋದು ಯಾರು? ಈ ಪ್ರಶ್ನೆಗಳು ನಮಗ್ ಬರ್ಬೇಕು ಮಾಸ್ಟರ್ಸ್. ಈ ಪ್ರಶ್ನೆಗಳು ಬರ್ಲಿಲ್ಲ ಅಂದ್ರೆ ನಮ್ಮ ಪುರೋಗಮನ ತುಂಬಾ ಕೆಳಗಡೆ ಹೋಗ್ಬಿಡುತ್ತೆ. ಅದಕ್ಕೆ ಪತ್ರಿ ಸರ್ ಹೇಳಿದ್ರು, ದೇವಸ್ಥಾನಗಳಿಗೆ ಹೋಗ್ಬೇಕು. ನಾನು ಕೂಡ ವೆಂಕಟೇಶ್ವರ ಸ್ವಾಮಿ ಹತ್ರ ಹೋದೆ. 1 ದಿನ ಹೋದ್ರೆ ಅವರ ಒಂದು ಪ್ರತಿರೂಪನ ನಾನು ಕಣ್ಣಾರೆ ನೋಡ್ಬಿಟ್ಟು ನಾನು ಹೊರಗಡೆ ಬಂದು ಧ್ಯಾನ ಕೂತ್ಕೊಂಡು, 4 ದಿನ ಅಲ್ಲಿ ಪ್ರೋಗ್ರಾಮ್ ಇತ್ತು, 4 ದಿನ ಕೂಡ ನಾನು ಹೊರಗಡೆ ಬಂದು ಕೂತ್ಕೊಂಡು ನಾನು ಧ್ಯಾನ ಕೂತಿದ್ದಾಗ ಆ ಗೋವಿಂದನ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಏನೇನು ಮಾಡ್ಬೇಕು ಈ ಭೂಮಿ ಮೇಲೆ ಅಂತ ನನಗೆ ಅವ್ರ ಐಡಿಯಾಗಳು ಕೊಟ್ರು, ನನಗೆ ಸಜೆಷನ್ ಮಾಡಿದ್ರು. ಈ ತರ ಮಾಡ್ಬೇಕು ಅಂತ ನನಗೆ ತುಂಬಾ ಕೆಲ್ಸಗಳು ಮಾಡೋದಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರು ಅವರು. ಅದಕ್ಕೆ ಅವ್ರು ಹೇಳಿದ್ರು, ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂತ ಪತ್ರಿ ಸರ್ ಹೇಳಿಲ್ಲ ಮಾಸ್ಟರ್ಸ್. ನನಗೆ 1 ಸತಿ ಹೋದ್ರೆ ಮತ್ತೆ ಅಲ್ಲಿ ಹೋಗಕ್ಕೆ ಇಷ್ಟ ಆಗ್ತಾ ಇರ್ಲಿಲ್ಲ ನನಗೆ. ಚಿಕ್ಕ ವಯಸ್ಸಿಂದ ನನಗೆ ಅಲ್ಲಿ ಏನು ಇಲ್ಲ ಅನ್ನೋದು ನನಗೆ ಅರ್ಥ ಆಗ್ತಾ ಇತ್ತು. ಆದ್ರೆ ಪೂರ್ತಿ ನಾನು ಕ್ವಶನ್ಗೆ ಆನ್ಸರ್ ಮಾಡೋರು ಇರ್ಲಿಲ್ಲ, ನನಗೆ ಆ ಜ್ಞಾನ ಬಂದಿರ್ಲಿಲ್ಲ. ಆದ್ರೆ ಜ್ಞಾನ ಬಂದ್ಮೇಲೆ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಜ್ಞಾನ ಎಲ್ಲೂ ಹೇಳಲ್ಲ, ಯಾವ ಬುಕ್ಕಲ್ಲೂ ಇಲ್ಲ, ಯಾರು ಹೇಳಿದ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದಕ್ಕೆ ನೀವು ಯಾವ ದೇವಸ್ಥಾನಕ್ಕೆ ಹೋಗ್ತಿರೋ ಆ ಮೂರ್ತಿನ 1 ಸೆಕೆಂಡ್ ನೋಡಿ, ಆ ಮೂರ್ತಿನ ಆದಿಗೋಗಿ ಫಸ್ಟ್ ಕೃಷ್ಣ ಬಂದ್ರು. ಕೃಷ್ಣ ಬಂದಾಗ ಏನೇನ್ ಮಾಡಿದ್ರು? ಅವ್ರು 5 ವರ್ಷಕ್ಕೆ ಗುರು ಹುಡುಕೊಂಡೋಗಿ ಆತ್ಮಜ್ಞಾನ ತಿಳ್ಕೊಂಡು ಅಲ್ಲಿ ಧ್ಯಾನನ ಕಲ್ತ್ಕೊಂಡ್ ಬಂದ್ರಲ್ಲ ಅವರು. 5 ವರ್ಷದ ಮಗುವಾಗೆ ಅವ್ರ ಗುರು ನೋಡ್ಕೊಂಡೋದ್ರಲ್ಲ. ಶ್ರೀಕೃಷ್ಣ ಪರಮಾತ್ಮನೇ ವಿಶ್ವ ಗುರು ಅಂತ ನಾವು ತಗೊಂಡಿದ್ದಾಗ ಅವ್ರ ಯಾಕೆ ಇನ್ನೊಂದು ಗುರು ನೋಡ್ಕೋದ್ರು ಈ ಭೂಮಿಗೆ ಬಂದು? ಯಾಕಂದ್ರೆ ಈ ಭೂಮಿ ನಿಯಮಗಳಲ್ಲಿ
ಇಲ್ಲಿಗ್ ಬಂದಾಗ ಶ್ರೀಕೃಷ್ಣನೇ ಬಂದ್ರೇನು, ಪರಮೇಶ್ವರನೇ ಬಂದ್ರೇನು, ಪಾರ್ವತಿ ದೇವಿ ಬಂದ್ರೇನು, ಇಲ್ಲಿರೋ ಅಂತ ಮರು ಅನ್ನೋ ಒಂದು ಮಾಯಾ ಲೋಕದಲ್ಲಿ ಅವ್ರ ಅಸ್ತಿತ್ವನ ಎಲ್ಲಾರು ಮರ್ತೋಗ್ತಾರೆ ಮಾಸ್ಟರ್ಸ್. ಇಲ್ಲಿ ನಾವು ಮರ್ತೋಗಿದ್ವಿ, ನಾವ್ ಯಾರು ಅನ್ನೋದು ಮರ್ತೋಗಿದ್ವಿ. ಅದನ್ನ ಅವರೆಲ್ಲ ಗುರುಗಳ ಹತ್ರ ಶ್ರೀಕೃಷ್ಣ ಕೂಡ ಗುರು ಹತ್ರನೇ ಯಾಕೆ ಹೋದ್ರು ಅಂದ್ರೆ, ಇವತ್ತು ನಮ್ಮ ಒಳಗಡೆನೆ ಎಷ್ಟೋ ಜನ ದಿವ್ಯಾತ್ಮಗಳಿದ್ದಾರೆ. ಆದ್ರೆ ಅವ್ರ ಅಸ್ತಿತ್ವ ಕೂಡ ಅವ್ರಿಗೆ ಗೊತ್ತಿಲ್ಲ ಇವತ್ತು. ಅವ್ರಿಗೆಲ್ಲ ಕನೆಕ್ಟ್ ಆಗ್ತಾ ಇರ್ತದೆ, ಆದ್ರೆ ಆ ಕನೆಕ್ಟ್ ಆಗೋದ್ರು ಕೂಡ ಅವ್ರು ಕೂಡ ನಂಬೋದಕ್ಕೆ ಭಯ ಪಡ್ತಾ ಇದ್ದಾರೆ. ಅಯ್ಯೋ ನಿಜ ಇದನ್ನ ಹೇಳಿದ್ರು ಏನ್ ಅನ್ಕೊಳ್ತಾರೆ ಏನೋ, ನಮ್ಮನ್ನ ಭಯ ಪಡ್ತಾ ಇದ್ದಾರೆ. ಈ ಭಯಗಳು ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಚಿಕ್ಕ ವಯಸ್ಸಲ್ಲ ಮಕ್ಕಳಿಗೆ ಸರಿಯಾದ ಗುರುಕುಲ, ಸರಿಯಾದ ಜ್ಞಾನ, ಸರಿಯಾದ ಸಂಸ್ಕಾರ ಅದು ಯಾವಾಗ ಸಿಗುತ್ತೋ ಅವಾಗ ಅವ್ರ ಅಸ್ತಿತ್ವನ ಬೇಗ ತಗೊಂಡ್ಬಿಡ್ತಾರ, ಅವ್ರು ತಿಳ್ಕೊಂಡ್ಬಿಡ್ತಾರ. ಅವ್ರು ಅದು ತಿಳ್ಕೊಂಡಾಗ ಅವರ ಇಲ್ಲಿಗೆ ಬಂದಿರೋ ಪರ್ಪಸ್ ಏನು, ನಾವ್ ಏನ್ ಮಾಡೋಕ್ ಬಂದಿದ್ವಿ, ಏನ್ ಬ್ಯಾಲೆನ್ಸ್ ಇಟ್ಟೋಗಿದ್ವಿ. ಯಾಕಂದ್ರೆ ಎಷ್ಟೋ ಜನ್ಮಗಳು ಬಂದಿದ್ವಲ್ಲ, ಏನೋನ ತಗೊಂಡ್ ಹೋಗಿದ್ವಲ್ಲ ಇಲ್ಲಿಂದ, ಅದನ್ನೆಲ್ಲ ಕೊಡೋಕ್ ಬಂದಿದ್ವಿ. ಏನೇನ್ ಕೊಡ್ಬೇಕು, ಎಷ್ಟು ಬೇಗ ಕೊಡ್ಬೇಕು, ಎಷ್ಟು ಬೇಗ ಹೊರಡ್ಬೇಕು ನಾವು ಅನ್ನೋದನ್ನ ತಿಳ್ಕೊಬೇಕು ಅಂತಂದ್ರೆ ಆ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಅವ್ರಿಗೆ ಅಂತ ಆ ಆತ್ಮಜ್ಞಾನ ಕೊಡ್ಬೇಕು ನಾವು. ಆ ಗುರುಕುಲಕ್ಕೆ ಕಳಿಸ್ಬೇಕು ಮೊದಲೆಲ್ಲ. ಅದಕ್ಕೆ ರಾಜರು ಅವರೆಲ್ಲರೂ ಕೂಡ ಫಸ್ಟ್ ಮಕ್ಕಳು ಬಂದಿದ ತಕ್ಷಣ 5 ವರ್ಷದಿಂದ 21 ವರ್ಷದವರೆಗೂ ಆ ಮಕ್ಕಳನ್ನ ಮನೆಗೆ ಕರ್ಕೊಂಡ್ ಬರ್ತಾ ಇರ್ಲಿಲ್ಲ. 20 ವರ್ಷಗಳು ಗುರುಕುಲದಲ್ಲಿ ಬಿಡ್ತಾ ಇದ್ರು. ಯಾಕಂದ್ರೆ ಅಲ್ಲಿ ಎಲ್ಲಾನು ಕಲಿಸ್ತಾ ಇದ್ರು, ಅವ್ರು ಮನೇಲಿ ಕಲಿಸ್ತಾ ಇರ್ಲಿಲ್ಲ. ಅವರು ಎಂತ ರಾಜ್ಕುಮಾರ್ ಆಗಿದ್ರು ಕೂಡ ಗುರುಕುಲಕ್ಕೆ ಹೋಗ್ಬೇಕಾಗಿತ್ತು. ಇದನ್ನು ಕಲಿಸೋದಕ್ಕೆ ಸೀತಾ ಮಾತೆ ಕೂಡ ಲವಕುಶರ್ ಇಬ್ಬರನ್ನು ಕೂಡ ನಾವು ಆ ರಾಮಾಯಣ ಕೂಡ ಅರ್ಧಂಬರ್ಧ ಅರ್ಥ ಮಾಡ್ಕೊಂಡು ನಮ್ಗೆ ಅರ್ಧಂಬರ್ಧ ರಾಮಾಯಣ ಕೊಟ್ಬಿಟ್ಟು ಅಲ್ಲಿ ಕೂಡ ನಮ್ಮನ್ನ ಎಲ್ಲ ಕನ್ಫ್ಯೂಷನ್ ಮಾಡ್ಬಿಟ್ಬಿಟ್ಟಿದ್ದಾರೆ. ಅವರು ಕೂಡ ಆ ಮಕ್ಕಳಿಗೆ ರಾಜ್ಯ ವಂಶದಲ್ಲೇ ಇದ್ದಾಗ ಅವ್ರಿಗೆ ಈ ತರ್ಪ ಇದನ್ನೇ ಬರುತ್ತೆ, ಆದ್ರೆ ಗುರುಕುಲದಲ್ಲಿದ್ದಾಗ ಅವ್ರ ಅಸ್ತಿತ್ವ ತಿಳ್ಕೊಳ್ತಾರೆ ಅಂತ ಹೇಳಿ ಅವ್ರು ಸೀತಾಮಾತೆ ಕಾಡು ಕರ್ಕೊಂಡೋಗಿ ಅಲ್ಲಿ ಅವ್ರಿಗೆ ಜನ್ಮನ ಕೊಟ್ಟು ಅಲ್ಲ ಗುರುಗಳ ಜೊತೆಗೆ ಗುರುಕುಲದಲ್ಲಿ ಅವ್ರನ್ನ ಬೆಳೆಸಿ 21 ವರ್ಷಗಳಾದ್ಮೇಲೆ ಸೀತಾಮಾತೆ ಅವರು ಹೊರಟ ಮೇಲೆ ಆ ಮಕ್ಕಳನ್ನ ಮತ್ತೆ ಶ್ರೀರಾಮಚಂದ್ರ ಮೂರ್ತಿ ಕರ್ಕೊಂಡ್ಬಂದು ಪಟ್ಟಾಭಿಷೇಕ ಮಾಡಿ ಅವ್ರನ್ನ ರಾಜರಾಗಿ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಅಷ್ಟೊತ್ತಿಗೆ ಜ್ಞಾನ ಬಂದಿತ್ತು ಅವ್ರಿಗೆ. ಗುರುಕುಲದಲ್ಲಿ ಯಾವಾಗಲೂ ಕೂಡ ಗುರುಗಳಂದ್ರೆ ಏನು, ಈ ಸೃಷ್ಟಿ ಅಂದ್ರೇನೆ ಎಲ್ಲ ತಿಳ್ಕೊಂಡ ಮೇಲೆ ರಾಜಸ್ಥಾನಕ್ಕೆ ಬಂದ್ಮೇಲೆ ಅವರು ಆ ರಾಜರಾಗಿ ಕೂತ್ಕೊಂಡ ಮೇಲೆ ಸಿಂಹಾಸನದ ಮೇಲೆ ಅವಾಗ ಪರಿಪಾಲನೆ ಮಾಡೋ ವಿಧಾನನೇ ಬೇರೆ ಆಗಿರ್ತದೆ. ಇವಾಗ ನಮ್ಮಲ್ಲಿ ನಡೀತಾರೋ ಗೌರ್ಮೆಂಟ್ ಕೂಡ ಈ ಆತ್ಮಜ್ಞಾನ ಇಲ್ದಿರೋದಕ್ಕೆ ಇವಾಗ ನಡೀತಿರೋ ಯುದ್ಧಗಳು, ಇವಾಗ ನಡೀತಿರೋ ಕಷ್ಟಗಳು, ಇವಾಗ ಬರ್ತಾ ಇರೋ ಇಷ್ಟೆಲ್ಲ ಕೂಡ ಅವ್ರಿಗೆ ಯಾರಿಗೂ ಆತ್ಮಜ್ಞಾನ ಇಲ್ಲ. ಬರೀ ಮೋಹದಿಂದ ಮಾಡ್ತಾರೋ ಕೆಲ್ಸಗಳಿವು. ಈ ಸೀಟ್ ಬಂದ್ರೆ ನನ್ಗೆ ಇಷ್ಟು ಲಕ್ಷ ಬರುತ್ತೆ, ಈ ಸೀಟ್ ಬಂದ್ರೆ ಇಷ್ಟು ಲಕ್ಷ ಬರುತ್ತೆ, ನಾನ್ ಇಷ್ಟು ಖರ್ಚು ಮಾಡಿದ್ರೆ ನನ್ಗೆ ಇಷ್ಟು ಬರ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಇವರೆಲ್ಲ ಇಲ್ಲಿಂದ ಹೊರಟ್ರೆ ಹೋಗೋ ಜಾಗ ಯಾವ್ದು ಗೊತ್ತಾ ಮಾಸ್ಟರ್ಸ್? ಅದು ನಿಜವಾಗ್ಲೂ ಗೊತ್ತಾದ್ರೆ 1 ಸೆಕೆಂಡ್ ಕೂಡ ನಾನು ಇದು ಕೊಟ್ರೆ ಇದು ಬರುತ್ತೆ ಅನ್ನೋ ಆಲೋಚನೆ ಕೂಡ ನಮಗ್ ಬರಲ್ಲ. ಇಷ್ಟು ಕೋರಿಕೆಗಳಿಂದ ಇಷ್ಟು ಸೀಟುಗಳಿಗೋಸ್ಕರ ರಾಜಕೀಯದಲ್ಲಿ ಬಂದು ಇಷ್ಟು ಜನರಿಗೆ ತೊಂದರೆ ಕೊಟ್ಕೊಂಡು ಜನಗಳ ದುಡ್ಡನ್ನ ತಿಂದು ಅವ್ರ ಮಕ್ಳಿಗೆ ಅವ್ರಿಗೆ ಅಂತ ಮಾಡ್ತಾ ಇದಾರಲ್ಲ, ಅದನ್ನ ಯಾರಾದ್ರೂ ಎತ್ಕೊಂಡು ಹೋಗಕ್ ಸಾಧ್ಯ ಇದೆಯಾ? ಆದ್ರೆ ಅವ್ರಂತೂ ಹೊರಡ್ಲೇಬೇಕು. ಆದ್ರೆ ಅವ್ರ ಆತ್ಮ ಹೊರಟಾಗ ಅವ್ರಿಗೆ ಹೋಗಿ ಬೀಳೋ ಅಂತ ಲೋಕ ಯಾವ್ದು ಅಂತ ಅವ್ರಿಗೆ ಗೊತ್ತಾದ್ರೆ ನಿಜವಾಗ್ಲೂ ಅಲ್ಲಿ ಹೋಗಿ ಬಿದ್ದ ಮೇಲೆ ಆಲೋಚನೆ ಮಾಡ್ತಾರೆ. ಹಾಗೆಲ್ಲ ಕಳ್ಕೊಂಡ್ಮೇಲೆ ಪ್ರಯೋಜನ ಏನು? ಕೈಯಲ್ಲೇ ನಿನಗಿದ್ದಾಗ, ಮನೇಲಿ ದೀಪ ಇದ್ದಾಗ್ಲೇ ಮನೇನ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ದೊಡ್ಡವ್ರು ಹೇಳಿದ್ರಲ್ಲ, ಯಾವ ದೀಪ ಇದ್ದಾಗ ಏನು ಸರಿ ಮಾಡ್ಕೊಳಕ್ ಹೇಳಿದ್ರು? ಈ ಆತ್ಮದಲ್ಲಿ, ಈ ದೇಹದಲ್ಲಿ ಜ್ಯೋತಿ ಬೆಳಗ್ತಾ ಇದೆ, ಈ ಜೀವಾತ್ಮ ಅನ್ನೋ ಜ್ಯೋತಿ ಬೆಳಗ್ತಾ ಇದೆ. ಅದು ಬೆಳಗೋವಾಗ್ಲೇ ಈ ದೇಹನ ನೀನ್ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ, ಸರಿಯಾಗಿ ಆತ್ಮಜ್ಞಾನ ತಗೊಂಡ್ರೆ, ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಿನ್ನ ದಿವ್ಯತ್ವ ಏನು, ನೀನ್ ಮಾಡ್ತಿರೋ ಕೆಲ್ಸ ಏನು, ನಿನ್ ಎದುರುಗಡೆ ಇರೋಗಳು ಒಂದು ದಿವ್ಯಾತ್ಮ ಅಂತ ನೀನ್ ಯಾವಾಗ ತಿಳ್ಕೊಳ್ತೀಯ? ನೀನ್ ಅದು ತಿಳಿಲಿಲ್ಲ ಹೋಗ್ಲಿ, ಎಲ್ಲಾನು ಪ್ರೀತಿಸು. ನೀನ್ ದೇವ್ರೇ ಆಗ್ಬಿಡೋಬ್ಬ, ನಿನ್ ಪ್ರೀತಿ ಇದೆ, ಪ್ರೀತಿನಾದ್ರೂ ಹಂಚು. ಮಹಾತ್ಮ ಬಾಬುಜಿ ಇನ್ನೂ ಸಿಂಪಲ್ ಆಗಿ ಹೇಳ್ತಾರೆ, ನಿನ್ ಯಾರ ಬಗ್ಗೆ ಏನೋ ಆಲೋಚನೆ ಮಾಡ್ಬೇಡ, ಅವ್ರ ಬಗ್ಗೆ ನೀನ್ ಎಲ್ಲರಿಗೂ ನೀನ್ ಪ್ರೀತಿ ಕೊಡು, ಮತ್ತೆ ಅವ್ರ ಹತ್ರ ಏನು ಎಕ್ಸ್ಪೆಕ್ಟೇಷನ್ ಕೂಡ ಮಾಡ್ಬೇಡ ಅಂತಾರ ಅವ್ರು. ಅವ್ರ ಮತ್ತೆ ಕೊಡ್ತಾರಿಲ್ವ ಅಂತ ಕೂಡ ಆಲೋಚನೆ ಮಾಡ್ಬೇಡ, ನೀನ್ ಪ್ರೀತಿ ಕೊಡು ಅವ್ರಿಗೆ. ನೀನ್ ಪ್ರೀತಿ ಒಂದೇ ಕೊಡಿ ಭೂಲೋಕದಲ್ಲಿ, ಇನ್ನೇನು ಮಾಡ್ಬೇಡ ಅಂತಾರ ಅವ್ರು. ಯಾಕಂದ್ರೆ ಅದೊಂದು ಕೊಟ್ರೆ ಕೂಡ ಸಾಕು ಮಾಸ್ಟರ್ಸ್. ಏನು ನಿಷ್ಕಲ್ಮಶವಾಗಿ ನಾವ್ ಪ್ರತಿಯೊಬ್ಬರನ್ನು ಕೂಡ ಏನ್ ಪ್ರೀತಿ ನಾವೇನ್ ಅವ್ರ ಹತ್ರ ಮಾತಾಡೋರ್ಗೆ ಏನ್ ತಗೊಂಡೋಗ್ ಕೊಡೋದ್ ಬೇಡ. ಎದುರುಗಡೆ ಯಾರೇ ಬರ್ಲಿ ಒಂದು ಚಿಕ್ಕದಾಗ ಒಂದ್ ಸ್ಮೈಲ್ ಕೊಡೋಣ. ಅಲ್ಲೂ ಗೊತ್ತಿರೋರು ಇದ್ರೆ ಒಂದು ಚಿಕ್ಕ ಮಾತು ಸಂತೋಷವಾಗಿ ಒಂದು ಹ್ಯಾಪಿ ಮಾರ್ನಿಂಗ್, ಒಂದು ಡಿವೈನ್ ಮಾರ್ನಿಂಗ್, ಒಂದು ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಮುಂದಕ್ಕೆ ಹೋಗೋಣ. ಅದ್ರಲ್ಲಿ ನಮಗೆ ಮತ್ತೆ ರಿಯಾಕ್ಷನ್ ಅವ್ರೇ, ಅಯ್ಯೋ ನಾನ್ ಹೇಳ್ದ ಅವ್ರು ನಾನ್ ನಕ್ಕದ್ರೆ ಅವ್ರು ನಗ್ಲಿಲ್ವ, ನಾನ್ ಯಾಕೆ ನಗ್ಬೇಕು,
ಅವ್ರು ನಗ್ತಾರ ಬಿಡ್ತಾರ, ನಮ್ಗೆ ಯಾಕೆ, ನೀನ್ ನಗು, ನಿನಗಿದೆಯಲ್ಲ ನಗು, ನಿನ್ ಪ್ರೀತಿ ಇದೆಯಲ್ಲ, ನೀನ್ ಹಂಚ, ಅವನ ಹತ್ರ ನಿನ್ಗೆ ಯಾಕೆ ಅದ್ ಬೇಕು. ಇದನ್ನ ನಾವು ಹಂಚಿದ್ರೆ ಸಾಕು ಮಾಸ್ಟರ್. ದಿವ್ಯಾತ್ಮ ಅನ್ನೋದಕ್ಕೆ, ನಾವು ದಿವ್ಯಾತ್ಮಗಳಾಗೋದಕ್ಕೆ ಈ ಮೈಂಡ್ ನ ಬಿಟ್ಬಿಟ್ಟು ಹೃದಯನ ತೆರಿಬೇಕು. ಅವಾಗ ನಾವು ಈ ಹೃದಯನ ತೆರೆದಾಗ ಮಾತ್ರ ನಮ್ಗೆ ಅದು ಸಾಧ್ಯ ಆಗುತ್ತೆ. ನಾವು ಮನಸ್ಸನ್ನು ಬಿಚ್ಕೊಳ್ತಿದ್ದಾಗ ನಮಗೆ ಇದು ಅರ್ಥ ಆಗೋದಿಲ್ಲ. ಮನಸ್ಸು ಯಾವಾಗಲೂ ಕೂಡ ಲಾಜಿಕ್ ಮೈಂಡ್ ಅಲ್ಲಿ ಹೋಗ್ತಾ ಇರ್ತದೆ, ಅದು ಲಾಜಿಕ್ಗಳೇ ಹುಡುಕ್ತಾ ಇರ್ತದೆ. ಅಯ್ಯೋ, ನಾನ್ ಅವ್ನ ಮಾತಾಡ್ಸಿರ ಅವನೇನ್ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ, ನಾನ್ ಯಾಕೆ ಅವ್ರಿಗೆ ಮರ್ಯಾದೆ ಕೊಡ್ಬೇಕು, ನಾನು ಸ್ಮೈಲ್ ಕೊಟ್ರ ಅವ್ರು ಸ್ಮೈಲ್ ಕೊಟ್ಟಿಲ್ಲ, ನಾನ್ ಇಷ್ಟೆಲ್ಲ ಅವ್ರಿಗೆ ಮಾಡದ್ನಲ್ಲ, ಅವ್ನ್ ನನ್ಗೇನ್ ಮಾಡ್ದ. ನಮ್ಮವ್ರು ಫಸ್ಟ್ ಬರೋದಷ್ಟೇನೆ. ಇವಾಗ ನಿಜವಾಗ್ಲೂ ಒಂದೊಂದ್ ಎಲ್ಲಾದ್ರು ಹೋಗ್ತಾರೆ, ನಗು ಬರುತ್ತೆ. ಎಲ್ಲಾರು ಮದುವೆಗಳು ಹೋಗ್ಬೇಕಂದ್ರೆ ನಾವ್ಯಾಕೆ ಅವ್ರಿಗೆ ಇಷ್ಟೊಂದು ಮುಯ್ಯಿ ಹಾಕ್ಬೇಕು, ಅವ್ರೇ ನಮ್ಗೇನ್ ಕೊಟ್ರ, ನಮ್ಮ ಮದುವೆಗೆ ಸುಮ್ನೆ ಬಂದೋದ್ರಲ್ಲ ಅವ್ರು. ಅಂದ್ರೆ ಇಲ್ಲಿ ಆಕ್ಷನ್ಗೆ ರಿಯಾಕ್ಷನ್ ಅಷ್ಟೇ, ಯಾರಿಗೂ ಪ್ರೀತಿ ಇಲ್ಲ. ಯಾವ ಮದುವೆ ಮೇಲೆ, ಆ ಮದುವೆಗೆ ಯಾಕೆ ಹೋಗ್ತಾ ಇದೀವಿ ಅಂದ್ರೆ, ಅಲ್ಲಿ ಮದುವೆ ನಡೀತಾ ಒಂದು ವಿಶ್ವ ಕಲ್ಯಾಣಕ್ಕಾಗಿ. ಮದುವೆ ಅನ್ನೋದೇನು, ಸೃಷ್ಟಿಗೆ ಪ್ರತಿ ಸೃಷ್ಟಿ ನಡೆಸೋದಕ್ಕೆ ಒಂದು ಕಾರ್ಯ ಅದು. ಮದುವೆ ಅನ್ನೋದನ್ನೇನು ಜಲಸ ಮಾಡ್ಕೊಂಡು ತಿರ್ಗೋದಕ್ಕಲ್ಲ. ಆ ಕಾರ್ಯಕ್ಕೆ ಹೋದಾಗ, 4 ಜನ ದೊಡ್ಡವರು ಹೋದಾಗ, ಇವರಿಂದ ಒಂದು ಇನ್ನೊಂದು ಸೃಷ್ಟಿ ಮೊದಲಾಗುತ್ತೆ. ಆ ಸೃಷ್ಟಿ ಸರಿಯಾದ ಆಲೋಚನೆಗಳಿಂದ ಈ ಭೂಮಿಗೆ ಬರ್ಲಿ, ಈ ಭೂಮಿ ಮೇಲೆ ಯಾವುದೇ ಕಲ್ಮಶ ಇಲ್ದರಂಗೆ ಒಂದು ಸೃಷ್ಟಿ ನಡೆದು, ಆ ಸೃಷ್ಟಿಯಿಂದ 10 ಜನಕ್ಕೆ ಉಪಕಾರ ಆಗ್ಲಿ, ಅಂತ ಸೃಷ್ಟಿ ಇವರಿಬ್ಬರಿಂದ ಆಗ್ಲಿ ಅನ್ನೋ ಒಂದು ಮನಸ್ತತ್ವದಿಂದ 4 ಅಕ್ಷತೆ ಕಾಳವ್ರ ಮೇಲೆ ಹಾಕಿದಾಗ, ನಮ್ಮ ಎನರ್ಜಿ ಅವ್ರೊಳಗಡೆ ಹೋಗಿ ಅವರ ಭಾವನೆಗಳೆಲ್ಲ ಚೇಂಜ್ ಆಗಿ ಆ ಮರು ಸೃಷ್ಟಿ ಮಾಡುವಾಗ ಒಂದು ಅದ್ಭುತವಾದ ಒಂದು ಸೃಷ್ಟಿ ಭೂಮಿಗೆ ಬರುತ್ತೆ ಮಾಸ್ಟರ್ಸ್. ಆದ್ರೆ ಇವಾಗ ಮೂರ್ತಕ್ಕೆ ಹೋಗ್ತಾ ಇಲ್ಲ ಯಾರು, ಆ ಅಕ್ಷತೆಗಳು ಹಾಕೋದಿಕ್ಕೆ ಮೂರ್ತಕ್ಕೆ ಹೋಗ್ತಾ ಇಲ್ಲ ಯಾರು, ರಿಸೆಪ್ಷನ್. ಯಾಕಂದ್ರೆ ಮೊದಲು ತಗೊಂಡ್ ಸಾಲ ಕೊಡೋಕೆ ರಿಸೆಪ್ಷನ್ಗೆ ಹೋಗ್ತಾ ಇದ್ವಿ. ಎಷ್ಟು ಅಜ್ಞಾನ ತುಂಬಿಕೊಂಡಿದ್ವಲ್ವಾ ನಾವು. ಏನೋ ಆರ್ಭಾಟಗಳು ಮಾಡ್ತಾ ಇದೀವಿ. ಹಳದಿ ಶಾಸ್ತ್ರ ಅಂತ ಹಳದಿ ಶಾಸ್ತ್ರದಲ್ಲಿ ಏನ್ ಮಾಡ್ತಾ ಇದಾರೆ. ಮೊದಲೆಲ್ಲ ಮದ್ವೆ ಮುಹೂರ್ತ ಆಗೋವರೆಗೂ ಒಬ್ರು ಮುಖ ಒಬ್ರು ನೋಡ್ತಾ ಇರ್ಲಿಲ್ಲ. ಆ ಪವಿತ್ರ ಸಂಬಂಧಗಳು ಹೆಂಗಿತ್ತು ಅಂದ್ರೆ, ಒಂದು ಗಂಡು ಹೆಣ್ಣು ಒಬ್ಬರನ್ನೊಬ್ರು ಮುಟ್ಟಿದಾಗ ಆ ಆ ಪವಿತ್ರ ಸಂಬಂಧಗಳೇ ಬೇರೆ ರೀತಿಯಲ್ಲಿದ್ವು. ಅದಕ್ಕೆ ಅರ್ಥನೇ ಬೇರೆ ಇತ್ತು. ಅದ್ರಿಗೆಲ್ಲ ಮುಗಿಸ್ಕೊಂಡು ಮುಹೂರ್ತಕ್ಕೆ ಹೋಗ್ತಾ ಇದ್ವಿ. ಎಲ್ಲ ಮುಗ್ದೋಗಿದೆ ಇವಾಗ. ಆಮೇಲೆ ಮುಹೂರ್ತಕ್ಕೆ ಹೋಗ್ತಾ ಇದ್ವಿ. ಭಾವನೆಗಳು ಹೆಂಗಿರ್ತವೆ, ಸೃಷ್ಟಿ ಹೆಂಗಾಗುತ್ತೆ, ನೆಕ್ಸ್ಟ್ ಅವ್ರು ಕೊಡೋ ಸೃಷ್ಟಿ ಯಾವ ತರದ್ ಬರುತ್ತೆ, ಮತ್ತೆ ಭೂಲೋಕನ ಹೆಂಗೆ ಸೃಷ್ಟಿ ನಾವು ಬ್ಯಾಲೆನ್ಸ್ ಮಾಡ್ತಾ ಇದ್ವಿ, ಏನ್ ಕಳ್ಕೊಳ್ತಾ ಇದೀವಿ, ಏನ್ ಬೆಳೆಸ್ತಾ ಇದ್ವಿ ನಾವು. ಮತ್ತೆ ನಾವೇ ದೇವ್ರು ಅಂದ್ರೆ ಹೆಂಗ್ ಒಪ್ಕೊಳ್ತೀವಿ ನಾವು. ಆದ್ರೆ ನಾವು ಆಧ್ಯಾತ್ಮಿಕ ಬಂದಿರೋರಾದ್ರೂ ಇದ್ರೆಲ್ಲಾನು ನಾವು ಆಲೋಚನೆ ಮಾಡಿದಾಗ, ನಮ್ಮ ಸಮಾಜನ ಆಲೋಚನೆ ಮಾಡಿದಾಗ ನಮ್ಮಿಂದಾನೇ ಅಲ್ಲಿ ಬದಲಾವಣೆ ಬರ್ಬೇಕು ಮಾಸ್ಟರ್ಸ್. ಅದಕ್ಕೆ ನಮ್ಮನ್ನ ಒಂದು ಸ್ಟೆಪ್ ಮುಂದಕ್ಕೆ ಕಳಿಸಿದ್ದಾರೆ. ನಾವೇನ್ ಇಲ್ಲಿ ತುಂಬಾ ಬೆಳೆದು ಬಿಟ್ಟಿದ್ವಿ, ಅಹಂಕಾರ ನಮಗೂ ಬೇಕಾಗಿಲ್ಲ. ಯಾಕಂದ್ರೆ ಆಧ್ಯಾತ್ಮಿಕ ಬಂದ ತಕ್ಷಣ ನಾವೇನೋ ಸಾಧನೆ ಮಾಡ್ತಾ, ಅಯ್ಯೋ ಅವ್ರಿಗೆ ಧ್ಯಾನನೇ ಬರಲ್ಲ, ಅವ್ರ ಹತ್ರ ಏನ್ ಮಾತಾಡ್ತೀವಿ, ನಾವ್ ಏನ್ ಹೇಳಿದ್ರು ಅರ್ಥ ಆಗಲ್ಲ, ಅವ್ರಿಗೆ ಇನ್ನೂ ಅಜ್ಞಾನದಲ್ಲಿದ್ದಾರೆ. ನಮಗ್ ಜ್ಞಾನ ಎಲ್ಲಿ ಬಂದಿದೆ ಇವಾಗ, ಇಷ್ಟು ಪದಗಳು ನಾವು ಎಲ್ಲಿ ಬರ್ತಾ ಇದೆ ಅಂದ್ರೆ, ನಮಗ್ ಜ್ಞಾನ ಎಲ್ಲಿ ಬಂದಿದೆ. ನಮಗ್ ಜ್ಞಾನ ಇದ್ರ ಆ ಪದನೇ ಬರಲ್ವಲ್ಲ ನಮ್ಮಲ್ಲಿ. ಹಿಂದೆ ಹೆಜ್ಜೆ ಇಟ್ಟಿದಾರ ಅವರು. ನಾವು ಇವಾಗ ಒಂದು ಕಳ್ಳು ಮುಳ್ಳಿದೆ ಅಂದ್ರೆ ಫಸ್ಟ್ ಮುಳ್ಳು ನಮಗ್ ಗೊತ್ತಾಗಿದೆ, ಮುಳ್ಳು ತೆಗೆದು ಮುಂದಕ್ಕೆ ಹೋಗಿ ಹಿಂದೆ ಬರೋವ್ರಿಗೆ ಇಲ್ಲ ಮುಳ್ಳಿದೆ ಅಮ್ಮ ನೋಡ್ಕೊಂಡ್ ಬಂದಿರುತ್ತೆ, ಹೇಳೋ ಜವಾಬ್ದಾರಿ ನಮ್ದಲ್ವಾ. ನಾವೇ ಅವ್ರನ್ನ ಅಲ್ಲಿಗೆ ಕಾಣಲ್ವಾ, ಮುಳ್ಳು ನೋಡ್ಕೊಂಡ್ ಬರಲ್ವಾ ಅಂದ್ರೆ ನಿನ್ಗೇನ್ ಗೊತ್ತಾದಂಗೆ ಮುಂದೆ ಹೋಗಿರೋದಕ್ಕೆ. ಅದಕ್ಕೆ ಪತ್ರಿ ಸಾರು, ನಿಮ್ಮ ಅಸ್ತಿತ್ವ ತಿಳ್ಕೊಳ್ಳಿ. ನೀವೆಲ್ಲ ಭೂಲೋಕಕ್ಕೆ ಯಾತ್ರೆಗಳಾಗಿ ಬಂದಿದ್ದೀರಾ. ಇಲ್ಲಿ ಯಾತ್ರಾ ಸ್ಥಳ ಇದು. ಈ ಯಾತ್ರಾ ಸ್ಥಳದಿಂದ ನಾವು ಯಾತ್ರೆಗಳಾಗಿ ನಮ್ಮನೆಗೆ ಹೊರಡ್ಬೇಕು. ನಮ್ಮನೆ ಇಲ್ಲಿಲ್ಲ. ಇದನ್ನೇ ನಮಗೆ ಶ್ರೇಯಶ್ವತ ಹಾಡುಗಳಲ್ಲಿ ಬಂದ್ರೆ, ಇಲ್ಲಿಗೆ ಬಂದಿದ್ವಿ ಸುಮ್ಮನೆ, ನಾವ್ ಅಲ್ಲಿಗೆ ಹೋಗ್ಬೇಕು ಮತ್ತೆ ಅಂತ ಹಾಡುಗಳಲ್ಲಿ ಎಷ್ಟು ಕವನಗಳು, ಎಷ್ಟು ಪದ್ಯಗಳು, ಎಷ್ಟು ಹಾಡುಗಳು ನಮ್ಮ ಮುಂದೆ ಬಂದಿದಾವೆ. ಇವೆಲ್ಲ ನಾವು ಆಡಿ ಅಲ್ಲಿ ಕೇಳಿ ಎಂಜಾಯ್ ಮಾಡ್ತೀವಿ. ಅದನ್ನ ಅರ್ಥಕ್ಕೆ ಮೂಲಕ್ಕೆ ಹೋಗ್ತಾ ಇಲ್ಲ ನಾವು, ಆದಿಗೆ ಹೋಗ್ತಾ ಇಲ್ಲ. ಆದಿಗೆ ಹೋದ್ರೆ ಆತ್ಮಜ್ಞಾನ ಬರುತ್ತೆ. ನಾವು ಆ ಜ್ಞಾನ ಬಂದ್ರೇನೆ ಆತ್ಮಜ್ಞಾನ ಆಗುತ್ತೆ. ಅದು ಆತ್ಮಕ್ಕೆ ಆ ಮೂಲಕ್ಕೆ ಹೋಗ್ಬೇಕು. ಆತ್ಮ ಏನ್ ಆಲೋಚನೆ ಮಾಡ್ತಾ ಇದೆ, ಅಯ್ಯೋ ಮುಟ್ಟಾಳ್ರ ನೀನ್ ಈ ಪದ ಬಂದಿರೋದು ಎಂಜಾಯ್ ಮಾಡೋದಕ್ಕಲ್ಲಪ್ಪ, ಅದ್ರ ಮೂಲಕ್ಕೆ ಹೋಗಿ, ಯಾಡಿನ ಮೂಲಕ್ಕೆ ಹೋಗಿ ನಿಮ್ಮ ಅಸ್ತಿತ್ವ ಗೊತ್ತಾಗುತ್ತೆ ಅಂತ ನಮ್ಮನ್ನ ಜ್ಞಾಪಿಸೋದಕ್ಕೆ. ನಾವ್ ಇವಾಗ ಮೆಮೊರಿ ಇಲ್ದ್ರವನ್ನ ಕರ್ಕೊಂಡೋಗಿ ಏನ್ ಮಾಡ್ತಾರೆ, ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅವ್ರಿಗೆ ಏನ್ ಹೇಳ್ತಾರೆ, ಇವ್ರನ್ನ ಒಳ್ಳೆ ಜಾಗಗಳು ಕರ್ಕೊಂಡೋಗಿ, ನೀವು ಮೊದ್ಲೆಲ್ಲ ಎಲ್ಲೆಲ್ಲಿ ಓಡಾಡಿದ್ದೀರಾ ಆ ಜಾಗಗಳೆಲ್ಲ ಕರ್ಕೊಂಡೋಗಿ ಅದನ್ನೆಲ್ಲ ತೋರಿಸಿ ಅದ್ರ ಬಗ್ಗೆ ಮಾತಾಡಿ ಇವ್ರಿಗೆ ಮಾಮೂಲು ಸ್ಥಿತಿ ಬರೋಕೆ ಅವಕಾಶ ಇದೆ ಅಂತ ಎಷ್ಟೋ ಮೆಂಟಲ್ ಪೇಷಂಟ್ಗಳಿಗೆ ಇವತ್ತು ಡಾಕ್ಟರ್ಗಳು ಸಜೆಷನ್ ಮಾಡ್ತಾರೆ ಮಾಸ್ಟರ್ಸ್.
ಎಷ್ಟೋ ಪೇಷಂಟ್ಸ್ಗೆ ಇದನ್ನ ಸಜೆಷನ್ ಕೊಡ್ತಾರೆ, ಅವ್ರನ್ನ ಹಳೆ ಜಾಗಗಳು ಕರ್ಕೊಂಡು ಹೋಗಿ ಅಂತ. ಈ ತರ ನಮಗೂ ಕೂಡ ನಾವು ಬಂದಿರೋ ಜಾಗಕ್ಕೆ, ಹಳೆ ಜಾಗಕ್ಕೆ ಬಂದಿದ್ವಿ. ನಾವು ಎಷ್ಟೋ ಜನ್ಮಗಳು ತಗೊಂಡ್ ಬಂದಿದ್ವಿ. ಈ ಜಾಗಕ್ಕೆ ಬಂದಾಗ ಆ ಹಾಡುಗಳು, ಆ ಕವನಗಳು, ಆ ದಾಸರು ಇವರೆಲ್ಲಾರು ಕೂಡ ಯಾಕೆ ಬಂದ್ರು ಅಂದ್ರೆ ನಮ್ಗ ಆ ಮೆಮೊರಿ ಕೊಡೋಕ್ ಬರ್ತಾ ಇದ್ರಿ. ನೀನ್ ಇದಲ್ಲಪ್ಪ, ನೀನ್ ಇಲ್ಲಿ ಸುಮ್ನೆ ಬಂದಿದ್ಯಾ, ನಿನ್ ಸ್ಥಾನ ಇದಲ್ಲ, ನೀನ್ ಇಲ್ಲಿಗೆ ನೀನ್ ಸುಮ್ನೆ ಕೋರಿಕೆಗಳಲ್ಲಿ ಬಿದ್ದೋಗ್ತಾ ಇದ್ಯಾ, ಮೋಹಕ್ಕೆ ಬಿದ್ದೋಗ್ತಾ ಇದ್ಯಾ, ಈ ಮೋಹನ ಬಿಡಿಸ್ಕೊಂಡು ನಿನ್ನ ಅಸ್ತಿತ್ವ ಗೊತ್ತಾಗುತ್ತೆ ಅಂತ ನಮ್ಗೆ ಜ್ಞಾಪಿಸೋದಕ್ಕೆ ಈ ಹಾಡುಗಳು, ಕವನಗಳು, ಪದ್ಯಗಳು, ಮಾತುಗಳು, ಪ್ರವಚನಗಳು ಇಷ್ಟೆಲ್ಲ ಕೂಡ ನಮಗೆ ಆ ಜ್ಞಾಪಕ ಶಕ್ತಿಯನ್ನು ಕೊಡೋದಕ್ಕೆ ಬಂದಿದ್ದಾರೆ ಮಾಸ್ಟರ್ಸ್. ಆ ಜ್ಞಾಪಕ ಶಕ್ತಿಯನ್ನು ತುಂಬಿಸ್ತಾ ಇದಾರೆ ನಮ್ಗೆ. ಆದ್ರೆ ನಾವು ಮತ್ತೆ ನಮ್ಮ ನಿಜ ಸ್ಥಿತಿನ ಇವತ್ತಿಗೂ ನಂಬ್ತಾ ಇಲ್ಲ. ಅದಕ್ಕೆ ಪತ್ರಿ ಸರ್ ಡೈರೆಕ್ಟ್ ಆಗಿ ಬಂದು ಈಶ್ವರನಿಗೆ ಪೂಜೆ ಮಾಡ್ಕೊಳ್ತಾ ಇದಾರ. ಅವ್ರು ಕೂತ್ಕೊಂಡು ಧ್ಯಾನ ಮಾಡ್ತಾ ಇದಾರೆ. ಅವ್ರ ಶಕ್ತಿನ ನಮ್ಗೆಲ್ಲ ಕೊಡ್ತಾ ಇದ್ದಾರೆ. ನಾವು ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಆ ಶಕ್ತಿನ ಕೊಡೋ ಶಕ್ತಿ ನಮಗೂ ಬಂದಾಗ ನಾವು ಕೂಡ ಈಶ್ವರ ಆಗ್ತೀವಿ. ನಾವು ಕೂಡ ಸಾಮಾನ್ಯದವರಲ್ಲ. ಅದಕ್ಕೆ ನಮ್ಮ ಮೀಡಿಯರ್ ಗಾಡ್ಸ್ ಅಂತ ಅಂದ್ರು ಅವ್ರು. ಆದ್ರೆ ಆ ಸ್ಥಿತಿಗೆ ಬೆಳಿಬೇಕು ಅಂದ್ರೆ ಅಟ್ಲೀಸ್ಟ್ ಯಾಕೆ ಹೇಳಿದ್ರು ಪತ್ರಿ ಸರ್ ಇದನ್ನ, ನಾವು ನಿಜವಾಗ್ಲೂ ಅವ್ರೇನಾ ಅನ್ನೋದು ಒಂದು ಸತಿ ಆದ್ರೆ ನಾವು ಆಲೋಚನೆ ಮಾಡ್ತಾ ಇದೀವ? ಅವ್ರು ಹೇಳಿದ್ರನ್ನ ನಾವು ಆಲೋಚನೆ ಮಾಡಿದಾಗ ನಾವು ಆ ಸ್ಥಿತಿಲಿ ಇದೀವ. ಹಂಗಂದ್ರೆ ದೇವ್ರಾಗಿದ್ರೆ ದೇವ್ರ ಸ್ಥಿತಿಲಿದ್ರೆ ಹೆಂಗಿರ್ಬೇಕು? ದೇವರ ಸ್ಥಿತಿಲಿ ನಾವ್ ಇದೀವಿ ಅಂತಂದ್ರೆ ದೇವ್ರುಗಳು ನಾವಂದ್ರೆ ಮಾಸ್ಟರ್ ನಾವು ಅಂದ್ರೆ ಇವಾಗ ಗುರುವು, ಒಂದು ಗುರುಕುಲಕ್ಕೆ ಹೋದ್ರೆ ಗುರುವು ಅವರು ಮಾಸ್ಟರ್, ಒಂದು ಗುರುವಾಗಿರೋರು ಮಾಸ್ಟರ್ ಹೆಂಗಿರ್ತಾರೆ? ಮಕ್ಕಳನ್ನ ಯಾವ ತರ ಕನ್ವಿನ್ಸ್ ಮಾಡ್ತಾರೆ, ಯಾವ ತರ ಅವ್ರಿಗೆ ಜ್ಞಾನ ಹಂಚುತ್ತಾರೆ. ಒಳ್ಳೆ ಮಗು ಇರ್ತದೆ, ಕೆಟ್ಟ ಮಗು ಇರ್ತದೆ, ಕೇಳೋ ಮಗು ಇರ್ತದೆ, ಕೇಳ್ದಿರೋ ಮಗು ಇರ್ತದೆ, ದುಷ್ಟತನವಾಗಿ ಆಲೋಚನೆ ಮಾಡೋ ಮಗು ಇರ್ತದೆ. ಇಷ್ಟೆಲ್ಲಾರ್ನು ಕೂಡ ಬ್ಯಾಲೆನ್ಸ್ ಮಾಡಿ ಹಿಂಗೆಲ್ಲಾ ಮಕ್ಳ ಹಿಂಗೆ ಅಂತೇಳಿ ಅದಕ್ಕೆ ಎಷ್ಟೋ ಎಕ್ಸಾಂಪಲ್ಸ್ ಕೊಟ್ಟು ಆ ಮಕ್ಕಳನ್ನ ಸರಿ ದಾರಿ ತರೋದಕ್ಕೆ ಆ ಮಾಸ್ಟರ್ ಪದವಿನ ಪಡ್ಕೊಂಡಿರ್ತಾರ ಅವ್ರು. ಆಗ ಅವ್ರು ಯಾರ ಬಗ್ಗೆನೂ ಕಂಪ್ಲೇಂಟ್ ಮಾಡೋದಿಲ್ಲ. ಅವ್ರು ಎಲ್ಲಾ ಮಕ್ಕಳನ್ನ ಕೂಡ ಒಳ್ಳೆ ದಾರಿಗೆ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅವರು ಮಾಸ್ಟರ್ ಆಗಿರ್ತಾರೆ. ಅದಕ್ಕೆ ಮೈ ಡಿಯರ್ ಮಾಸ್ಟರ್ಸ್ ಅಂದ್ರ ಪತ್ರಿಜಿ. ಅದು ಬಿಟ್ಟು ಮೈ ಡಿಯರ್ ಗಾಡ್ಸ್ ಅಂದ್ರೆ ಇವಾಗ ದೇವ್ರು ಏನ್ ಮಾಡ್ತಾ ಇದಾರೆ? ದೇವರ ಸ್ಥಿತಿಯಲ್ಲಿದ್ರೆ ಹೆಂಗಿರ್ತಾರೆ? ಎಲ್ಲಾರ್ಗೂ ದಯೆಯಿಂದ ನೋಡ್ತಾರೆ, ಎಲ್ಲಾರ್ನು ಕರುಣೆಯಿಂದ ನೋಡ್ತಾರೆ. ನಾವು ಮನೇಲಿ ಎಲ್ಲೋ ಒಂದ್ ಕಡೆ ಒಂದು ಸಕ್ಕರೆ ಹರಳು ಬಿದ್ದೋಗುತ್ತೆ ಮಾಸ್ಟರ್ಸ್, ಆ ಇರುವೆ ಅಲ್ಲಿ ಆ ಸುತ್ತಮುತ್ತ ಎಲ್ಲೂ ಇರುವೆ ನಮ್ಮ ಹತ್ರ ಇರೋದಿಲ್ಲ. ಆದ್ರೆ ಸಕ್ಕರೆ ಕಲ್ಲಲ್ಲಿ ಬಿದ್ದಿದೆ ಅಂದ್ರೆ ಎಲ್ಲಿದ್ದ ಇರುವೆಗೆ ಎಲ್ಲಿ ಜ್ಞಾನೋದಯ ಬಂದು ಆ ಸಕ್ಕರೆ ಕಲ್ಲು ಬಂದು ತಗೊಂಡೋಗಕ್ಕೆ ಎಲ್ಲಿಂದನೋ ಬಂದಿರ್ತದೆ ಇರುವೆ. ಅದಕ್ಕೆ ಆ ಶಕ್ತಿ ಕೊಟ್ಟವ್ರು ಯಾರು? ಅಷ್ಟು ಇಲ್ಲಿ ಸಕ್ಕರೆ ಇದೆ ಅಂತ ಇರುವೆ ಎಲ್ಲೋ ಆಚೆ ಇರುವೆ ಬಂದಿತ್ತು, ಆ ಸಕ್ಕರೆಗೋಸ್ಕರ ಅಷ್ಟು ಇರುವೆಗಳಲ್ಲಿ ಬರ್ತವೆ ಅಂದ್ರೆ ಅದನ್ನ ತಲುಪಿಸಿದವ್ರು ಯಾರು? ಆ ಶಕ್ತಿ ಒಂದ್ ಇರುವೆಗೂ ಕೂಡ ಒಂದ್ ಸಕ್ಕರೆಯಲ್ಲಿ ಕೊಟ್ಟಿದಾರೆ ಅಂದ್ರೆ ನಮ್ಮನ್ನ ಕಳ್ಸಿರೋ ಅಂತ ಆ ಸೃಷ್ಟಿ ನಮಗೇನ್ ಬೇಕೋ ಸಮಯಕ್ಕೆ ನಮ್ಗೆ ಕೊಡೋಕ್ ಕಾಯ್ತಾ ಇಲ್ವಾ ಇಲ್ಲಿ? ಹಂಗ ಕಾಯ್ತಾ ಇರುವಾಗ ನಾವ್ಯಾಕೆ ನಮ್ಗೋಸ್ಕರ ಹುಡ್ಕೊಳ್ತಾ ಇದ್ವಿ? ನಾನು ಇದು ಮಾಡಿದ್ರೆ ಇದ್ ಬೇಕು, ಇದಿದ್ರೆ ನನಗ್ ಜೀವನ, ಇದಿಲ್ದೇ ಇದ್ರೆ ಜೀವನ ಇಲ್ಲ. ಯಾಕೆ ನಮಗ್ ಭಯ? ಮತ್ತೆ ಆ ದೇವರ ಸ್ಥಿತಿಗೆ ನಾವು ಹೋದಾಗ ಹೆಂಗಿರ್ಬೇಕು ನಾವು? ಈ ತರ ಪ್ರತಿ ಪ್ರಾಣಿ ಬಗ್ಗೆನೂ ಆಲೋಚನೆ ಮಾಡ್ಬೇಕು. ಇವತ್ತು ಜೀವಹಿಂಸೆ ನಡೀತಿರೋದಲ್ಲಿ ಅಹಂಕಾರದಲ್ಲಿ ನಾವು ತಿನ್ನೋ ಆಹಾರ ಅದೇ ಆಗಿರೋದ್ರಿಂದ ಆ ರಾಕ್ಷಸತ್ವದಿಂದ ಆಲೋಚನೆ ಮಾಡ್ತಾ ಇದ್ದಾರೆ. ಪ್ರಾಣಿ ಅದಕ್ಕೂ ಜೀವ ಇದೆ, ಅದು ಆ ಹಿಂಸೆ ಪಡ್ತಾ ಇದೆ ಅನ್ನೋ ಆಲೋಚನೆ ಕೂಡ ಬರ್ದ್ರಂಗೆ ನಾವು ಸೆಲೆಕ್ಟ್ ಮಾಡಿ ಕಟ್ ಮಾಡ್ತಾ ಇದ್ವಿ. ಆ ದೇವ್ರ ಹೆಂಗಿರ್ತಾರೆ? ಪ್ರತಿ ಚಿಕ್ಕ ಇರುವೆಗೂ ಕೂಡ ಒಂದ್ ನೋವಾಗುತ್ತೇನೋ ಅಂತ ಇರುವೆನ ಪಕ್ಕಕ್ಕೆ ಕಳಿಸಿ ನಿನಗೆ ಸಕ್ಕರೆ ಕಲ್ಲು ತಿನ್ಕೊಂಡು ನಿನ್ ಪಕ್ಕಕ್ಕೆ ಹೋಗು ಅಂತ ಕಳಿಸ್ತಾ ಇದಾರೆ. ಪ್ರತಿ ಮನುಷ್ಯನ್ ನಿನ್ಗೊಂದ್ ಇದಿದೆ, ನೀನು ಸಂತೋಷವಾಗಿರುವಂತ, ದುಃಖ ಬಂದ ತಕ್ಷಣ ಪಕ್ಕದಲ್ಲಿ ಸಂತೋಷನ ಕೂಡ ಕೊಡ್ತಾ ಇದ್ದಾರೆ. ಆ ದೇವ್ರಂತ ನಮ್ಮನ್ನ ನಾವು ತಿಳ್ಕೊಬೇಕು ಅಂದ್ರೆ, ಅರ್ಥ ಮಾಡ್ಕೊಬೇಕು ಅಂದ್ರೆ, ನಮ್ಮ ಅಸ್ತಿತ್ವನ ನಾವು ಪಡ್ಕೊಬೇಕು ಅಂತಂದ್ರೆ ನಿಜವಾಗ್ಲೂ ಪಡ್ಕೊಂಡಿದ್ವಿ. ಆದ್ರೆ ಪಿರಮಿಡ್ ಸ್ಪಿರಿಚುವಲ್ ಮಾಸ್ಟರ್ಸ್ ಎಲ್ಲಾರು ದೇವರುಗಳೆಲ್ಲಾರು ಮಾಸ್ಟರ್ಸ್ ಎಲ್ಲಾರು ಪತ್ರಿ ಸಾಧ್ಯತೆ ಹೊರಡ್ತೀವಿ ಅನ್ನೋ ಜ್ಞಾನ ಇದ್ರೆ ಆ ಸ್ಥಿತಿಗೆ ಪತ್ರಿ ಸರ್ ಹೆಂಗಿದ್ರು? ಅವ್ರು ಯಾರ ಬಗ್ಗೆ ಕಂಪ್ಲೇಂಟ್ ಇಲ್ಲ. ಇಷ್ಟು ದೊಡ್ಡ ಸಂಸ್ಥೆ ನಿರ್ವಹಣೆ ಮಾಡಿ ಇಷ್ಟು ದೊಡ್ಡ ಪಿರಮಿಡ್ಗಳು ಬಂದ್ರೆ ₹1 ಅವ್ರ ಜೋಬಲ್ಲಿ ಇಲ್ಲ, ಒಂದು ಅಕೌಂಟ್ ಅವ್ರಿಗಿಲ್ಲ, ಒಂದು ಫೋನ್ ಪರ್ಮನೆಂಟ್ ಆಗಿ ಅವ್ರ ಕೈಯಲ್ಲಿಲ್ಲ. ಆದ್ರೆ ಇಷ್ಟು ದೊಡ್ಡ ಸಂಸ್ಥೆನ ಅವರ ದಿವ್ಯ ದೃಷ್ಟಿಯಿಂದ ಶುರು ಮಾಡಿ ಮುಗಿಸ್ಬಿಟ್ಟು ಹೊರಟ್ಬಿಟ್ರು ಅವ್ರು. ಅಷ್ಟು ಮಾಡುವಾಗ ನಾನು ಮಾಡ್ದೆ ಅನ್ನೋ ಪದಾನ ಬಳಸ್ದ್ರಂಗೆ ಬಂದಿದಾರ ಒಂದು ಗುರು ಅಂದ್ರೆ
ನಾವ್ ಎಲ್ಲಿ ಹಿಡ್ಕೊಬೇಕು ಗೊತ್ತಾ ಮಾಸ್ಟರ್ಸ್? ಏನಾರ ಕೇಳುವಾಗ ಇಂಥ ಪದ ಎಲ್ಲಾರು ಸಿಗ್ತದ ಅಂತ ಹಿಡ್ಕೊಬೇಕು. ನಾನ್ ಮಾಡ್ದೆ, ನಾನ್ ಕಟ್ಟಿಸ್ದೆ, ನಾನ್ ಇವನಿಗೆ ಧ್ಯಾನ ಹೇಳ್ಕೊಟ್ಟೆ, ನಾನ್ ಇವನಿಗೆ ಇದನ್ ಮಾಡ್ದೆ, ಇವನ್ ಇದನ್ ಮಾಡ್ದ. ಈ ನಾನು ಅನ್ನೋ ಪದ ಬಳಸ್ತಿರಂಗೆ 40 ವರ್ಷಗಳು ಒಂದು ಗುರು ನಮ್ಮ ಮುಂದೆ ಓಡಾಡಿದಾರ ಅಂದ್ರೆ, ಮಾತಾಡಿದಾರ ಅಂದ್ರೆ, ಎಷ್ಟು ಸ್ಪೀಚ್ ಕೊಟ್ಟಿದ್ದಾರೆ ಹೋಗ್ಲಿ ಅವ್ರು. ಒಂದ ಎರಡ ಅವ್ರು ನಮಗ್ ಗೊತ್ತಿಲ್ದ್ರು ಎಷ್ಟೋ ಚಿಕ್ಕ ಚಿಕ್ಕ ಇದು ಸಿಡಿಗಳಿಂದ ಇದೆ ಅವ್ರದ್ದು, ಟೇಪ್ ರೆಕಾರ್ಡ್ಗಳಿಂದ ಇದೆ ಅವರು ಸ್ಪೀಚ್. ನಮ್ಗೆ ಆ ಸಮಯದಲ್ಲಿ ಇಲ್ಲ ಅಂತ ಹೇಳಿ ಆಗಿದ್ದಂತ ಮಾಸ್ಟರ್ಸ್ ಕೂಡ ಅದನ್ನೆಲ್ಲ ಸಿಡಿಗಳಲ್ಲಿ ಕ್ಯಾಸೆಟ್ಗಳೆಲ್ಲ ರೆಕಾರ್ಡ್ ಮಾಡಿದ್ರೆ ಇದು ಹೋಗುತ್ತೆ ಈ ಜ್ಞಾನ ನಮ್ಮ ಮತ್ತೆ ಸಿಗಲ್ಲ ನಮಗೆ ಅಂತ. ಅದನ್ನ ನೋಡಿ ಫಸ್ಟ್ ಎಲ್ಲ ಪಿರಮಿಡ್ ಮಾಸ್ಟರ್ಸ್ ಬಂದ್ರು. ಈಗಾದ್ರೂ ನಮ್ಗೆ ಯೂಟ್ಯೂಬ್ಗಳು ಝೂಮ್ಗಳು ಬಂದಿದೆ, ನಮ್ಗೆ ಡೈರೆಕ್ಟ್ ಆಗಿ ಸಿಗ್ತಾ ಇದೆ. ಆತರ ಅಷ್ಟು ಸ್ಪೀಚ್ ಕೊಟ್ಟಂತ ಮಾಸ್ಟ್ರು ಒಂದು ದಿನ ಕೂಡ ನಾನು ಮಾಡ್ದೆ ಅನ್ನೋ ಪದಾನ ಉಪಯೋಗಿಸರಂಗ್ ಬಾಳಿದಾರ ಅಂದ್ರೆ ಆ ದೇವ್ರ ಸ್ಥಿತಿ ಅಂದ್ರೆ ಅದು ಮಾಸ್ಟರ್ಸ್. ಇನ್ನೊಬ್ಬರ ಬಗ್ಗೆ ಕಂಪ್ಲೇಂಟ್ ಇಲ್ಲ, ಹೊಡಿತಾರೆ ಬೈತಾರೆ, ಮತ್ತೆ ಅದನ್ನು ಕ್ವಶನ್ ಕೇಳಿದ್ರೆ ಕೂಡ ನಾನ್ ಯಾರು ನೋಡ್ದಪ್ಪ, ನಾನ್ ಬೇರೆಯವ್ರ ನಾನ್ ನೋಡ್ದಿಲ್ವಲ್ಲ. ಅಲ್ಲಿರೋ ನಾನು ತಪ್ಪು ಮಾಡ್ತಾ ಇದ್ರೆ ಇಲ್ಲಿರೋ ನಾನು ನೋಡ್ಕೊಂಡು ಹೆಂಗ್ ಸುಮ್ನೆ ಇರ್ಲಿ? ಅವ್ರು ಅಲ್ಲಿ ಬೇರೆ ಇಲ್ಲಿ ಬೇರೆ ಅಂತ ಹೇಳಿಲ್ಲ ಮಾಸ್ಟರ್ಸ್. ಅಲ್ಲಿ ನೀವ್ ಯಾಕೆ ಸರ್ ಅವ್ರನ್ನ ಹೊಡಿತೀರಲ್ವಾ, ಮತ್ತೆ ಇಮಿಡಿಯೇಟ್ ಆಗಿ ನೀವು ಅವ್ರನ್ನ ಪ್ರೀತಿ ಮಾಡ್ತೀರಲ್ವಾ, ಹೆಂಗ್ ಸಾಧ್ಯ ನಿಮ್ಗೆ ಅಂತ ಕೇಳಿದ್ರೆ, ಅಲ್ಲಿರೋನ್ನ ನಾನು ಹೊಡೆದಿಲ್ಲಪ್ಪ, ಅಲ್ಲಿರೋ ನಾನು ತಪ್ಪು ಮಾಡ್ತಾ ಇದ್ರೆ ಇಲ್ಲಿರೋ ನಾನು ನೋಡ್ಕೊಂಡು ಸುಮ್ನೆ ಇರೋಕ್ ಆಗುತ್ತಾ? ಆ ತಪ್ಪನ್ನು ಸರಿ ಮಾಡೋದು ಈ ನಾನು ಕೆಲ್ಸ. ತಪ್ಪನ್ನು ಸರಿ ಮಾಡಿದ್ಮೇಲೆ ಅಲ್ಲೇ ಮರ್ತೋಗ್ತೀನಿ, ಮತ್ತೆ ಅದನ್ನ ನಾನು ಕ್ಯಾರಿ ಮಾಡಲ್ಲ. ಮತ್ ಕ್ಯಾರಿ ಮಾಡ್ದವನಿಗೆ ಅದು ಅಯ್ಯೋ ನಾನು ಅವನ ಬೈದ್ನಲ್ಲ ಓಡದ್ನಲ್ಲ ಅನ್ನೋದು ಕ್ಯಾರಿ ಮಾಡಿದಾಗ ನನಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆದ್ರೆ ನಾನು ಅದನ್ನ ಒತ್ಕೊಂಡ್ ತಿರ್ಗಲ್ಲ, ಅಲ್ಲೇ ಬಿಟ್ಬಿಡ್ತೀನಿ ಅದನ್ನ, ಅಲ್ಲೇ ಆ ಮುಗಿತ ಕೆಲ್ಸ. ಅವನ ಸರಿ ಮಾಡೋದು ಅಷ್ಟೇ ಅಲ್ಲಿ ಕೆಲ್ಸ ನಂದು. ಅದಾದ್ಮೇಲೆ ಏನ್ ಕೆಲ್ಸ? ಅವ್ನ್ ಊಟ ಕೊಡೋದೇ ಕೆಲ್ಸ, ನನ್ಗೆ ಊಟ ಕೊಡ್ತೀನಿ, ಇಲ್ಲ ಪ್ರೀತಿಯಿಂದ ಮಾತಾಡ್ಬೇಕು ಮಾತಾಡ್ತೀನಿ. ಯಾಕಂದ್ರೆ ಅಲ್ಲಿ ಬೇರೆ ಇಲ್ಲ ಇಲ್ಲಿ ಬೇರೆ, ಅಲ್ಲೂ ನಾನೇ ಇದ್ದೀನಿ. ಅಲ್ಲಿರೋ ನಾನ್ ತಪ್ಪು ಮಾಡ್ತಾ ಇದ್ರೆ ಅವನ್ ಕೆಳಗಡೆ ಬಿದ್ದೋಗ್ತದ್ರೆ ಹಿಂಗ್ ನೋಡ್ಕೊಂಡು ಸುಮ್ನೆ ಇರ್ಲಿ ಅಂದ್ರು. ಅಂದ್ರೆ ಇದು ಎಲ್ಲಿವರೆಗೂ ನಾವ್ ಅನ್ವಯಿಸ್ಕೊಬಹುದು, ಆಲೋಚನೆ ಮಾಡ್ಬೋದು ಮಾಸ್ಟರ್ಸ್ ನಾವೆಲ್ಲ. ನಮ್ ಪಕ್ಕದಲ್ಲಿ ನಮ್ ಎದುರುಗಡೆ ಇರೋರೆಲ್ಲ ಅಲ್ಲಿ ನಾನುನೇ, ನಾನಂದ್ರೆ ಈ ನಾನು, ಅಲ್ಲಿ ನಾನುನೇ. ನಾವ್ ಎದುರುಗಡೆ ಇರೋರೆಲ್ಲ ನಾನು ಆಗಿ ನೋಡೋಕ್ ಸಾಧ್ಯ ಆಗ್ತಾ ಇದೆ ನಮಗೆ. ಪತ್ರಿ ಸರ್ ಜ್ಞಾನ ಅರ್ಥ ಆಗ್ಬೇಕು ಅಂದ್ರೆ, ಪತ್ರಿ ಸರ್ ಅರ್ಥ ಆಗ್ಬೇಕು ಅಂತಂದ್ರೆ ತುಂಬಾ ಆಳಕ್ ಹೋಗ್ಬೇಕು ಮಾಸ್ಟರ್ಸ್. ನಾವು ಅದಕ್ಕೆ ಫಸ್ಟ್ ನಮ್ಮನ್ನ ನಾವು ಅರ್ಥ ಮಾಡ್ಕೊಬೇಕು. ನಾವ್ಯಾರು? ಹೌದು ದೇವ್ರು ಅಂತ ಹೇಳಿದಾರಲ್ಲ, ದೇವ್ರು ಆಗೋದ್ ಹೆಂಗೆ? ದೇವ್ರಾದ್ರೆ ಹೆಂಗಿರ್ತಾರೆ ಅಂದ್ರೆ, ನಾವು ಮಾನವರಾಗಿ ಇದೀವ, ಇನ್ನೂ ಕಂಪ್ಲೇಂಟ್ ಮಾಡ್ಕೊಂಡಿದೀವ? ಇವ್ರಿಗೆ ಎಲ್ಲಾರ್ಗೂ ಆ ಜ್ಞಾನ ಬರ್ಲಿ ಅನ್ನೋ ಭಾವನೆ ನಮ್ಮಲ್ಲಿದ್ಯಾ? ಇಲ್ಲಿ ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳೇ ನಮ್ಮ ಮೋಹಕ್ಕೆ, ನಮ್ಮ ಕೋರಿಕೆಗಳಿಗೆ, ನಮ್ಮ ಜನ್ಮಕ್ಕೆ ಕಾರಣ ಮಾಸ್ಟರ್ಸ್. ಇಲ್ಲಿ ನಾವ್ ಏನ್ ಹತ್ಕೊಂಡು ಹೋಗ್ತಾ ಇದ್ವೋ, ನಾವ್ ಹೋಗೋ ಸಮಯದಲ್ಲಿ ಏನೇನ್ ಆಲೋಚನೆ ಮಾಡ್ಕೊಂಡು ಹೋಗ್ತು ನೆಕ್ಸ್ಟ್ ಜನ್ಮಕ್ಕೆ ಅದೇ ಬುನಾದಿ. ಇಲ್ಲಿ ಬೇರೆ ಇನ್ನೇನು ಬರಲ್ಲ, ಯಾರೋ ಕೊಡಲ್ಲ ಬುನಾದಿ. ಇಲ್ಲಿ ಅಲ್ಲಿ ಹೋದ್ಮೇಲೆ ಆ ಬುನಾದಿ ನಾವೇ ಹಾಕೊಬೇಕು. ಅಲ್ಲಿ ಹೇಳ್ತಾರೆ, ನೀನಂತೂ ನಾವ್ ಮಾಡ್ಕೊಂಡ್ ಬಂದಿದ್ದಲ್ಪ ಇದೇ ಬುನಾದಿ ನಿನಗೆ, ಈ ಬುನಾದಿ ನಿನಗೆ ತಯಾರಿ ಮಾಡೋದಕ್ಕೆ ಯಾವ ಇಂಜಿನಿಯರ್ನ ಕರೀತೀಯ, ಯಾವ ತಂದೆ ತಾಯಿ ಬೇಕು ನಿನಗೆ ಕರ್ಕೊ ಅಂತ ಹೇಳಿ ಅವ್ರು ನಮ್ಗೆ ಚಾಯ್ಸ್ ಕೊಟ್ಬಿಡ್ತಾರೆ. ಆಗ ಅದಕ್ ಸಂಬಂಧಪಟ್ಟ ಋಣಾನ ಸಂಬಂಧ ಇರೋ ತಂದೆ ತಾಯಿನ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಅಷ್ಟು ಬಿಟ್ರೆ ನಮ್ಮ ಜೀವನದಲ್ಲಿ ಯಾರು ಎಂಟ್ರಿ ಆಗ್ತಾ ಇಲ್ಲ ಮಾಸ್ಟರ್ಸ್. ಇವೆಲ್ಲ ತಿಳ್ಕೊಬೇಕು ಅಂದ್ರೆ ಪ್ರತಿದಿನ ನಾನು ಅನ್ನೋದನ್ನ ಮರಿಬೇಕು. ಫಸ್ಟ್ ದೇವ್ರ ಆಗ್ಬೇಕು ಅಂದ್ರೆ ನಾನು ಅನ್ನೋದನ್ನ ಮರಿಬೇಕು, ಆ ಶಬ್ದನ ಮರಿಬೇಕು. ಪ್ರತಿ ಸೆಕೆಂಡ್ ಅವೇರ್ನೆಸ್, ಪ್ರತಿ ಸೆಕೆಂಡ್ ಅರಿವು ಹೇಗ್ ಬರ್ಬೇಕು ಅಂದ್ರೆ, ಇಲ್ಲಿ ನಾನ್ ಮಾತಾಡ್ತಾ ಇದ್ದೀನಿ ಅಂದ್ರೆ ಈ ಮಾತು, ಈ ಜ್ಞಾನ ಬರ್ತಾ ಇದೆ ಅಂದ್ರೆ ಈ ದೇಹಕ್ಕೇನು ಇಲ್ಲ, ಈ ದೇಹಕ್ಕೆ ಅಷ್ಟು ಶಕ್ತಿ ಇಲ್ಲ. ಇದು ಒಳಗಡೆ ಇನ್ಯಾರು ನಡೆಸ್ತಾ ಇದ್ದಾರೆ, ನಡೆಸೋರೊಬ್ರು ಇದ್ದಾರೆ. ಅದನ್ನ ಹೇಳಿದ್ರಲ್ಲಿ ದೇಹನೇ ದೇವಾಲಯ, ಆತ್ಮನೇ ಪರಮಾತ್ಮ ಅಂತ ಯಾಕೆ ಹೇಳಿದ್ರು? ಅದಕ್ಕೆ ಅಲ್ವಿ ದೇಹಕ್ಕೆ ಶವಗಳನ್ನ ತಂದು ಹಾಕ್ಬೇಡಿ, ಅಂತ ಆಹಾರ ಕೊಡ್ಬೇಡಿ ಅಂತ. ಈ ದೇಹಕ್ಕೆ ದೇವಾಲಯ ಅಂತ ಹೇಳಿದ್ಮೇಲೆ ದೇವಾಲಯದಲ್ಲಿ ಯಾರಿದ್ದಾರೆ? ದೇವಾಲಯ ಏನು ಮಾಡೋದಿಲ್ಲ ಮಾಸ್ಟರ್. ದೇವಾಲಯ ಸುಮ್ನೆ ನಿಂತಿರ್ತದೆ. ಗರ್ಭಗುಡಿಲಿರುವಂತ ಆ ಪರಮಾತ್ಮನೇ ಅಲ್ಲಿಗೆ ಎನರ್ಜಿ ಕೊಟ್ಟು ಬಂದವರಿಗೆಲ್ಲ ಆತ್ಮ ಜ್ಞಾನನ ಒಂದು ಸ್ವಲ್ಪ ಆಲೋಚನೆ ಬದಲಾವಣೆ ಮಾಡೋದಕ್ಕಾದ್ರೂ ಎನರ್ಜಿ ಕೊಡೋಕ್ ಕೂತಿದ್ದಾರಲ್ಲಿ. ನಮ್ಮೊಳಗಡೆ ಇರೋ ಪರಮಾತ್ಮ ಕೂಡ ಇದನ್ನೇ ಮಾಡ್ತಾ ಇರೋದು. ಅವ್ರು ಕೊಡ್ತಾ ಇದಾರೆ ನಮ್ಗೆ, ಇದನ್ನ ಕೊಡು. ಅವ್ರು ನಮ್ಗೆ ಪ್ರತಿ ಸೆಕೆಂಡು ನಮ್ಗೆ ಎಚ್ಚರಿಕೆ ಕೊಡ್ತಾನೆ ಇದಾರೆ ಮಾಸ್ಟರ್ಸ್. ಎಲ್ಲಾರು ಬೇಕಾದ್ರೆ ನಾವು ಅಬ್ಸರ್ವ್ ಮಾಡೋದು ಮಾಸ್ಟರ್ಸ್, ನಾನು ಹೇಳೋದಂತಲ್ಲ. ಪ್ರತಿ ಒಬ್ರು ನಾವ್ ಇಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಬೈದ್ ಬಿಡ್ತೀವೋ, ಒಬ್ಬರನ್ನ ಗದ್ರ ಬಿಟ್ಟಿರ್ತೀವೋ, ಇಲ್ಲ ಒಬ್ಬರ ಬಗ್ಗೆ ಏನಾದ್ರು ಮಾತಾಡ್ಬಿಟ್ಟಿರ್ತೀವೋ, ಅದು ಗೊತ್ತಿಲ್ದ್ರೆ ಮಾತಾಡಿದಾಗ ಇಮಿಡಿಯೇಟ್ ಆಗಿ ನಾವ್ ಒಂದ್ ಸೆಕೆಂಡ್ಗೆ ನಮ್ಮ ಒಳಗಡೆಯಿಂದ ಬರ್ತದೆ, ಅಯ್ಯೋ ನಾನ್ ಹಿಂಗ್ ಹೇಳ್ಬಾರ್ದಾಗಿತ್ತೇನೋ, ನಾನ್ ಅನ್ನೇ ಸುಳ್ಳು ಹೇಳ್ಬಿಟ್ನಲ್ಲ,
ಅಯ್ಯೋ ನಾನು ಹಿಂಗ್ ಮಾತಾಡ್ಬಾರ್ದಾಗಿತ್ತು, ಸ್ವಲ್ಪ ಸುಮ್ಮನೆ ಇದ್ದಿದ್ರೆ ಆಗಿರೋದೇನೋ. ಒಂದು ಮಗು ನೋಡಿದ ತಕ್ಷಣ ಅಯ್ಯೋ ಮಗುನ್ ನಾನು ಹೊಡಿಬಾರ್ದಾಗಿತ್ತೇನೋ, ಮಗುಗೇನು ಗೊತ್ತಿಲ್ವನೋ. ಪ್ರತಿ ಸೆಕೆಂಡ್ ನಮಗೆ ಆ ಅವೇರ್ನೆಸ್ ಇಲ್ಲಿಂದ ಬರ್ತಾ ಇರ್ತದೆ ಮಾಸ್ಟರ್ಸ್. ಎಲ್ಲಾರು ಗಮನಿಸ್ಕೊಬಹುದು. ಇದು ಒಬ್ರದಲ್ಲ ಅನುಭವ, ಇದು ಪ್ರಪಂಚದಲ್ಲಿರೋ ಪ್ರತಿ ಮಾನವ ಜನ್ಮ ತಗೊಂಡು ಪ್ರತಿ ಮನುಷ್ಯಂದು ಕೂಡ ಈ ಆಲೋಚನೆ. ಆದ್ರೆ ಅದನ್ನೇನ್ ಮಾಡ್ತೀವಿ, ಆ ಸೆಕೆಂಡ್ ಅದನ್ನ ಬಿಟ್ಬಿಟ್ಟು ಮತ್ತೆ ಇದಕ್ಕೆ ಹೋಗ್ತೇವೆ ನಾವು. ಇಲ್ಲ ಇಲ್ಲ ಬಿಡು ನಾನ್ ಮಾಡಿದ್ದೆ ಸರಿ. ಯಾಕಂದ್ರೆ ಅಲ್ಲಿ ಅಹಂ ಅನ್ನೋದನ್ನ ಅಡ್ಡ ಬಂದ್ಬಿಡುತ್ತೆ ನಮಗೆ. ಒಳ್ಳೇದನ್ನ ಒಪ್ಕೊಳಕ್ಕೆ ನಾವ್ ಯಾವತ್ತೂ ರೆಡಿ ಆಗಿರೋದಿಲ್ಲ ಮಾಸ್ಟರ್ಸ್. ಈ ಅಹಮೇ ನಮಗಿಷ್ಟು ಜನನ ಮರಣ ಚಕ್ರಗಳಲ್ಲಿ ಬಿದ್ದು 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 ಒದ್ದಾಡೋದಕ್ಕೆ ಕಾರಣರಾಗಿರೋದು ಇಲ್ಲೇ ಮಾಸ್ಟರ್ಸ್. ನಮ್ಮ ಹೃದಯ ಯಾವತ್ತೂ ನಮ್ಮನ್ನ ತಪ್ಪುದಾರಿ ಕಳ್ಸೋದಿಲ್ಲ. ಅದ್ ಹೇಳ್ತದೆ, ನೀನ್ ಯಾಕಪ್ಪ ತಪ್ಪಾಗಿ ಮಾತಾಡ್ದೆ ಅಂತ. ಮೇಡಮ್ ಇನ್ನು ಎಷ್ಟೊತ್ತಿದೆ ಮೇಡಮ್ ಸಮಯ ಆಗಿದೆ? ಸಾರಿ ಮೇಡಮ್, ಸಮಯನ ನೋಡ್ಕೊಂಡಿಲ್ಲ. ಸಾರಿ ಮಾಸ್ಟರ್ಸ್. ಹೇಳ್ಬೇಕಂದ್ರೆ ಎಷ್ಟೊತ್ತ ಟೈಮ್ ಕೊಡಕ್ಕಾಗಲ್ಲ ಮೇಡಮ್. ನಾವು ಇದನ್ನೇ ಏನ್ ಮಾಡೋಣ. ಈ ತರ ಮಾಸ್ಟರ್ಸ್ ನಾವ್ ಯಾವಾಗ್ಲೂ ಕೂಡ ನಮ್ಮ ಹೃದಯದಿಂದ ನಾವು ಮಾತಾಡಿದಾಗ, ನಮ್ಮ ಅಸ್ತಿತ್ವ ನಾವು ತಿಳ್ಕೊಂಡಾಗ, ನಾವು ಪ್ರತಿ ಒಬ್ಬರಲ್ಲೂ ಕೂಡ ಅಸ್ತಿತ್ವನ ನೋಡಿದಾಗ, ನಾವು ನಮ್ಮ ಆತ್ಮ ಪುರೋಗಮನ ಮಾಡ್ಕೊಂಡು ಮುಂದಕ್ಕೆ ಹೋಗಕ್ಕಾಗುತ್ತೆ. ಧ್ಯಾನ ಮಾಡ್ತಾ ಇದ್ವಿ ನಾವು ಒಳ್ಳೆಯವರಾಗಿದ್ವಿ, ಸತ್ಸಂಗ ಮಾಡ್ತಾ ಇದ್ವಿ ನಾವು ಒಳ್ಳೆಯವರಾಗಿದ್ವಿ, ಜೂಮ್ ಮಾಡ್ತಾ ಇದ್ವಿ ನಾವು ಒಳ್ಳೆಯವರಾಗಿದ್ವಿ. ಇಲ್ಲೂ ಕೂಡ ನಾನು 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 ಅನ್ಕೊಂಡು ಹೋದ್ರೆ ನಾವಿಲ್ಲಿ ಮಾಡಿರೋ ಕೆಲಸ ಎಲ್ಲ, ಈ ಟೈಮ್ ಎಲ್ಲ ವ್ಯರ್ಥ ಮಾಸ್ಟರ್ಸ್. ಒಂದು ಸಾಧಿಸ್ಬೇಕಾಳಷ್ಟು ಪ್ರಯೋಜನ ಕೂಡ ಇದರಲ್ಲಿ ನಮಗ್ ಸಿಗ್ತಾ ಇಲ್ಲ. ಆದ್ರಿಂದ ಪ್ರತಿ ಸೆಕೆಂಡು ಇಲ್ಲಿ ನಾನ್ ಮಾಡ್ತಾ ಇಲ್ಲಪ್ಪ, ನನ್ನಿಂದ ಮಾಡಿಸ್ಕೊಳ್ತಾ ಇದಾರೆ. ನಾನು ಇಲ್ಲಿ ಕೆಲಸ ಮಾಡೋಕ್ ಬಂದಿದ್ದೀನಿ, ಕೆಲಸ ಕೊಟ್ಟಿದ್ರೆ ಈ ಕೆಲಸ ನಾನು ಶ್ರದ್ಧೆಯಿಂದ ಯಾರು ಕೊಟ್ಟಿದ್ರೆ ಅವ್ರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯಿಂದ ನಾವ್ ಯಾವತ್ತೂ ಮಾಡ್ತೀವೋ, ಅವಾಗ ಸಂಪೂರ್ಣವಾಗಿ ನಾವು ಆತ್ಮ ಜ್ಞಾನನ ತಗೊಂಡು ಆತ್ಮ ಪುರೋಗಮನ ಮಾಡ್ಕೊಂಡು ನಮ್ಮ ಮನೆ ಯಾವ ಮನೆಯಿಂದ ಆ ಪರಬ್ರಹ್ಮನಿಂದ ಬಂದಿದ್ವೋ ಆ ಪರಬ್ರಹ್ಮನಲ್ಲಿ ಹೋಗಿ ಸೇರೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳ್ತಾ, ಈ ಸಮಯ ಜಾಸ್ತಿ ತಗೊಂಡಿರೋದಕ್ಕೆ ಕ್ಷಮೆ ಇರ್ಲಿ ಮಾಸ್ಟರ್ಸ್. ಆ ಸಮಯನೇ ಗೊತ್ತಾಗ್ಲಿಲ್ಲ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಅದ್ಭುತವಾದ ಅವಕಾಶ ಕೊಟ್ಟಿರುವಂತ ಮಾತಾಡೋ ಫೌಂಡೇಶನ್, ಈ ವೇದಿಕೆಯಲ್ಲಿರುವಂತ ಎಲ್ಲ ಆತ್ಮಬಂಧುಗಳು ಕೂಡ ಆತ್ಮಪೂರ್ವಕ ಪ್ರಣಾಮಗಳನ್ನ ಕೃತಜ್ಞತೆಗಳನ್ನ ತಿಳಿಸುತ್ತಾ, ಮತ್ತೆ ಜೂಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ವೀಕ್ಷಿಸಿರುವಂತ ಎಲ್ಲಾ ಆತ್ಮಬಂಧುಗಳಿಗೂ ಕೂಡ ಆತ್ಮಪೂರ್ವಕ ಪ್ರಣಾಮಗಳು ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್.